ಎಲ್ಲ ಆತ್ಮಬಂಧುಗಳಿಗೂ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಕಮಲಗಳಲ್ಲಿ ಕೋಟ್ಯಾನು ಕೋಟಿ ವಂದನೆಗಳು. ಹಾಗೆ ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಬಾಬಾಜಿ ಪ್ರಕೃತಿ ಮಾತೆಗೆ, ನಮ್ಮ ತಂದೆ ತಾಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ನಮ್ಮೆಲ್ಲರ ಗುರುಗಳಾದ ರಂಗನಾಥ್ ಗುರುಜಿಯವರಿಗೆ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲಾ ಧ್ಯಾನ ಮಿತ್ರರಿಗೂ ನಮನಗಳನ್ನು ಸಲ್ಲಿಸುತ್ತೇನೆ. ಮಾಸ್ಟರ್ಸ್, ಈ ದಿನ ನಾವೆಲ್ಲರೂ ಧ್ಯಾನಕ್ಕೆ ಹೋಗೋಣ. 20 ನಿಮಿಷಗಳವರೆಗೆ ಧ್ಯಾನ, ತದನಂತರದಲ್ಲಿ ಸಮಗ್ರ ಜೀವನ ಶೈಲಿಯ ಭಾಗವಾಗಿ ನಮ್ಮ 3 ಮಾಸ್ಟರ್ಸ್ ಇಂದ ಅದ್ಭುತವಾದ ಜ್ಞಾನ ಹಂಚಿಕೆಯನ್ನು ಕೇಳಿಸಿಕೊಳ್ಳೋಣ. ಈಗ ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಬೆನ್ನು ನೇರವಾಗಿರಲಿ. ಬೇಕೆನಿಸಿದ್ರೆ 1 ಲೋಟ ನೀರನ್ನ ಕುಡಿಯಿರಿ ಅಥವಾ 1 ಲೋಟ ನೀರನ್ನ ಪಕ್ಕಕ್ಕೆ ಇಟ್ಕೊಂಡು ಧ್ಯಾನದ ನಂತರ ಕುಡಿಬಹುದು. ಕೈಗಳನ್ನ ಹೀಗೆ ಬೆರಳುಗಳಿಂದ ಬೆರಳುಗಳಿಗೆ ಸೇರಿಸಿ, ಕಾಲುಗಳನ್ನ ಒಂದು ಕಾಲ ಮೇಲೆ ಇನ್ನೊಂದು ಕಾಲನ್ನ ಕ್ರಾಸ್ ಮಾಡಿ ಕುಳಿತುಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮಾಸ್ಟರ್ಸ್. ತುಂಬಾ ಮೃದುವಾಗಿ ಕಣ್ಣನ್ನ ಮುಚ್ಚಿ ನಾವು ಧ್ಯಾನಸ್ಥರಾಗೋಣ. ಇಲ್ಲಿ ಯಾವುದೇ ಜಪ, ತಪ, ಪೂಜೆ ಅಥವಾ ಭಜನೆಗಳ ಅವಶ್ಯಕತೆ ಇಲ್ಲ. ನಮ್ಮ ಶ್ವಾಸದ ಮೇಲೆ ಮಾತ್ರ ಗಮನ ಇಡೋಣ. ಭೂತಕಾಲದ ಹಾಗೂ ಭವಿಷ್ಯತ್ ಕಾಲದ ಯೋಚನೆ ನಮಗೆ ಬೇಡ. ಭೂತಕಾಲದಲ್ಲಿ ಏನ ಆಗಿದೆ ಅದನ್ನ ತಿಳಿದು ನಮಗೆ ಅವಶ್ಯಕತೆ ಇಲ್ಲ, ಪ್ರಯೋಜನವಿಲ್ಲ. ಹಾಗೆ ಭವಿಷ್ಯತ್ ಕಾಲದಲ್ಲಿ ಏನು ನಡೆಯುತ್ತೆ ಎನ್ನುವುದು ನಮಗೆ ಯಾರಿಗೂ ಗೊತ್ತಿಲ್ಲ. ಕೇವಲ ವರ್ತಮಾನದಲ್ಲಿ ಮಾತ್ರ ಇರೋಣ. ವರ್ತಮಾನ ಅಂದರೆ ಉಸಿರಾಟದ ಕಡೆಗೆ ಗಮನ. ಉಸಿರೇ ನಮ್ಮ ಗುರು. ಒಳಗೆ ಹೋಗುವ ಉಸಿರು ಹಾಗೆ ಹೊರಗೆ ಬರುವ ಉಸಿರನ್ನು ಮಾತ್ರ ಗಮನಿಸುತ್ತಾ ನಾವು ಆಳವಾದ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಅದ್ಭುತವಾದ ಸಂಗೀತ ಧ್ಯಾನದೊಂದಿಗೆ ಧ್ಯಾನಾಸಕ್ತರಾಗೋಣ. 20 ನಿಮಿಷಗಳ ಕಾಲ ಯಾರೂ ಕಣ್ಣನ್ನು ತೆಗೆಯದೆ ಧ್ಯಾನದಲ್ಲಿ ತೊಡಗಿಸಿಕೊಳ್ಳೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಾಸಕ್ತರಾಗಿರಿ. ಮೇಡಮ್, ಮ್ಯೂಸಿಕ್ ಹಾಕ್ರಿ.
ಓಕೆ ಮಾಸ್ಟರ್, ಎಲ್ಲರೂ ಆಳವಾದ ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಎಲ್ಲರೂ ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ಪ್ರತಿಯೊಬ್ಬರು ಧ್ಯಾನದಿಂದ ಸಹಜವಾದ ಸ್ಥಿತಿಗೆ ಬರೋಣ. ಎರಡು ಕೈಗಳನ್ನು ಬಿಡಿಸಿಕೊಳ್ಳಿ. ಎರಡೂ ಕಾಲುಗಳನ್ನು ಸಡಿಲ ಮಾಡಿಕೊಳ್ಳಿ. ಕೈಗಳನ್ನು ಉಜ್ಜಿ ನಮ್ಮ ಕಣ್ಣುಗಳ ಮೇಲೆ 5 ಸೆಕೆಂಡ್ಗಳವರೆಗೆ ಇಟ್ಕೊಳ್ಳೋಣ ಮಾಸ್ಟರ್ಸ್. 5, 4, 3, 2, 1.
0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನ ಬಿಟ್ಟು ಶಕ್ತಿ ತುಂಬಿದ ಕೈಗಳನ್ನ ನೋಡೋಣ ಮಾಸ್ಟರ್ಸ್. ಇಲ್ಲಿಯವರೆಗೆ ಅದ್ಭುತವಾದ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದ್ಭುತವಾದ ಸಂಗೀತ ಧ್ಯಾನಕ್ಕೆ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಬೇಕಾದ್ರೆ ಒಂದು ಗ್ಲಾಸ್ ನೀರು ಕುಡೀರಿ. ಈಗ ಒಂದು ಅನೌನ್ಸ್ಮೆಂಟ್ ಇದೆ. ನಾಳೆ ನಮ್ಮ ಮಹಾವತಾರ ಫೌಂಡೇಶನ್ ಸಂಪೂರ್ಣಗೊಂಡು ಅಂದ್ರೆ 500ನೇ ದಿನವನ್ನ 500 ದಿನ ಆಗಿದೆ. ನಾಳೆಗೆ 500ನೇ ದಿನದ ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದೆ ಮಹಾವತಾರ ಫೌಂಡೇಶನ್. ಬೆಳಗ್ಗೆ ಸಮಯದಲ್ಲಿ ಈ ಒಂದು ಗ್ರೂಪ್ ನಲ್ಲಿರುವಂತವ್ರು ಪ್ರತಿಯೊಬ್ರು ಭಾಗಿಯಾಗಿ ಆ ಒಂದು ನಿಮ್ಮ ಅನುಭವವನ್ನ ಹಂಚ್ಕೊಡಿ, ಅಥವಾ ನೀವು ಅಲ್ಲಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾನೆ, ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬೆಳಿಗ್ಗೆ ಪಾಲ್ಗೊಳ್ಳೋಣ, ನಾವು ಸಂಭ್ರಮಾಚರಣೆಯನ್ನ ಮಾಡೋಣ ಬೆಳಿಗ್ಗೆ ಅಂತ ಹೇಳ್ತಾ, ಈಗ 3 ಮಾಸ್ಟರ್ಸ್ ಇಂದ ನಮ್ಮ 3 ಮಾಸ್ಟರ್ಸ್ ಇಂದ ಒಂದು ಜ್ಞಾನ ಹಂಚಿಕೆಯನ್ನ ಕೇಳೋಣ. ಅದಕ್ಕೂ ಮೊದಲು ಪತ್ರಿಜೀವಾಣಿಯ ಮೂಲಕ ಅವ್ರನ್ನ ಬರಮಾಡಿಕೊಳ್ಳೋಣ. ಮೇಡಮ್ ಯಾರದು ಈಗ ಶೈಲಜಾ ಮೇಡಮ್ ಬಂದಿದ್ದಾರಾ ಅಥವಾ ಶಶಿಕಲಾ ಮೇಡಮ್? ಶಶಿಕಲಾ ಮೇಡಮ್ ಮಹಾವತಾರ್ ಫೌಂಡೇಶನ್ ಇಂದ ಹೇಳಿ ಮೇಡಮ್. ಮೇಡಮ್ ಅನುಕೃಷ್ಣಯ್ಯ ಮೇಡಮ್ ಮತ್ತೆ ಯಶೋಧ ಮೇಡಮ್ಗೆ ಕೋ ಹೋಸ್ಟ್ ಕೊಡಿ. ಕೊಟ್ಟಿದ್ದೀನಿ. ಶೈಲಜಾ ಮೇಡಮ್ ಬಂದಿದ್ದಾರಾ ಮೇಡಮ್? ಶೈಲಜಾ ಮೇಡಮ್ ಬಂದಿಲ್ಲ. ಇಲ್ಲ, ಬಂದ್ಮೇಲೆ ಕೊಡ್ತೀನಿ. ಪತ್ರಿಜೀವಾಣಿ ಮುಖ್ಯವಾಗಿ 3 ರೀತಿಯ ಧರ್ಮಗಳನ್ನು ನಾವು ಕಲಿತುಕೊಳ್ಳಬೇಕು. ಒಂದನೆಯದು ಜೀವಮಾನ ಕಾಲದ ಧರ್ಮ, ಎರಡನೇದು ಈ ದಿನದ ಧರ್ಮ, ಮೂರನೆಯದು ಈಗಿನ ಧರ್ಮ. ಎರಡನೇದು ಈ ದಿನದ ಧರ್ಮ, ಮೂರನೇದು ಈಗಿನ ಧರ್ಮ. ಪತ್ರಿಜೀವಾಣಿಯ ಮೂಲಕ ಮೊದಲನೇದಾಗಿ ಗೀತಾ ಮೇಡಮ್ ಯಾರು ಮೊದಲನೇಗೆ? ಅನುಕೃಷ್ಣಯ್ಯ ಮೇಡಮ್, ಯಶೋಧ ಮೇಡಮ್? ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಮೇಡಮ್ ವೆಲ್ಕಮ್ ಮಾಡ್ಕೊಂತೀನಿ. ನೀವಾ? ಶೈಲಜಾ ಮ್ಯಾಮು ಒಂಚೂರು ಬಿಸಿ ಇದಾರಂತೆ, ಹಾಗಾಗಿ ಇವ್ರು ಅನುಕೃಷ್ಣಯ್ಯ ಮ್ಯಾಮ್ ಮತ್ತೆ ಇವ್ರಿಬ್ರಲ್ಲಿ ಯಾರಿಗಾರ ಒಬ್ರಿಗೆ ಅವಕಾಶ ಕೊಡೋಣ, ನೆಕ್ಸ್ಟ್ ಅವ್ರು ತಗೊಳ್ತಾರೆ. ಈಗ ಅವ್ರನ್ನೇ ಕೇಳೋಣ ಯಾರು ಮಾಡ್ತಾರಂತ. ಯಾರು ಮಾಡ್ತೀರಾ ಮ್ಯಾಮ್? ಎಸ್, ಓಕೆ, ಯಶೋಧ ಮ್ಯಾಮ್ ಅಂತ ಯಶೋಧ ಮ್ಯಾಮ್ ಕೊಡ್ರಿ, ಅಮ್ಮ ಆಮೇಲೆ ತಗೊಳ್ತಾರೆ. ಓಕೆನಾ ಅಮ್ಮ? ಓಕೆ. ಈಗ ಯಶೋಧ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಈ ವೇದಿಕೆಗೆ ವೆಲ್ಕಮ್ ಮಾಡೋಣ. ಯಶೋಧ ಮೇಡಮ್, ನಿಮಗೆ ಎಲ್ಲರ ಪರವಾಗಿ ಈ ವೇದಿಕೆಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಒಂದು ಜ್ಞಾನವನ್ನ ನಮಗೆ ಹಂಚಿಕೆ ಮಾಡಿ ಅಂತ ಕೇಳ್ತಾ ಇದ್ದೇನೆ ಮೇಡಮ್. ನಮಸ್ತೆ, ಬನ್ನಿ ಮುಂದುವರಿಸಿ ಮೇಡಮ್. ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತೆ ಈ ಫೌಂಡೇಶನ್ನಿನ ರಂಗನಾಥ್ ಸ್ವಾಮಿ ಅವರಿಗೂ ದೊಡ್ಡ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಮಾಸ್ಟರ್ ನಿಮಗೂ ಕೂಡ ನನ್ನ ವಂದನೆಗಳು. ಒಂದು ಗುರುವಾಣಿ ಮೂಲಕ ವ್ಯಕ್ತಪಡಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ದೇನೆ ನಾವೇನು ಸಾಧನೆ ಮಾಡಕ್ಕಾಗೋದಿಲ್ಲ, ಗುರು ಬೇಕೇ ಬೇಕು ನಮಗೆ. ಅದರಿಂದ ಅಲ್ಲ ಮೇಡಮ್, ಎಲ್ರನ್ನೂ ಕೂಡ
ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಗೀತಾ ಮ್ಯಾಮ್ ಎಲ್ರೂ ಕೂಡ ಈಗ ತೋರಿಸ್ತೀನಿ, ಒಂದೇ ಒಂದ್ ಮಾಡ್ಬಿಡೋಣ. ಬಲಗೈ ಎಡಭುಜದ ಮೇಲೆ, ಎಡಗೈ ಬಲಭುಜದ ಮೇಲೆ ಹಿಂಗ ಹಾಕೊಂಬಿಡಿ. ಎಲ್ರನ್ನು ಹಿಂಗ ಹಾಕೊಳ್ಳಿ. ಈಗ ಪಕ್ಕದ ಮನೆ ಒಂದು ಯಾವ್ದೋ ಮಗು ಮುದ್ದಾಗಿರುತ್ತೆ, ನಾವೆಷ್ಟೇ ಕರೆದ್ರೂ ಬರೋದಿಲ್ಲ ಅದು. ನಾವು ಮುದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮನ್ನೇ ಮುದ್ದು ಮಾಡ್ಕೋಬೇಕು ನಾವು. ಹಬ್ಕೊಂಬಿಡಿ, ತುಂಬಾ ಹಬ್ಕೊಂಬಿಡಿ, ಎಷ್ಟಾಗುತ್ತೆ ಅಷ್ಟು ಹಬ್ಕೆ ಮಾಡಿ. ನೀವು ಫೀಲ್ ಮಾಡ್ಕೊಳ್ಳಿ, ತುಂಬಾ ಫೀಲ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗ್ ಅನ್ಸುತ್ತಲ್ವಾ ಮೇಡಮ್ ಅಪ್ಪಗೆ ಇದು? ನಾವ್ ಯಾವತ್ತಾದ್ರೂ ನಮ್ಮನ್ನ ನಾವು ಮುದ್ದು ಮಾಡ್ಕೊಂಡಿದೀವ? ಖುಷಿ ಆಗತ್ತೆ, ಏನೋ ವಿಶೇಷತೆ ಅನ್ಸುತ್ತೆ. ನಮಗ್ ನಾವು ನಮ್ಮ ಶರೀರ ಇಷ್ಟಿದೆ, ನಮ್ಮ ಮನ್ಸು ನಮ್ಮಲ್ಲಿ ಇದೆ, ಶರೀರ ನಮ್ಮಲ್ಲಿ ಇದೆ, ಆತ್ಮ ನಮ್ಮಲ್ಲಿದೆ, ಆದ್ರೂ ನಾವ್ ಅದನ್ನೇ ಮರ್ತ್ ಬಿಡ್ತೀವಿ. ಬೇರೆ ಎಲ್ಲದಕ್ಕೂ ಟೈಮ್ ಕೊಟ್ಕಂತೀವಿ, ನಮ್ಮನ್ನ ನಾವ್ ಯಾವತ್ತೂ ಮುದ್ದು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮನ್ನ ನಾವು ಮುದ್ದು ಮಾಡ್ಕೋಬೇಕು. ಒಂದ್ಸಲಿ ಹಿಂಗ್ ಮುತ್ತು ಕೊಟ್ಕೊಳ್ಳಿ ಎಲ್ರು, ನಮಗೆ ಕೆನ್ನೆ ಮುಟ್ಕೊಂಡು ಮುತ್ತು ಕೊಟ್ಕೊಳ್ಳಿ, ತುಂಬಾ ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ಔಷಧಿ, ಈಗ ಔಷಧಿ ಅಂಗಡಿಲಿ ಯಾವ ಅಂಗಡಿಲೂ ಸಿಗಲ್ಲ ಅಂತ 10 ಅಂಶ ಹೇಳ್ತಾ ಇದ್ದೀನಿ ಫಸ್ಟ್, ಆಮೇಲೆ ನಾನು ಹೇಳ್ ಬಗ್ಗೆನ. ಅದು ಯಾವ್ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ವ್ಯಾಯಾಮ. ಈ ಗೊತ್ತು ನಾವೆಲ್ಲ ವ್ಯಾಯಾಮ ಮಾಡೇ ಮಾಡ್ತೀವಿ ಬೆಳಗ್ಗೆ ಟೈಮು. ಈ ವ್ಯಾಯಾಮದಿಂದ ನಮ್ಮ ಮನಸ್ಸು ಎಷ್ಟು ಲವಲವಿಕೆ ಇರುತ್ತೆ, ದಿನವಿಡೀ ಲವಲವಿಕೆಯಿಂದ ಕೆಲಸ ಮಾಡ್ತೀವಿ. ಎರಡನೆಯದು ಉಪವಾಸ. ಉಪವಾಸ ಅಂತೂ ವಾರಕ್ಕೊಮ್ಮೆ ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು ಮಾಸ್ಟರ್. ಇದು ಅಂದ್ರೆ ಫಸ್ಟು ನಾನು ಮಜ್ಜಿಗೆಯಿಂದ ಮಾಡ್ತಿದ್ದೆ, ಈಗೇನ್ ಮಾಡ್ತಾ ಇದ್ದೀನಿ, ಸಮುದ್ರದಿಂದಲೇ ಮಾಡ್ತಾ ಇದ್ದೀನಿ ಉಪವಾಸನ. ಎರಡನೇದು ಉಪವಾಸ. ಮೂರನೇದು ಉತ್ತಮವಾದ ಆಹಾರ, ಅಂದ್ರೆ ಪೌಷ್ಟಿಕ ಸಾತ್ವಿಕ ಆಹಾರಗಳು. ನಾವು ಇದು ಯಾಕೆ ಫಸ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ, ಇದು ಹೇಳಾದ್ಮೇಲೆ. ಪೌಷ್ಟಿಕವಾದ ಆಹಾರ. ನಾಲ್ಕನೇದು ನಗು. ಇದು ಎಲ್ಲಾರ್ಗೂ ಬೇಕಾಗಿರೋ ಅಂತ ಟಾನಿಕ್ ನಗು. ಆ ನಗುನೇ ಮರ್ತ್ಬಿಟ್ಟಿದೀವಿ ಇತ್ತೀಚಿಗಂತೂ. ಐದನೇದು ಬಂದು ಹಣ್ಣು ಮತ್ತು ತರಕಾರಿಗಳು, ತಾಜಾ ಇರುವಂತ ಹಣ್ಣು ತರಕಾರಿ. ಆಯಾ ಋತುವಿಗೆ ಯಾವ್ಯಾವ ಹಣ್ಣು ಮತ್ತೆ ತರಕಾರಿಗಳು ಸಿಗುತ್ತೋ ಅದನ್ನು ಅತಿ ಹೆಚ್ಚಾಗಿ ಬಳಸೋದು. ಆರನೇದು ಬಂದು ನಿದ್ರೆ. ಈ ನಿದ್ರೆ ಮಹತ್ವ ಹೆಂಗೆ ಅಂದ್ರೆ, ಕೆಲವ್ರಂತೂ 50 ಲಕ್ಷದ ಗಟ್ಲೆ ಬೆಡ್ ಇರುತ್ತೆ, ಕಾಟ್ ಇರುತ್ತೆ, ನಿದ್ದೆನೆ ಬಂದಿರಲ್ಲ ಅವರಿಗೆ. ಕೆಲವ್ರು ಹೆಂಗೆ ಅಂತಂದ್ರೆ, ಒಂದ್ ಚಾಪೆ ಒಂದ್ ದಿಂಬು ಬಿದ್ರೆ ಸಾಕು, ಆರಾಮ್ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತೀವಿ. ನಿದ್ದೆ. ಏಳನೇದು ಬಂದು ಸೂರ್ಯ ಸ್ನಾನ, ಅಂದ್ರೆ ಸೂರ್ಯ ಪ್ರಕಾಶ, ಸೂರ್ಯನಿಗೆ ಮೈ ಒಡ್ಡೋದು. ಇದಂತೂ ಬೇಕೇ ಬೇಕು. ಇದು ಡಿ ವಿಟಮಿನ್ ಇರೋದ್ರಿಂದ 10ರಿಂದ 15 ನಿಮಿಷ ಸೂರ್ಯ ಸ್ನಾನ ಮಾಡ್ಲೇಬೇಕು. ಎಂಟನೆಯದು ಪ್ರೀತಿ. ನಾವು ಯಾವ್ಯಾವ ಗಿಡ ಮರ ಪ್ರಾಣಿಗಳು ಈ ಮನುಷ್ಯರು ಎಲ್ಲಾರ ಮೇಲೇನು ಎಂತೆಂತ ಪ್ರೀತಿ ತೋರಿಸ್ತೀವಿ ಅಂತ ನಮಗೆ ಗೊತ್ತು. ಈ ಪ್ರೀತಿ ಅಂತೂ ಕಡ್ಡಾಯವಾಗಿ ಇರ್ಲೇಬೇಕು. ಈ ಪ್ರೀತಿ ಕೊಡೋದ್ರಿಂದ ನಮ್ಮ ಆತ್ಮ ತುಂಬಾ ಒಂಥರ ಲವಲವಿಕೆಯಿಂದ ಇರುತ್ತೆ. 9ನೇದು ಧ್ಯಾನ. ಈ ಧ್ಯಾನ ಅಂತೂ ನಾವು ಮಾಡ್ತೀವಿ, ಆನಾಪಾನಸತಿ ಧ್ಯಾನ ಮಾಡ್ತೀವಲ್ಲ, ಉಸಿರಾಟದ ಮೇಲೆ ಗಮನ. ಇದರಿಂದ ಹೃದಯ ಬಡಿತ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೃದಯ ಬಡಿತ ಓಡೋದಾಗ ಎಷ್ಟಿರುತ್ತೆ, ನಿಧಾನ ಹೋದಾಗ ಎಷ್ಟಿರುತ್ತೆ, ಆದ್ರೆ ಧ್ಯಾನ ಮಾಡಿದಾಗ ನಮ್ಮ ಹೃದಯ ಬಡಿತ ಎಷ್ಟಿರುತ್ತೆ, ಆದಷ್ಟು ಕಡಿಮೆ ಆಗಿರುತ್ತೆ. ಈ ಹೃದಯ ಬಡಿತ ಕಡಿಮೆ ಆದಷ್ಟು ನಮಗೆ ಆಯಸ್ಸು ಹೆಚ್ಚುತ್ತೆ ಅಂತ. 10ನೇದು ಬಂದು ಬರೀ ಕಾಲಿನಿಂದ ಹಸಿರು ಹುಲ್ಲಿನ ಮೇಲೆ ನಡೆದಾಡುವುದು. ಇದಂತೂ ತುಂಬಾ ಮಲ ವಿಸರ್ಜನೆಗಾಗಿರ್ಬೋದು, ಬ್ಯಾಕ್ಟೀರಿಯಾ ಏನಿರುತ್ತೋ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯಕ್ಕೆ ಕೆಳಗಡೆ ಪಾದದಿಂದ ನಮಗೆ ಅನುಕೂಲ ಆಗುತ್ತೆ. ಅದು ಇದು ನಮಗೆ ಅಂಗಡಿಲಿ ಯಾವ್ದು ಸಿಗಲ್ಲ. ಔಷಧಿ ಅಂಗಡಿಲಿ ಯಾವ್ದಾದ್ರು ಸಿಗುತ್ತಾ ಇದು? ಮಹಾ ಅವತಾರ್ ಫೌಂಡೇಶನ್ ಇಲ್ಲಿ ಪ್ರತಿಯೊಂದು ಏನೇನ್ ಹೇಳಿದ್ ಇದೆಲ್ಲ ಇಲ್ಲಿ ಸಿಗ್ತಿದೆ.
ನಮ್ಮ ರಂಗನಾಥ ಗುರುಜಿ ಅವರು ಏನೇನೆಲ್ಲ ಇಲ್ಲಿ ಕೊಟ್ಟಿದ್ವಿ ಎಲ್ಲ ಪೂರ್ತಿ ನಮಗೆ ಅನುಭವ ಮಾಡಿಸಿದರೆ ನಾವು ಅದನ್ನ ಪಡ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸಮೂತ್ರದ ಬಗ್ಗೆ ಬರ್ತೀನಿ. ಈ ಸಮೂತ್ರ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಹಂಗೆ ಮುಜುಗರ ಪಡ್ಕಂತಿದ್ದೆ ಫಸ್ಟ್. ಈ ಸಮೂತ್ರ ಹೆಂಗಪ್ಪ ಸೇವನೆ ಮಾಡೋದು, ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಗೀತಾ ಮೇಡಮ್ ನನಗೆ ಹೇಳಿದ್ದು, ಇಲ್ಲ ಮೇಡಮ್ ನಾನು ಕೂಡ ಮಾಡ್ತಿದ್ದೀನಿ, ಮಾಡಿ ನೀವು, ಏನಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಏನಿಲ್ಲ ಮೇಡಮ್, ನಾನೇನ್ ಮಾಡ್ಕೊಂಡಿದ್ದೀನಿ, ಈಗ ಸುಮ್ನೆ ಈಗ ತೋರಿಸ್ಲಿಲ್ಲ ಅಂದ್ರೆ ಇದು ಗೊತ್ತೇ ಆಗಲ್ಲ. ಒಂದ್ ಲೋಟ ಮೂತ್ರ ಇದೆ ಇಲ್ಲಿ, ಒಂದು ಪಾಟ್ ತಗೊಂಡಿದ್ದೀನಿ, ಮಡಕೆ ತಗೊಂಡಿದ್ದೀನಿ. ಇದು ಈ ಮಡಕೆಗೆ ಹಾಕಂತೀನಿ ಹಿಂಗೆ. ಬೆಳಗ್ಗೆಯಿಂದ ಬೆಳಗ್ಗೆ ಒಂದ್ ಟೈಮ್ ಆಯ್ತು, ಮತ್ತೆ ನೆಕ್ಸ್ಟ್ 11 ಗಂಟೆಲಿ ಒಂದ್ ಟೈಮ್ ಆಯ್ತು, ನೆಕ್ಸ್ಟ್ ಇವಾಗ ಸೇವನೆ ಮಾಡ್ಬೇಕು ಹಿಂಗೆ ಗುಟುಕ ಆಗಿ. ಎಂತ ಫೀಲ್ ಆಗುತ್ತೆ ಅಂತಂದ್ರೆ ಅಮೃತಕ್ಕೆ ಸಮಾನ. ಮೂತ್ರ ಸೇವನೆ ಅಮೃತಕ್ಕೆ ಸಮಾನ. ಇದ್ರ ಬಗ್ಗೆ ತಿಳ್ಕೊಂಡ್ಮೇಲಂತೂ ಮೇಡಮ್ ಎಷ್ಟು ನಮಗೆ ಲಾಭ ಇದೆ ಅಂತಂದ್ರೆ, ಇದರಿಂದ ಮಸಾಜ್ ಮಾಡ್ಕೊತೀವಿ, ಮುಖ ಫುಲ್ಲು ಕ್ಲಿಯರ್ ಆಗುತ್ತೆ, ಮೈಗೆಲ್ಲ ಹಚ್ಕೊಂತೀವಿ, ಅದರಿಂದ ಗಾಯಗಳೆಲ್ಲ ಹುಷಾರಾಗುತ್ತೆ. ಏನಾದ್ರೂ ಅಪ್ಪಿತಪ್ಪಿ ನಾವು ಚಾಕಲ್ ಕಟ್ ಮಾಡ್ಕೊಂಡಿರ್ತೀವಿ, ಅದ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಕೊಂಡಾಗ 2 ದಿನಕ್ಕೆ ನೋವೇ ಇರಲ್ಲ, ಒಣಗೆ ಹೋಗಿರುತ್ತೆ. ಅಂತ ಒಂದು ಔಷಧೀಯ ಗುಣ ಈ ಮೂತ್ರದಲ್ಲಿದೆ. ಹಿಂಗೆ ನಮ್ಮ ಅಮ್ಮ ಮುಂಚೆ ಅವರಿಗೆ 40 ವರ್ಷ ಆಗಿತ್ತು ಮೇಡಮ್, ಅಸ್ತಮಾ ಪೇಷಂಟ್. ಅವರು ತುಂಬಾ ಅನುಭವಿಸ್ತಿದ್ರು. ಅವಾಗ್ಲೇನೆ ನಮ್ ತಂದೆಯವ್ರು ಹೇಳಿದ್ರಂತೆ, ಸ್ವಮೂತ್ರ ಸೇವನೆ ಮಾಡು ಹುಷಾರಾಗುತ್ತೆ ಅಂತ. ಅವರು ಕೂಡ ಒಂಥರ ಹಿಂಜರಿಕೆ ಇತ್ತಲ್ಲ, ಹಂಗಾಗಿ ಅವರು ಮಾಡಿರ್ಲಿಲ್ಲ. ಈಗ ನಾನೀಗ 15 ದಿವಸದಿಂದ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಸೇವನೆ ಮಾಡ್ತಿದ್ದಾರೆ. ಆದಷ್ಟು 2 ಮಾತ್ರೆ ಹೇಳ್ಕೊಳೋರು 1 ಮಾತ್ರೆಗೆ ಬಂದಿದ್ದಾರೆ. ಈಗ ಅಸ್ತಮಾ ಪೇಷಂಟ್ ಅವರು 2 ಮಾತ್ರೆ ಹೇಳ್ಕೊಂತಿದ್ರು, ಬೆಳಗ್ಗೆ 1 ರಾತ್ರಿ 1 2 ಹೇಳ್ಕೊಳೋರು. ಈಗ 1 ಮಾತ್ರೆಗೆ ಬಂದಿದ್ದಾರೆ. ಡೈಲಿ ಫೋನ್ ಮಾಡಿ ಕೇಳ್ತಿರ್ತೀನಿ. ಮೊನ್ನೆ ಇನ್ನು ಊರಿಗೆ ಬಿಟ್ಟು ಬಂದೆ ಅವರಿಗೆ, ದಿನಾ ಫೋನ್ ಮಾಡಿ ಕೇಳ್ತೀನಿ, ಎಷ್ಟು ತಗೊಂಡ್ರಿ, ಎಷ್ಟು ಗ್ಲಾಸ್ ತಗೊಂಡ್ರಿ ಅಂತ. ಫಸ್ಟ್ ಇಷ್ಟು ತಗೊಂಡವ್ರು ಚಿಕ್ಕ ಗ್ಲಾಸ್ ಅಲ್ಲಿ. ಮೊನ್ನೆ ಹೇಳಿದೀನಿ ದೊಡ್ಡ ಗ್ಲಾಸ್ ಅಲ್ಲಿ ತಗೊಳ್ಳಿ ಅಂತ, ನೀರ್ ಕುಡಿತೀರಲ್ಲ ಆ ಗ್ಲಾಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದೀನಿ. ಅದನ್ನ ಫಾಲೋ ಮಾಡ್ತಿದ್ದಾರೆ ಅವರು. ಅದೊಂದು ನನಗೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಮೇಡಮ್ ಏನಂತಂದ್ರೆ, ನಾನ್ ಇದು ಜಲನೇತಿ ಮಾಡ್ತಿದ್ನಲ್ಲ, ಬಿಸಿನೀರಿಗೆ ಅಂದ್ರೆ ಪೇಪರ್ಸ್, ಕೆಂಪು ಉಪ್ಪು ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಇದು ನೇತಿ ಪಾಟಿಗೆ ಅದನ್ನ ಜಲನೇತಿಯಿಂದ ಈ ಕಡೆ ಮೂಗಿಂದ ತಗೊಳ್ಳೋದು, ಈ ಕಡೆ ಮೂಗಿಂದ ಬಿಡೋದು. ಅಂದ್ರೆ ಇದು ಉಸಿರಾಟ ಅಂತಂದ್ರೆ ಪ್ರಾಣಾಯಾಮ ಮಾಡ್ಕೊಂಡೇ ಮಾಡ್ಬೇಕಿದು. 10 ಸಲ ಪ್ರಾಣಾಯಾಮ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಮಾಡ್ಬೇಕು, ನೇತಿ ಪ್ರಾರಂಭ ಮಾಡ್ಬೇಕು. ಇದು ಯೂಟ್ಯೂಬ್ ಅಲ್ಲಿ ನೇತಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮೇಡಮ್, ಯಾವ ರೀತಿ ಮಾಡ್ಬೇಕು ಅಂತಾನು ಅಲ್ಲಿ ತೋರಿಸ್ಕೊಡ್ತಾರೆ. ಅದನ್ನ ಏನ್ ಮಾಡೋದು, ಈ ಕಡೆ ಎಡಗಡೆ ತಗೊಂಡಾಗ ಬಲಗಡೆಯಿಂದ ಬರ್ತಿರುತ್ತೆ. ಇದನ್ನ ಉಸಿರಾಡ್ಬೇಕು, ತುಂಬಾ ಆಳವಾಗಿ ಉಸಿರಾಡ್ಬೇಕು. ಬಾಯಿಂದ, ಮೂಗಿಂದ ಉಸಿರಾಡಂಗಿಲ್ಲ, ಬಾಯಿಂದ ಉಸಿರಾಡೋದು. ಅದನ್ನ ಮಾಡ್ಕೊಂಡಾಗ ಈ ಕಡೆ ಬಿಟ್ಟಾಗ ಈ ಕಡೆ ವಾಪಸ್ ಬರುತ್ತೆ. ಇದು ನೆಕ್ಸ್ಟ್ ಆದ್ಮೇಲೆ ಮತ್ತೆ ಇನ್ನೊಂದು ಪಾರ್ಟಲ್ಲಿ ತಗೋಬೇಕು. ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದೇ ಮೂಗಲ್ಲಿ ಇಷ್ಟು ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ತಗೊಂಡ್ಮೇಲೆ ತುಂಬಿಸ್ಕೊಂಡು ಬಲಗಡೆ ಮೂಗಿಂದ ತಗೋಬೇಕು. ಬಲಗಡೆ ಮೂಗಿಂದ ತಗೊಂಡು ಎಡಗಡೆ ಮೂಗಿಗೆ ಬರುತ್ತೆ. ಅವಾಗ್ಲೂ ನಿಂತ್ಕೋಬೇಕಾದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ನಿಂತ್ಕೋಬೇಕು. ನಾವು ಸ್ಟ್ರೈಟ್ ನಿಂತ್ಕೊಂಡ್ರೆ ಸರಿ ಇಲ್ಲ, ಕ್ರಾಸ್ ಅಲ್ಲಿ ನಿಂತ್ಕೋಬೇಕು. ಇದು ನೇತಿ ಪಾಠ. ಇದು ಮೂತ್ರದಲ್ಲಿ ಮಾಡ್ತಿದ್ದೀನಿ ನಾನು. ಜಲನೇತಿ ಬಿಟ್ಟು ಈಗ ಮೂತ್ರ ನೇತಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಬರುತ್ತೆ ಮೇಡಮ್, ಇದು ಸೂತ್ರ ನೇತಿ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದೆಯಲ್ಲ? ಕಾಣಿಸ್ತಾ ಇದೆ ಮೇಡಮ್. ಇದನ್ನ ಏನ್ ಮಾಡ್ತೀನಿ, ಈಗ ಮೂತ್ರದಲ್ಲಿ ನೆನೆ ಹಾಕ್ತೀನಿ. ಮೂತ್ರದಲ್ಲಿ ನೆನೆಸ್ಬಿಟ್ಟು ಮೂಗಿಂದ ತಗೊಳ್ಳೋದು. ಇದು ಈ ಮೂಗಿಂದ ಒಂದೊಂದೇ ಸ್ವಲ್ಪ ಹಿಂಗ್ ತಗುತ್ತಾ ಆ ಗಂಟ್ಲವರೆಗೂ ಬರುತ್ತೆ. ಗಂಟ್ಲಿಂದ ನಿಧಾನ ತೆಗೆದ್ಬಿಟ್ಟು ಇಲ್ಲೊಂದು ಲಾಕ್ ಇರುತ್ತೆ, ಈ ಲಾಕ್ ಮಾಡ್ಬಿಡೋದು. ಒಳಗ್ ಹೋದಾಗ ಲಾಕ್ ಮಾಡ್ಬಿಟ್ಟು ಸುಮ್ನೆ ಹಿಂಗ್ ರೊಟೇಟ್ ಮಾಡೋದು. ಹಿಂಗ್ ರೊಟೇಟ್ ಮಾಡಿದಾಗ ನಾವೇನು ಹೊರಗಡೆ ಎಲ್ಲ ಓಡಾಡಿ ಡಸ್ಟ್ ಇಂದ ಇಲ್ಲೆಲ್ಲ ಫುಲ್ ಕಫ ಕಟ್ಟಿರುತ್ತ, ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಸೂತ್ರ ನೀತಿಯಿಂದ. ಬೆಳಗ್ಗೆ ಸಣ್ಣೇಗೌಡ್ರು ಸರಿ ಹೇಳ್ತಿದ್ರು, ಅಂದ್ರೆ ಹೆಂಗಪ್ಪ ಕುಡಿಯೋದಿದು. ಕೆಲವ್ರು ಹೇಳ್ತಾರಲ್ವಾ, ಅದೊಂಥರ ಅಸಹ್ಯ ಪಟ್ಕೊಂತಾರೆ, ಅಯ್ಯೋ ಮೂತ್ರ ಅಂದ್ರೆ ಹಿಂಗೆ, ಇದು ಆಗದೇ ಇಲ್ಲ. ಅದಕ್ಕೆ ನಾನೇನ್ ಮಾಡ್ದೆ, ಇದನ್ನ ಅಂದ್ರೆ ತೋರ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಒಂದೊಂದೇ ಸಿಪ್ಪು ಆರಾಮಾಗಿ ಕುಡಿಬಹುದು. ಇದರಿಂದ ಏನು ತೊಂದರೆ ಏನಿಲ್ಲ. ಹೊಟ್ಟೆ ಕ್ಲಿಯರ್ ಆಗುತ್ತೆ ಮೇಡಮ್. ಒಂದ್ ಹೇಳ್ಬೇಕು ಅಂತಂದ್ರೆ, ಫುಲ್ ಬೆಳಗ್ಗೆ ತಿಂಡಿ ತಿಂದಿರ್ತೀವಿ, ಆ ತಿಂಡಿ ತಿಂದಾಗಿ ಅರ್ಧ ಗಂಟೆ ನೀರ್ ಕುಡಿಯೋದ್ಕಿನ್ನ ಇದನ್ನೇ ಕುಡಿದಾಗ ಡೈಜೆಷನ್ ಚೆನ್ನಾಗ್ ಅನ್ಸುತ್ತೆ ನಮಗೆ. ಕಾಲ್ ನೋವೇ ಆಗ್ಲಿ, ಹೊಟ್ಟೆ ನೋವೇ ಆಗ್ಲಿ, ಹೊಟ್ಟೆ ಉರಿನೇ ಆಗ್ಲಿ, ಗ್ಯಾಸ್ಟ್ರಿಕ್ ಆಗ್ಲಿ, ಯಾವುದು ಕೂಡ ಇದರಿಂದ ಬರೋದಿಲ್ಲ ನಮ್ಗೆ.
ಆಮೇಲೆ ಇನ್ನೊಂದು ಏನ್ ಮೇಡಮ್, ನಮ್ಮ ನಮ್ಮ ಜನ್ಮದಲ್ಲಿ ನಾವೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇವೆ. ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬೇಕು, ಒಬ್ಬರನ್ನು ಮತ್ತೊಬ್ಬರು ಉದ್ಧರಿಸಲಾರರು. ಸೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಲೋಕಗಳಿವೆ, ನಾವು ಈ ಲೋಕದಲ್ಲಿ ಕೇವಲ ಯಾಂತ್ರಿಕರು. ನಾವು ಬಂದ್ಬಿಟ್ಟಿದೀವಿ ಈ ಲೋಕಕ್ಕೆ. ಅಂದ್ರೆ ನಮ್ಮನ್ನ ನಾವೇ ಉದ್ಧರಿಸ್ಕೋಬೇಕು ಅಂತಂದ್ರೆ ಇವೆಲ್ಲ ಏನು ಮಹಾವತಾರ ಫೌಂಡೇಶನ್ ನಮಗೆ ಒಂದೊಂದೇ ಮೆಟ್ಲು ಎಷ್ಟು ಚೆನ್ನಾಗಿ ಬೆಟ್ಟ ಏರಿಸಿದಂಗೆ ಏರಿಸ್ತಾ ಇದೆ ನಮಗೆ. ಅದನ್ನ ಅಳವಡಿಸ್ಕೊಂಡ್ರೆ ನಮ್ ದಾರಿ ನಾವೇ ಕಂಡ್ಕೋಬಹುದು ಅಂತ. ಯಾರನ್ನು ಬದಲಾಯಿಸಕ್ಕಾಗಲ್ಲ ಮಾಸ್ಟರ್. ಬದಲಾಯಿಸ್ಬೋದು, ಬದಲಾಗದೆ ಇದ್ದಂತರಿಗೆ ಏನು ಮಾಡಕ್ಕಾಗಲ್ಲ. ಬದ್ಲಾಗ ಅಂತರಿಗೆ ನಾವು ಕೊಟ್ಬಿಡೋಣ, ದಾರಿ ಕೊಟ್ಬಿಡೋಣ. ಅದಕ್ಕೆ ಬೆಳಗ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲದು ಬಂದಿರುತ್ತಲ್ಲ ವಿಡಿಯೋಗಳು, ಅದನ್ನ ಲೈಕ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಗ್ರೂಪಿಗೆ ಹಾಕ್ತಿವಿ. ಅದರಿಂದ ಉಪಯೋಗ ಪಡ್ಕೊಂತಾರೆ. ಕೆಲವ್ರು ನನಗೂ ಕೂಡ ಫೋನ್ ಮಾಡ್ತಾರೆ, ಹೆಂಗ್ ಮೇಡಮ್ ಹೆಂಗ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ನಾನು ಕೂಡ ಅದನ್ನ ಹೇಳ್ಕೊಡ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಆದಷ್ಟು ಮೇಡಮ್ ಏನು ಅಂದ್ರೆ ತಾಜಾ ತರಕಾರಿ, ಈ ಮೂತ್ರ ಸೇವನೆ ನಾವು ಮಾಡ್ತಾ ಇದೀವಿ ಅಂದ್ರೆ ತಾಜಾ ತರಕಾರಿ ಇರ್ಬೇಕು. ಆಮೇಲೆ ರಾತ್ರಿ ಮಾಡಿಟ್ಟಿರೋಂಥ ಪದಾರ್ಥಗಳನ್ನ ಬೆಳಗ್ಗೆ ಅದನ್ನ ತಿನ್ಬಾರ್ದು. ಆದಷ್ಟು ಫ್ರಿಡ್ಜ್ ಇಂದ ಹೊರಗಡೆ ಇರೋ ಪದಾರ್ಥ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಏನು ತಿನ್ಬಾರ್ದು. ತಾಜಾ ತರಕಾರಿ ಅವತ್ತೇ ತರ್ತೀವಿ, ಅವತ್ತೇ ಮಾಡ್ಕೊತೀವಿ. ಆದಷ್ಟು ಹಸಿರು ತರಕಾರಿ, ಆಮೇಲೆ ಹಣ್ಣುಗಳು ಅದನ್ನ ತಿಂದ್ಕೊಂಡು ಬಂದ್ರೆ ಸರಿ ಹೋಗುತ್ತೆ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ದಪ್ಪ ಆಗಿದೀವಿ, ಏನ್ ಮಾಡಿದ್ರು ತೂಕ ಇಳ್ಸಕ್ ಆಗಿಲ್ಲ ಅದೊಂದು ಹೇಳ್ತಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ 5 ದಿನ ಆಗುತ್ತೆ ಅಂತಂದ್ರೆ 1 ಮುಷ್ಟಿ ಒಣ ದ್ರಾಕ್ಷಿ, 5 ಖರ್ಜೂರ ರಾತ್ರಿ ನೆನೆಸ್ಬಿಡೋದು. ಅದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರ್ ಕುಡ್ಕೊಂಡು, ಯಾವಾಗ ತಿಂಡಿ ಟೈಮಲ್ಲಿ, ಅಷ್ಟವರೆಗೂ ನಮಗೇನು ಹೊಟ್ಟೆ ಹಸಿವು ಆಗಿರಲ್ಲ. ಅಂದ್ರೆ ಮೂತ್ರ ಸೇವನೆ ಮಾಡಿರ್ತೀವಿ, 1-2 ಸ್ಪೂನು ಕೊಬ್ಬರಿ ಎಣ್ಣೆ ಕುಡ್ದಿರ್ತೀವಿ, ಆಮೇಲೆ ಉಗುರು ಬೆಚ್ಚಗಿರೋ ನೀರು 1 ಅರ್ಧ ಲೀಟರ್ ಕುಡ್ದಿರ್ತೀವಿ. ಹಂಗಾಗಿ 9-10 ಗಂಟೆ ಅಷ್ಟೊತ್ತಿಗೇನು ಹೊಟ್ಟೆ ಹಸಿವು ಆಗಿರೋದಿಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕು, ಅದನ್ನ ತಿನ್ಕೊಳೋದು. ಅದು ತಿಂದಾದ್ಮೇಲೆ ನೆಕ್ಸ್ಟ್ ಏನ್ ಊಟ ಮಾಡಂಗಿಲ್ಲ, ಊಟ ತಿಂಡಿ ಇಲ್ವೇ ಇಲ್ಲ. 5 ದಿನ ಆದ್ರೂ ಮಾಡ್ಬೋದು, ಇಲ್ಲ 7 ದಿನ ಆದ್ರೂ ಮಾಡ್ಬೋದು ಸಾಧ್ಯವಾದ್ರೆ. ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 3 ದಿನ ಆದ್ರೂ ಮಾಡಿದ್ರು 2 kg ಅಂತೂ ಸಣ್ಣಾಗಿ ಆಗ್ತಾರೆ ಮೇಡಮ್. ಅದು ಭರವಸೆ ನಾನು ಕೊಡ್ತೀನಿ. ಅದು ಟ್ರೈ ಮಾಡಿದ್ದೀನಿ ನಾನು. 7 ದಿನ ಮಾಡಿದ್ದೆ ನಾನು. 7 ದಿನ ಮಾಡಿದಾಗ 4.5 kg ತೂಕ ಕಡಿಮೆ ಆಗಿತ್ತು ನನ್ಗೆ. ಮತ್ತೆ ಮಧ್ಯಾಹ್ನ ನಿಮಗೆ ಹೊಟ್ಟೆ ಹಸಿವು ಆಯ್ತು ಅಂತ ಇನ್ನೊಂದ್ಸಲ ಹೇಳಿ ಮೇಡಮ್ ಅದು. 1 ಮುಷ್ಟಿ ಒಣ ದ್ರಾಕ್ಷಿ, 5 ಉತ್ತುತ್ತೆ, ಒಣ ಡ್ರೈ ಉತ್ತುತ್ತೆ ಇರುತ್ತಲ್ಲ, ಅದನ್ನ ನೆನೆಸ್ಕೊಳ್ಳೋದು ರಾತ್ರಿ. 1 ದೊಡ್ಡ ಲೋಟದಲ್ಲಿ ಅದನ್ನ ತೊಳೆದ್ಬಿಟ್ಟು ಎಕ್ಸ್ಟ್ರಾ ಬೇರೆ ನೀರ್ ಹಾಕ್ಬಿಟ್ಟು ನೆನೆಸ್ಕೊಳ್ಳೋದು. ನೆನೆಸ್ಕೊಂಡಾದ್ಮೇಲೆ ಅದ್ ನೆಂದಿರುತ್ತಲ್ವಾ, ಬೆಳಗ್ಗೆ ಅದನ್ನ ನೀರ್ ಸಮೇತ ಕುಡಿದ್ಬಿಟ್ಟು ಅದನ್ನ ತಿನ್ನೋದು. ತಿಂಡಿ ಆಯ್ತು ನಮಗೆ, ಅಷ್ಟೇನೆ. ಮತ್ತೆ ಮಧ್ಯಾಹ್ನ ನಿಮಗೆ ಹಸಿವು ಆಗುತ್ತೆ ಅಂತಂದ್ರೆ ಮತ್ತೆ ಅಷ್ಟೇ ಮಾಡ್ಕೋಬಹುದು. 1 ಮುಷ್ಟಿ ದ್ರಾಕ್ಷಿ ನೆನೆಸ್ಕೋಬಹುದು, 4 ಉತ್ತುತ್ತೆ ನೆನೆಸ್ಕೋಬಹುದು. ಇಲ್ಲ ಬೇಡ ಅಂತನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು, ಮತ್ತೆ ರಾತ್ರಿ ಮಾಡ್ಕೋಬಹುದು. ಅದನ್ನೇ ಸೇಮ್ ಇರುತ್ತೆ. ಅದನ್ನ 7 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, ಇಲ್ಲ 5 ದಿನ, ಅಂದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡ್ಬಹುದು. ಅದರಿಂದ ನಾನು 7 ದಿನ ಮಾಡಿದ್ದೆ. 7 ದಿನಕ್ಕೆ 4.5 kg ತೂಕ ಕಡಿಮೆ ಆಗಿತ್ತು ನನಗೆ. ಈಗೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೋಮೂತ್ರದಲ್ಲೇ ನೆನಾಕ್ತಿದ್ದೀನಿ ಅದನ್ನ. ಮೂತ್ರ ವಿಸರ್ಜನೆ ಆ ಮೂತ್ರದಲ್ಲೇ ನೆನೆಸ್ತೀನಿ. ನೆನೆಸ್ಕೊಂಡು ಬೆಳಗ್ಗೆ ಅದನ್ನ ತಿಂತಾ ಇದ್ದೀನಿ ಮೇಡಮ್. ನಾನು ಊಟ ಅಷ್ಟೇ ಮಾಡ್ತಿದ್ದೀನಿ, ಆದ್ರೂ ವೆಯ್ಟ್ ಮಾತ್ರ ಜಾಸ್ತಿ ಆಗಿಲ್ಲ, ಅಷ್ಟೇ ತೂಕ ಇದ್ದೀನಿ. ಇದರಿಂದ ತುಂಬಾ ನನಗೆ ಎಲ್ಲನೂ ಕೂಡ ಹೆಂಗೆ ಅಂತಂದ್ರೆ ಒಂಥರ FD ತರ ಆಗ್ತಿದೆ ಮೇಡಮ್. ನನ್ಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಟೈಮ್ ಇದೆಯಾ ಮೇಡಮ್? ಮೇಡಮ್ ಇನ್ನು 10 ನಿಮಿಷ ಇದೆ. ನಾವು ಬದುಕಿನಲ್ಲಿ ಅನೇಕರೊಂದಿಗೆ ಜೊತೆಯಾಗಿ ಹೆಜ್ಜೆಗಳನ್ನು ಹಾಕಬೇಕಾಗುತ್ತದೆ. ಆದರೆ ಯಾರೊಂದಿಗೆ ಎಷ್ಟು ದೂರ ನಡೆಯಬೇಕೆಂಬ ತೀರ್ಮಾನ ನಮ್ಮ ವಿವೇಚನೆಗೆ ಬಂದಿರುವುದು. ನಾವು ಯಾರ ಜೊತೆನಾದ್ರೂ ಎಷ್ಟು ದೂರ ನಡಿಬಹುದು, ಆದ್ರೆ ನಾವು ವಿವೇಚನೆ ಮಾಡಿದಾಗ, ಈಗ ಒಂಥರ ಸಂಸಾರನೇ ಇತ್ತು, ಈಗ ಇಲ್ಲಿ ಬಂದಿದೀವಿ, ಮಹಾವತಾರ್ ಫೌಂಡೇಶನ್ ಬಂದಿದೀವಿ, ಸ್ವಾಧ್ಯಾಯ ಮಾಡ್ತೀವಿ, ಯೋಗ ಮಾಡ್ತೀವಿ, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದವ ಒಂಥರ ನಮಗೆ ಹೆಂಗ್ ಅನ್ಸುತ್ತೆ ಮೇಡಮ್, ಫ್ರೀ ಅನಿಸ್ತಿಲ್ವಾ? ಒಂಥರ ಫ್ರೀ ಬರ್ಡ್ ತರ ನಾವು ಎಲ್ಲ ಮರ್ತು ಬಿಡ್ತೀವಿ. ಕೆಲವೊಂದ್ಸರಿ ಬೇಕಿಲ್ದಿರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಿದ್ರು, ಗಂಟೆ ಗಟ್ಲೆ ಮಾತಾಡ್ಕೊಂಡ್ ಕೂರ್ತಿದ್ವಿ. ಅವಾಗ
ಈಗೇನ್ ಅನ್ಸ್ತಿದೆ, ಅಯ್ಯೋ ಯಾಕಾದ್ರೂ ಫೋನ್ ಮಾಡ್ತಾರಪ್ಪ ಈ ಟೈಮಿಗೆ, 11 ಗಂಟೆ ಆಯ್ತು, ಬೆಳಗ್ಗೆ 5 ಗಂಟೆ ಆಯ್ತು, 5 ಗಂಟೆಯಿಂದ 9:30 10 ಗಂಟೆವರೆಗೂ ಅಯ್ಯೋ ಯಾವ್ದು ಫೋನ್ ಬರ್ದೇ ಇದ್ರೆ ಸಾಕಲ್ಲಪ್ಪ ಅನಿಸ್ತಿರುತ್ತೆ ನಮ್ಗೆ. ಕೆಲವೊಂದು ನಮಗೆ ಎಷ್ಟು ಅಳವಡಿಸ್ಕೋಬೇಕು ಅಷ್ಟು ಮಾತ್ರ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ನಾವು ಸದಾ ಈ ಕ್ಷಣವನ್ನು ಜೀವಿಸಲು ಶ್ರಮಿಸಬೇಕಾಗುತ್ತದೆ. ನಾವು ಭೂತ ಮತ್ತು ಭವಿಷ್ಯತ್ ಕುರಿತು ಹೆಚ್ಚಾಗಿ ಯೋಚಿಸಬಾರದು. ನಮಗೆ ಏನು ಸಿಗಬೇಕೋ ಅದು ನಮಗೆ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚಾಗಿ ಚಿಂತಿಸಬಾರದು. ಈ ಕ್ಷಣದಲ್ಲಿ ಸಂಭ್ರಮಿಸಬೇಕು. ಈ ಕ್ಷಣ ನಮ್ದು, ಇದು ಸಂಭ್ರಮಿಸೋಣ. ಹಿಂದೆ ಆಗಿರೋದು ಬೇಡ, ನಮಗೆ ಏನಾಗಿತ್ತೋ ಅದು ಬೇಕಿಲ್ಲ, ಮುಂದೆ ಏನಾಗುತ್ತೋ ಬೇಕಿಲ್ಲ. ಈಗಷ್ಟೇ ಜೀವಂತವಾಗಿದ್ದೀವಲ್ವ ನಾವು. ಈಗ ಉಸಿರಾಟ ಮಾಡ್ತಿದೀವಿ ಕೂತು ಅಂದ್ರೆ ನಾವು ಬದುಕಿದೀವಿ. ಉಸಿರು ನಿಂತೋಯ್ತು ಅಂತಂದ್ರೆ ಇಲ್ಲ, ಮುಗ್ದೋಯ್ತು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಸಮಯನ ತುಂಬಾ ಚೆನ್ನಾಗಿ ಅಳವಡಿಸ್ಕೋಬೇಕು ಮೇಡಮ್ ನಾವು. ಅದೊಂದು ಒಳ್ಳೇದು. ವಿಸ್ತರಣೆ. ಅನಂತತೆಯ ಕೆಳಗೆ ಮೇಲೆ, ಎಡಕ್ಕೆ ಹಾಗೂ ಬಲಕ್ಕೆ, ಮುಂದೆ ಹಾಗೂ ಹಿಂದೆ, ಒಳಗೆ ಮತ್ತು ಹೊರಗೆ. ತೆರೆದ ಕಣ್ಣುಗಳಿಂದ ನಾನು ನನ್ನನ್ನು ಒಂದು ಚಿಕ್ಕ ದೇಹವೆಂಬಂತೆ ಕಾಣುತ್ತೇವೆ. ಮುಚ್ಚಿದ ಕಣ್ಣುಗಳಿಂದ ಬ್ರಹ್ಮಾಂಡದ ಕೇಂದ್ರವೇ ನಾನಾಗಿದ್ದು ಅದರ ಸುತ್ತ ಅನಂತತೆಯ ಮಂಡಲ, ಆನಂದದ ಮಂಡಲ, ಜೀವಂತ ಆಕಾಶ ಮಂಡಲ ಸುತ್ತುತ್ತಿರುತ್ತದೆ. ಅದನ್ನು ಗ್ರಹಿಸುತ್ತೇವೆ. ಇದನ್ನ ಶ್ರೀ ಪರಮಹಂಸ ಯೋಗಾನಂದ ಗುರುಗಳು ಹೇಳಿರೋದು. ನನ್ನನ್ನು ಈ ಸುಂದರವಾದ ಪ್ರಕೃತಿಯ ಮಡಿಲಿಗೆ ಯಾರು? ನಮ್ಮ ತಂದೆ ತಾಯಿಗಳು ಈ ಪ್ರಕೃತಿಯ ಮಡಿಲಿಗೆ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಆಮೇಲೆ ಮೇಡಮ್ ಇನ್ನೊಂದು ಹೇಳಲೇಬೇಕಾಗುತ್ತೆ ನಾನು. ಏನಪ್ಪಾ ಅಂತಂದ್ರೆ, ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಿದ್ದಿದ್ದು. ಮುಂಚೆ 7 ಗಂಟೆಗೆ ಎದ್ದು ಏನ್ ಮಾಡ್ತಿದ್ವಿ ಅಂತಂದ್ರೆ, ದಿನಚರಿ ಅಷ್ಟೇನೆ. ಏನು ಮನೆ ಕೆಲಸ ಇರುತ್ತಲ್ಲ ಅಷ್ಟ್ ಮಾಡು, ಬರೀ ಅವ್ರ ಜೊತೆ ಇವ್ರ ಜೊತೆ ಫೋನಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಬದಲಾವಣೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ. ಹಂಗೆಲ್ಲ ಮಾಡ್ತಿದ್ದಾಗ ಈಗ ನಾನು ಅಲಾರಾಮೇ ಇರೋದಿಲ್ಲ, 4 ಗಂಟೆಗೆ ಎಚ್ಚರ ಆಗುತ್ತೆ ನನ್ಗೆ. ಅಲಾರಾಮ್ ಇಲ್ದೇನೆ 4 ಗಂಟೆಗೆ ಎಚ್ಚರ ಆಗುತ್ತೆ. 1 ಗಂಟೆ ನಮ್ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ 5 ಗಂಟೆಗೆ ಯೋಗ ಇರುತ್ತೆ, ಧ್ಯಾನ ಇರುತ್ತೆ. ಆಮೇಲೆ ಸ್ವಾಧ್ಯಾಯಗಳು ಕೇಳಿಸ್ಕೊಂತಿರ್ತೀವಲ್ವಾ. ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ತುಂಬಾ ಮರುವಿತ್ತು ನನಗೆ, ಮರುವಿನ ಕಾಯಿಲೆ ನನಗೆ. ಹಾಸ್ಪಿಟ್ಲಿಗೆ ಹೋಗೆಲ್ಲ ಕೇಳ್ತಿದ್ದೆ, ಸರ್ ನನಗ್ ಮರುವಿದೆ, ಏನಾರು ಓದಿದ್ರೆ ನನಗ್ ನೆನ್ಪೇ ಬರ್ತಿಲ್ಲ. ಅವರು ಹೋಗಮ್ಮ ವಯಸ್ಸಾಗಿದೆ ನಿನಗೇನು, ಈಗೇನು ಈ ವಯಸ್ಸಿಗೆ ಅಂತಂದವ್ರು. ಆದ್ರೆ ಇಲ್ಲಿ ಈ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ ಪ್ರತಿಯೊಂದೂ ಸಿಕ್ತಿದೆ ನಮ್ಗೆ. ಇದೊಂದು ತುಂಬಾ ಖುಷಿ ಆಗುತ್ತೆ ಮೇಡಮ್ ಹೇಳ್ಕೊಳಕ್ಕೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಸರಿ ಮಾತಾಡ್ತಿರೋದು ನಾನು ಅಂದ್ರೆ ಕಸಿ ಬಿಸಿ ಆಗ್ತಿದೆ. ಅಲ್ಲ, ಅದನ್ನೇ ಹೇಳ್ಬೇಕಂತ, ನೀವು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಿ ಅನ್ಸಲ್ಲ. ಎಷ್ಟೋ ವೇದಿಕೆಯಲ್ಲಿ ಮಾತನಾಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರ ತರ ಮಾತಾಡಿದ್ರಿ. ಮತ್ ನಗನಗುತ್ತಾ ಚೆನ್ನಾಗಿದ್ರಿ. ನಿಮ್ಮಿಂದ ನಾವೇ ಎಷ್ಟೊಂದು ಕಲ್ತ್ಕೊಳ್ಬೇಕು ಅಂತ ನನ್ಗನ್ನಿಸ್ತು. ಅದರಲ್ಲಿ ಮುಖ್ಯವಾಗಿ ನೀವು ಮೊದಲು ನಮ್ಮನ್ನ ನಾವು ಹೆಂಗ್ ಪ್ರೀತಿಸ್ಕೋಬೇಕು ಅನ್ನೋದನ್ನ ತಿಳಿಸಿದ್ರಿ. ಎಲ್ಲರಿಗೂ ಗೊತ್ತಿರೋದೇ ಅದನ್ನು ಇದು ಈ ತರ ವೇದಿಕೆಯಲ್ಲಿ ಹೇಳ್ತಾ ಇದ್ರೆ ಯಾವ್ದಲ್ಲ ಹಿಂಗೆ ಹೇಳಿದ್ರೆ ಅಂತ ನಾವು ಅದನ್ನ ಮನನ ಮಾಡ್ಕೊಂಡಂಗ ಆಗುತ್ತೆ. ಆಮೇಲೆ 10 ಪ್ರಮುಖ ಅಂಶಗಳನ್ನ ಹೇಳಿದ್ರಿ. ಮತ್ತೆ ನೀವು ದಪ್ಪ ಆಗ್ಲಿಕ್ಕೆ ಕೆಲವರು ಹರ್ಬಲೈಫ್ ಅದು ಇದು ಬಹಳ ಉಪಯೋಗಿಸ್ತಾ ಇದ್ದಾರೆ ಈಗ. ಯಾಕಂದ್ರೆ ಧ್ಯಾನಕ್ಕೆ ಬರೋದಿಲ್ಲ, ಏನು ಒಂದು ಇದನ್ನ ಮಾಡೋದಿಲ್ಲ. ಅವರು ಈ ತರ ಒಂದು ಮನೆ ಮದ್ದುಗಳನ್ನು ಮಾಡಿದೆ. ಹರ್ಬಲೈಫ್ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ, ನಮ್ಮ ಫ್ರೆಂಡ್ ಒಬ್ರು ಎಷ್ಟು ಹೇಳಿದ್ರು ಅವಳು ಅದನ್ನೇ ಮಾಡ್ತಾ ಇದ್ದಾಳೆ. ನಂಗೆ ಅದೊಂದು ತುಂಬಾ ನೋವಾಯ್ತು ಇವತ್ತು ನೀವು ಹೇಳಿದಾಗ. ಎಷ್ಟು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಬೇಕಲ್ವಾ ಅಂತ. ಹಂಗಾಗಿ ಕೆಲವರು ಈ ತರ ಮಾಡ್ತಿದ್ದಾರೆ. ಹಂಗಾಗಿ ನೀವು ತುಂಬಾ ಅತ್ಯುತ್ತಮವಾದದ್ದು ಸ್ವಮೂತ್ರದ ನೀವು ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರಿ. ಅದು ನೀತಿ. ಇನ್ನೊಂದು ಏನೋ ಒಂದು ಸೂತ್ರ ಅಂದ್ರಲ್ಲ ಮೇಡಮ್, ಸೂತ್ರ ಯಾವ್ದು? ಸೂತ್ರ ನೀತಿ. 2 ಪ್ರಾಕ್ಟಿಕಲ್ ಆಗಿ ತೋರಿಸಿ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ಒಂದು ಇವತ್ತಿನ ಜ್ಞಾನ ಹಂಚಿಕೆ ತುಂಬಾ ಅದ್ಭುತವಾಗಿತ್ತು. ತುಂಬಾ ಧನ್ಯವಾದಗಳು. ನಾವ್ ಇನ್ನೊಂದು ಏನ್ ಮಾಡ್ತೀವಿ ಅಂತಂದ್ರೆ, ಬರೀ ಮನೆ, ಅವರು ಇವರು ಮಕ್ಳು ಗಂಡ ಇದ್ರಲ್ಲೇ ಕಾಲಹರಣ ಮಾಡ್ಬಿಡ್ತೀವಿ. ನಮಗಾಗಿ ಟೈಮೇ ನಾವು ಕೊಟ್ಕೊಳ್ಳೋದಿಲ್ಲ. ಹಂಗಾಗಿ ಅದೆಲ್ಲ ಕೆಲಸ ಮುಗ್ದಾದ್ಮೇಲೆ ನಾವು ಫುಲ್ ರೆಡಿ ಆಗ್ಬೇಕು ಮೇಡಮ್. ರೆಡಿ ಆಗ್ಬಿಟ್ಟು ನೀಟಾಗಿ ಕನ್ನಡಿ ಮುಂದೆ ಹೋಗ್ಬಿಟ್ಟು ನಾವ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀವಲ್ವಾ, ಎಷ್ಟು ಖುಷಿ ಆಗುತ್ತೆ ಮೇಡಮ್, ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅದೊಂದು ನಾವು ಮಾಡ್ಲೇಬೇಕಾಗಿರೋದು. ಈಗೇನ್ ಅನ್ಕೊಂತೀವಿ, ವಯಸ್ಸಾಯ್ತಪ್ಪ
ನಮಗೆ ಯಾರು ನೋಡ್ಬೇಕು ಅದೊಂದು ಮನೋಭಾವ ಇರುತ್ತೆ. ನಮಗೆ ವಯಸ್ಸಾಯ್ತು, ನಮ್ಮನ್ನ ಯಾರು ನೋಡ್ಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ. ಅದನ್ನ ಬಿಟ್ಬಿಡ್ಬೇಕು. ವಯಸ್ಸು ಯಾರಿಗಾಗಿರುತ್ತೆ? ನಮ್ ದೇಹಕ್ಕಾಗಿರ್ಬಹುದಷ್ಟೇ, ಆತ್ಮಕ್ಕಾಗಿರಲ್ವಲ್ಲ, ನಮ್ ಮನಸ್ಸಿಗಾಗಿರಲ್ವ. ನಮ್ಮ ಮನಸ್ಸು ಏನ್ ಯೋಚನೆ ಮಾಡುತ್ತೆ, ಮನಸ್ಸಿನಂತೆ ಮಹಾದೇವ. ನಾವ್ ಯಾವ ರೀತಿ ಯೋಚನೆ ಮಾಡ್ತೀವಿ ಆ ದಾರಿಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಮನ್ಸು. ಅದಕ್ಕೆ ಆತ್ಮ ಇರುತ್ತಲ್ಲ, ಅದೊಂದು ದೇವ್ರು ಅಂತ ಪೂಜನೀಯ ಭಾವದಿಂದ ಉಸಿರಾಡ್ಬೇಕಾದ್ರೆ. ನನಗಂತೂ ಇದು ಈ ಮಹಾವತಾರ್ ಫೌಂಡೇಶನ್ ಬಂದ್ಮೇಲಂತೂ ಉಸಿರಿನ ಬಗ್ಗೆ ಬಹಳ ಜ್ಞಾನ ಇದೆ ಮೇಡಮ್. ಮುಂಚೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಉಸಿರು, ರಂಗನಾಥ್ ಗುರೂಜಿ ಹೇಳ್ತಿದಾರಲ್ವಾ, ಅಂದ್ರೆ ಚಂದ್ರನಾಡಿ ಉಸಿರಾಟ ಮಾಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾಡಿ. ಅದನ್ನ ನನ್ನ ಮಗಳಿಗೂ ಕೂಡ ಹೇಳ್ಕೊಡ್ತಿದ್ದೀನಿ, ನಾನು ಕೂಡ ಮಾಡ್ತಿದ್ದೀನಿ ಮೇಡಮ್. ತುಂಬಾ ವರ್ತ್ ಆಗ್ತಿದೆ ಅದು. ಆಮೇಲೆ ಬೇಕು ಅಂತಂದ್ರೆ ನಮಗೆ ಹೀಟ್ ಆದಾಗ, ತುಂಬಾ ಹೀಟ್ ಆದಾಗ ಎಡಗಡೆ ಉಸಿರಾಡಿದಾಗ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ, ಬಲಗಡೆ ಉಸಿರಾಡಿದಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಚಳಿ ಇದ್ದಾಗ ಆ ಟೈಮಲ್ಲೆಲ್ಲ ಅದೊಂದು ಅನುಭವ ಆಗ್ತಿದೆ ಮೇಡಮ್. ಆಮೇಲೆ ತಲೆನೋವು ಬಂದಾಗ ಉಸಿರಿನ ಮೇಲೆ ಜ್ಞಾನ ಮಾಡ್ಕೊಂಡು ಅದೇ ಇರ್ಬೇಕು, ಫೋಕಸ್ ಅಲ್ಲಿ ಇರ್ಬೇಕು. ತುಂಬಾ ಉಸಿರಾಟ ಅಂದ್ರೆ ಏರಿಳಿತ ನೋಡ್ಬೇಕು. ಏರಿಳಿತ ನೋಡ್ಕೊಂಡು ಆನಾಪಾನಸತಿ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರಂತೂ ತಲೆನೋವೇ ಮಂಗ ಮಾಯ ಮೇಡಮ್. ಹೌದು ಮೇಡಮ್, ತುಂಬಾ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಹೌದು, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಿಜವಾಗ್ಲೂ ನೀವು ಪ್ರತಿ ಬಾರಿನೂ ಈ ತರ ಒಂದು ಈ ವೇದಿಕೆಯಲ್ಲಿ ಬಂದು ಕೊಡ್ತಾ ಇರಿ ಮೇಡಮ್. ನೀವು ಖಂಡಿತವಾಗ್ಲೂ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇನ್ನು ಬಹಳಷ್ಟು ನೀವು ತಿಳಿಸ್ಕೊಡುವಂತ ವಿಷಯ ಇದೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಅವಕಾಶ ಧನ್ಯವಾದ. ಆಮೇಲೆ ಎಲ್ಲ ಅನುಭವ ಕ್ವಶನ್ಸ್ ಕೇಳ್ಕೊಬಿಡೋಣ. ಆಮೇಲೆ ತಗೊಳ್ಳಿ, ಇವಾಗ ಶೈಲಜಾ ಮ್ಯಾಮ್ಗೆ ಕೊಟ್ಬಿಡಿ, ಯಾಕಂದ್ರೆ 4:15 ಅವ್ರಿಗೆ ಮೀಟಿಂಗ್ ಇದೆ ಅಂತೆ. ಹಾ ಓಕೆ. ಆಮೇಲೆ ನಾವು ಮುಗಿದ ನಂತರ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮತ್ತೆ ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ತಗೊಳ್ಳೋಣ. ಇವಾಗ ಎರಡನೇದಾಗಿ ನಮ್ಮ ಶೈಲಜಾ ಮೇಡಮ್ ಅವ್ರು ಬಂದಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ, ಮೇಡಮ್ ನಿಮಗೆ ಜ್ಞಾನವನ್ನು ಹಂಚಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ಲ ಮಾಸ್ಟರ್ಗಳಿಗೂ ತುಂಬಾ ಹೃದಯದ ಆತ್ಮೀಯ ಕೃತಜ್ಞತೆಗಳು. ಇವತ್ತಿನ ಈ ಒಂದು ಮಹಾ ಅವತಾರ್ ಫೌಂಡೇಶನ್ ನಿಂದ ಧ್ಯಾನ ಮತ್ತು ಜ್ಞಾನ ಪಡೆಯುತ್ತಿರುವ ನಮ್ಮೆಲ್ಲ ಆತ್ಮ ಬಂಧುಗಳಿಗೆ ನನ್ನ ಪರವಾಗಿ ಶರಣಾರ್ಥಿಗಳು. ಈ ಎಲ್ಲ ಸಕಲ ಕಾರ್ಯಗಳಿಗೆ ಕಾರಣಕರ್ತರಾದ ನಮ್ಮೆಲ್ಲರ ನೆಚ್ಚಿನ ಶ್ರೀ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ಈ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ರಂಗನಾಥ್ ಗುರುಜಿಯವರಿಗೂ ನನ್ನ ಅನಂತ ಪ್ರಣಾಮಗಳು. ಈ ಅನನ್ಯ ಜ್ಞಾನ ಪಡೆಯಲು ನನಗೆ ಈ ಶರೀರವನ್ನು ದಯಪಾಲಿಸಿದ ನನ್ನ ಪರಮ ಪೂಜ್ಯ ತಂದೆ ತಾಯಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಈ ದಿನದ ನಮ್ಮ ಮಹಾವತಾರ್ ಫೌಂಡೇಶನ್ ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನನಗೆ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಸಿಗುವ ಸೌಲಭ್ಯಗಳ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಹೇಳಲು ಪ್ರಯತ್ನಿಸ್ತೀನಿ. ಇದನ್ನ ನಾನು ಎಲ್ಲ ಮಾಸ್ಟರ್ಸ್ಗೆ ಒಂದು ಶೇರ್ ಮಾಡೋದು ಅಂದ್ರೆ, ನಿನ್ನೆ ನನಗೆ ಸಂಜೆ ಗೀತಾ ಮೇಡಮ್ ಫೋನ್ ಮಾಡಿ, ಮೇಡಮ್ ಪೋಸ್ಟ್ ಆಫೀಸ್ ಬಗ್ಗೆ ಮಾಹಿತಿ ಹೇಳಿ ಅಂತ ಹೇಳಿದ ತಕ್ಷಣ ನನಗೇನನ್ನಿಸ್ತು, ಇಲ್ಲಿ ಈ ವೇದಿಕೆಯಲ್ಲಿ ನಾವು ಜ್ಞಾನ, ಆರೋಗ್ಯ, ಅಧ್ಯಾತ್ಮ ಇಂಥದೆಲ್ಲ ಕಲಿತಾ ಇದೀವಲ್ಲ, ಇಲ್ಲಿ ನಾನ್ ಪೋಸ್ಟ್ ಆಫೀಸ್ ಬಗ್ಗೆ ಹೆಂಗೆ ಹೇಳಿ ಮೇಡಮ್ ಅಂತ ಕೇಳಿದ್ರೆ, ಮೇಡಮ್ ಹೇಳಿದ್ರು, ಮೇಡಮ್ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆನೂ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಗೊತ್ತಾಗ್ಬೇಕಲ್ವಾ, ಎಷ್ಟೋ ಜನಕ್ಕಿನ್ನ ಇದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ಅದನ್ನ ಹೇಳ್ಕೊಡಿ ಅಂತ ಅಂದಾಗ, ಸತ್ಯ ಅಲ್ವಾ, ಇದನ್ನು ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದಲ್ಲ ಅಂತ ಒಂದು ಇದಾಗಿ, ಒಂದೇ ಮಾತಿಗೆ ಏನೋ ಗೊತ್ತಿಲ್ಲ ಒಂದ್ ಸಂಕಲ್ಪ ಮಾಡ್ಕೊಂಡೆ, ಆಯ್ತು ಮೇಡಮ್ ಅಂತ ಒಪ್ಕೊಂಡೆ. ಈಗ ಈ ನನಗೆ ಅವಕಾಶ ಕಲ್ಪಿಸಿದ ಎಲ್ಲ ಗೀತಾ ಮೇಡಮ್ಗಾಗ್ಲಿ, ಅಶ್ವಿನಿ ಮೇಡಮ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಕೃತಜ್ಞತೆ ಭಾವವನ್ನು ಅರ್ಪಿಸುತ್ತೇನೆ. ಇಲ್ಲಿ ಪೋಸ್ಟ್ ಆಫೀಸ್ ಅಂದ ತಕ್ಷಣ ಎಲ್ಲರ ಮೈಂಡ್ ಅಲ್ಲೂ ಅಂಚೆ ಕಚೇರಿ, ಇದನ್ನ ನಾನೇನ್ ಅಷ್ಟೊಂದು ಬಿಡಿಸಿ ಹೇಳೋದ್ ಬೇಕಾಗಿಲ್ಲ ಅಲ್ಲ ಮೇಡಮ್, ಮಾಸ್ಟರ್ಸ್ ಎಲ್ಲರಿಗೂ. ಯಾಕಂದ್ರೆ ಈಗ ಅಂಚೆ ಕಚೇರಿ ಅನ್ನೋದು ನಮ್ದು ಎಷ್ಟು ಅಂದ್ರೆ, ಭಾರತ ಸ್ವತಂತ್ರ ಆಗೋ ಪೂರ್ವದಿಂದನೂ ಅಂಚೆ ಕಚೇರಿಯಲ್ಲಿ, ಅದು ಬ್ರಿಟಿಷರ ಆಳ್ವಿಕೆ ಇದ್ದಾಗ್ಲೂ ಅಂಚೆ ಕಚೇರಿ ಇತ್ತು. ಬಟ್ ಅವಾಗ ಪತ್ರ ವ್ಯವಹಾರ ಇದೆಲ್ಲ ಮಾಡಕ್ ಮಾತ್ರ ಉಪಯೋಗಿಸ್ತಾ ಇದ್ರು. ಯಾವಾಗ ಸ್ವಾತಂತ್ರ್ಯ ಆದ್ಮೇಲೆ ಇದು ಅಂಚೆ ಕಚೇರಿ ಬಂತಲ್ಲ, ಅಲ್ಲಿ ಸುಮಾರು ವ್ಯವಹಾರಗಳು ಸ್ಟಾರ್ಟ್ ಆಯ್ತು. ಅಲ್ಲಿಂದ ನನಗೆ ಏನೇನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅದನ್ನ ಕೊಡಲು ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಲ್ಲಿ ಏನಂದ್ರೆ, ಇದು ಹೆಂಗೆ, ಇಲ್ಲಿ ಸುಮಾರು ಇದಿದೆ, ಅಕೌಂಟ್ಸ್ ಇದೆ. ಫಸ್ಟ್ ನಾವು ಹೇಳೋದು ಅಂಚೆ ಪತ್ರ. ಯಾರಿಗ್ ಗೊತ್ತಿಲ್ಲ, ಅಂಚೆ ಪತ್ರ ಪೋಸ್ಟ್ಮನ್ ಬಂದ್ರೆ ಒಂದ್ ಲೆಟರ್ ಬರುತ್ತೆ. ಈಗ ಈಗಿನ ಆಧುನಿಕ ಯುಗದಲ್ಲಿ ಫೋನು, ಅದು ಎಷ್ಟೊಂದು ನಾವು ತುಂಬಾ
ಮುಂದುವರೆದ ಕಾಲ ಇದು, ಕಲಿಯುಗ ಅನ್ಕೊಳ್ಬಹುದು. ಯಾಕಂದ್ರೆ ಎಲ್ಲ ನಮ್ಗೆ ವಾಟ್ಸಪ್ ಆಮೇಲೆ ಈ ಮೊಬೈಲ್ ಫೋನ್ಗಳು ಬಂದಾಗಿಂದ ಎಲ್ಲ ಅದರಲ್ಲೇನೆ ಸಿಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ ಒಂದು ಮೆಸೇಜು. ಬಟ್ ಪತ್ರ, ಹಿಂದಿನ ಕಾಲದಲ್ಲಿ ಒಂದು ಪತ್ರ ಬಂದ್ರೆ ಒಂದು ಎಷ್ಟು ದೂರಿಂದ ಊರಿನ ಸಂದೇಶ ಬತ್ತು ಅಂತ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಎಷ್ಟು ಖುಷಿ, ಒಂದು ಆನಂದ ಭಾಷ್ಪನ ಉರಿಸಿದ್ದಾರೆ ಆ ಪತ್ರ ಓದ್ತಾ ಇದ್ರೆ. ನಮ್ಮ ಅಜ್ಜ ಅಜ್ಜಿ ನಾವೇ ಹಿಂದಿನ ನಾವು ಚಿಕ್ಕವರಿದ್ದಾಗ ನಾವ್ ಎಷ್ಟೋ ಸಲ ನೋಡಿದೀವಿ, ನಮ್ ಚಿಕ್ಕಮ್ಮ ದೊಡ್ಡಮ್ಮ ಅವ್ರದ್ದು ಲೆಟರ್ಗಳು ಬಂದ್ರೆ ನಮ್ಮ ಅಮ್ಮ ಕಣ್ಣಲ್ಲಿ ನೀರ್ ತರೋರು. ಎಷ್ಟು ಚೆನ್ನಾಗಿ ಆ ಲೆಟರ್ದಿಂದ ಅವ್ರಿಗೆಲ್ಲ ಸಂತೋಷ ತಲುಪ್ತಿತ್ತು. ಬಟ್ ಈಗ ಎಲ್ಲಾ ಮಾಸ್ಟರ್ಸ್ ನಾನು ಒಂದ್ ಕೇಳ್ಕೊಳ್ಳೋದಂದ್ರೆ ಈಗ ಈ ಫೋನ್ ಅಲ್ಲಿ ಇರೋ ಈ ಭಾವನೆಗಳು ನಮ್ಗೆ ಅಂಚೆ ಪತ್ರದ ಮೂಲಕ ಬರುವ ಭಾವನೆಗಳು ಬರಲು ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೊಂದು ಭಾವನಾತ್ಮಕ ಸಂಬಂಧವಾಗಿತ್ತು. ಎಷ್ಟೋ ದೂರಿಂದ ಈಗ ಒಂದು ಎದರ ಮಿಲಿಟರಿಯಲ್ಲಿ ಇರೋರಾಗ್ಲಿ ಅಥವಾ ದೂರ ನಮ್ ದೇಶ ಸೇವೆ ಮಾಡೋರ್ಗಾಗ್ಲಿ ಎಲ್ಲ ಪತ್ರ. ಈಗ ಎಷ್ಟೊಂದು ಒಂದು ನಾವು ಫಿಲ್ಮ್ ಅಲ್ಲೂ ನಾವು ನೋಡಿದೀವಿ ಪತ್ರದ ಒಂದು ಅವಿನಾಭಾವ ಸಂಬಂಧ. ಆ ಲೆಟರ್ ತಗೊಂಡು ಎಷ್ಟು ಖುಷಿ ಪಡ್ತಾರೆ. ಎಷ್ಟೊಂದು ಫಿಲ್ಮ್ಗಳಲ್ಲಿ ಬಂದಿದೆ, ದೇಶ ಸೇವೆ ಮಾಡೋರಿಗೆ ಆ ಪತ್ರ ಹೋದ್ರೆ ಸಾಕು, ಅದೆಷ್ಟು ಖುಷಿ ಪಟ್ಟು ನೋಡೋದು. ಅದೇ ತರ ಒಂದು ಪ್ರೇಮಮಯಿ ಪತ್ರಗಳು ನಾವು ಒಂದು ಪಾರಿವಾಳದ ಮುಖಾಂತರ ನಾವು ಮನೆ ಪೆರಕೆ ಪಿಕ್ಚರ್ ನೋಡಿರ್ಬಹುದು ತಾವೆಲ್ಲರೂ. ಅದರಲ್ಲಿ ಕಬೂತರ್ ಜಾ ಅಂತ ಒಂದ್ ಚಿಟ್ಟಿ ಬಂದ್ರೆ ಆ ಚಿಟ್ಟಿ ತಗೊಂಡು ಆ ಲೆಟರ್ ಅಲ್ಲೇ ಆ ಹುಡುಗಿ ಪ್ರೀತಿ ಮಾಡೋದು, ಅದೆಲ್ಲ ಒಂಥರ ನಿಜವಾಗ್ಲೂ ನಮಗೆ ಅದೊಂಥರ ಅನುಭವ ಕಟ್ಟಿದ ಅಂದ್ರೆ ಮುಂದೆ ಯಾವ ತರ ಇದು ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಹಿಂಗ ಅನಿಸ್ತಾ ಇತ್ತು ಆ ಪತ್ರಗಳು. ಬಟ್ ಇವಾಗೂ ಜನರೇಷನ್ ಹೆಂಗೆ ಮುಂದೆ ಹೋಗುತ್ತೆ ಹಂಗ ನಾವು ಅದಕ್ಕೆ ನಾವು ಹೊಂದ್ಕೊಳ್ಳೇಬೇಕು, ಅದೇನ್ ತಪ್ಪಿಲ್ಲ ಮಾಸ್ಟರ್ಸ್. ಈಗೂ ನಮ್ಮ ಅಂಚೆ ಇಲಾಖೆ ತುಂಬಾ ಒಳ್ಳೆ ಕಾರ್ಯಗಳನ್ನ ನಡೆಸ್ತಾ ಇದೆ. ಅದರಲ್ಲಿ ನಾನು ಎಷ್ಟು ಇದರಲ್ಲಿ ಉಳಿತಾಯ ಖಾತೆಗಳಿದೆ, ಅದರಲ್ಲಿ ಏನೇನ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಲು ಇಷ್ಟಪಡ್ತೀನಿ. ಇಲ್ಲಿ ಅಂಚೆ ಪತ್ರ ಅಂತೂ ಎಲ್ಲರಿಗೂ ಗೊತ್ತಿದೆ, ಪೋಸ್ಟಲ್ ಸಿಸ್ಟಮ್ ಎಲ್ಲಾ ಟೈಪ್ಸ್ ಲೆಟರ್ಸ್, ರಿಜಿಸ್ಟರ್ ಪೋಸ್ಟು, ಆಮೇಲೆ ಸ್ಪೀಡ್ ಪೋಸ್ಟು ಅಂತ ಕೊರಿಯರ್ ಸೇವೆ ಇದೆ ಅಂಚೆ ಕಚೇರಿಯಲ್ಲಿ. ಮನಿ ಆರ್ಡರ್ ಮಾಡ್ಬೋದು. ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹಣಗಳನ್ನ ಕಳಿಸ್ತಾ ಇರ್ತೀವಿ, ಅದನ್ನ ನಾವು ಅಲ್ಲಿ ಹೋಗಿ ತಕ್ಷಣ ತಲುಪ್ಸಕ್ಕಾಗಲ್ಲ. ಇವತ್ತು ಶುಕ್ರವಾರ ಅನ್ಕೊಳ್ಳಿ, ಶುಕ್ರವಾರಕ್ಕೆ ನಾನು ಏನೋ ಒಂದು ದೇವಸ್ಥಾನಕ್ಕೆ ದುಡ್ಡು ಕಳಿಸ್ಬೇಕಪ್ಪ ಅಂದಾಗ ಪೋಸ್ಟ್ ಆಫೀಸ್ ಹೋಗಿ ಅಲ್ಲಿ ಮನಿ ಆರ್ಡರ್ ಅಂತ ಒಂದು ನಮ್ದು ಫಾರ್ಮ್ ಸಿಗುತ್ತೆ. ಅದ್ರಲ್ಲಿ ನಾವ್ ಇಷ್ಟು ದುಡ್ಡು ಅಂತ ದೇವಸ್ಥಾನಕ್ಕೆ ಹುಂಡಿಗೆ ಹಾಕೋಣ ಅಂತ ಮನಸ್ಸು ಬಂದ್ರೆ ಅದನ್ನ ಸಲ್ಲಿಸಬಹುದು ಆತರ. ಆಮೇಲೆ ಮ್ಯೂಚುವಲ್ ಫಂಡ್ ಅಂತ ಹಣ ವರ್ಗಾವಣೆ, ಸುಮಾರು ಈ ತರ ಒಂದು ಇದಿದೆ. ಅದ್ರ ಜೊತೆನೆ ನಾನು ಈಗ ಸಂಸಾರದಲ್ಲಿ ನಮ್ಮ ಪತ್ರಿಜಿ ಗುರುಗಳು ಹೇಳ್ದಂಗೆ ಬರೀ ಅಧ್ಯಾತ್ಮ ಒಂದೇ ಇದ್ರೆ ಸಾಲದಲ್ವಾ. ಯಾಕಂದ್ರೆ ಅದ್ರ ಜೊತೆ ನಮ್ಗೆ ನಮ್ಮ ಸಂಸಾರ ಚೆನ್ನಾಗಿ ನಿಭಾಯಿಸ್ಬೇಕಂದ್ರೆ ಉಳಿತಾಯ ಖಾತೆಗಳು ಇರ್ಲೇಬೇಕು. ಮುಂದಿನ ಫ್ಯೂಚರ್ ನಾವು ನೋಡ್ಲೇಬೇಕು, ಮಕ್ಕಳಿಗೆ ಏನೋ ಒಂದು ಭವಿಷ್ಯಕ್ಕೆ ನಾವು ಉಳಿತಾಯ ಮಾಡ್ಲೇಬೇಕಲ್ವಾ. ಹಾಗಾಗಿ ಇಲ್ಲಿ ಎಷ್ಟು ಉಳಿತಾಯ ಯೋಜನೆಗಳಿದೆ, ಅದರಲ್ಲಿ ಒಂದ್ 4-5 ಅಕೌಂಟ್ಸ್ ನಾನು ವಿವರಣೆ ಕೊಡ್ತೀನಿ ಮಾಸ್ಟರ್ಸ್. ಮೊದಲನೇ ಉಳಿತಾಯ ಖಾತೆ ಎಲ್ಲರಿಗೂ ಗೊತ್ತಿರುವ ಹಾಗೆ SB ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ. ಇಲ್ಲಿ 4% ಬಡ್ಡಿಯಲ್ಲಿ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು. ಇಲ್ಲಿ ಓನ್ಲಿ ಡಿಪಾಸಿಟ್ 500 ರೂಪಾಯಿ ತಗೊಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ನಾವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಪೋಸ್ಟ್ ಆಫೀಸ್ ಅಲ್ಲಿ SB ಖಾತೆಗೆ 500 ರೂಪಾಯಿ ಇರುತ್ತೆ. ಅದೇ ತರ ಅದನ್ನ ನಾವು ಬೇರೆ ಇದಕ್ಕೆ ನಮ್ಗೆ ಅಲ್ಲಿ ಬೇಡ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ, ಅದು ಒಂದು. ಆಮೇಲೆ ಇದು ಒಂದು ತುಂಬಾ ಮಹತ್ವದ ಯೋಜನೆ, ಇದು ಅಕೌಂಟ್ ಅಂತ ಹೇಳ್ಬೋದು. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ. ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ ಮೇಡಮ್ ಮಾಸ್ಟರ್ಸ್. ಇಲ್ಲಿ ಇದಕ್ಕೆ 8.2% ಹೈಯೆಸ್ಟ್ ಬಡ್ಡಿ ಇರೋದೇ ಪೋಸ್ಟ್ ಆಫೀಸ್ ಇದರಲ್ಲಿ ಸೀನಿಯರ್ ಸಿಟಿಜನ್ಸ್ ಅಕೌಂಟ್ಗೆ. ಇಲ್ಲಿ ನೀವು ಕನಿಷ್ಠ ಅಂದ್ರೆ 1,000 ರೂಪಾಯಿ ಹೂಡಿಕೆ ಮಾಡಬಹುದು. 5 ವರ್ಷಕ್ಕೆ ಇದನ್ನು ವಿಸ್ತರಿಸಿಕೊಳ್ಳಬಹುದು. ಆ ತರ ಇದ್ರದ್ದು ಒಂದು ಇದಿದೆ. ಇದು ಒಂದು ಒಳ್ಳೆ ಯೋಜನೆ ಹಿರಿಯ ನಾಗರಿಕರಿಗೆ. ಈಗ ರಿಟೈರ್ಮೆಂಟ್ ಆದ್ಮೇಲೆ ಅಮೌಂಟ್ ಎಲ್ಲಿ ಇಡೋದಪ್ಪ ಅಂತ ಯೋಚನೆ ಸುಮಾರು ಜನಕ್ಕೆ ಬಂದಿರುತ್ತೆ. ಅದು ನಮ್ಗೆ ಪೋಸ್ಟ್ ಆಫೀಸ್ ಅಂತರ ಮುಂಚೆಯಿಂದ ಒಂದು ನಂಬಿಕಾರ್ಹ ಯೋಜನೆ ಅಲ್ವಾ ಇದು. ಯಾಕಂದ್ರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬಂದಿರುವ ಸರ್ಕಾರದ ಭದ್ರ ಬುನಾದಿ ಅಂತ ಹೇಳ್ಬೋದು. ಯಾರೇ ಕೇಳಿ ಪೋಸ್ಟ್ ಆಫೀಸ್ ಅಲ್ವಪ್ಪ ಹೆದರಿಕೆ ಇಲ್ಲ ಅಂತ ಅಂತಾರೆ. ಅದೊಂದು ನಂಬಿಕೆ ಉಳಿಸ್ಕೊಂಡಿದೆ ಪೋಸ್ಟ್ ಆಫೀಸ್. ಇದನ್ನೊಂದು ಹೇಳಲ್ಲ ಇಷ್ಟಪಡ್ತೀನಿ. ಅದೇ ತರ ಇನ್ನೊಂದು ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ಅಂತ ಇದೆ. ಇಲ್ಲಿ PPF ಅಕೌಂಟ್ ಅಂತ ಇದಕ್ಕೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ. ಇಲ್ಲಿ 7.1% ಇಂಟ್ರೆಸ್ಟ್ ನಾವು ಇದರಲ್ಲಿ ಆಕರ್ಷಕ ಬಡ್ಡಿಗಳನ್ನ ಅವರು ಕೊಡ್ತಾರೆ. ಇಲ್ಲಿಯೂ ಮಿನಿಮಮ್ ಅಂದ್ರೆ 500 ರೂಪಾಯಿ ಡೆಪಾಸಿಟ್ ಇರುತ್ತೆ. ಆಮೇಲೆ ಇದೊಂದು ತುಂಬಾ ಒಳ್ಳೆ ಡೆಪಾಸಿಟ್ ಎಫ್ಡಿ ತರ ಇರೋಲ್ಲ ಒಂದು ಉಳಿತಾಯ ಯೋಜನೆ ಅಂದ್ರೆ NSC ಅಂತ, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ. ಇಲ್ಲಿ ಡಿಪಾಸಿಟ್ ಇಲ್ಲಿಯೂ 1000 ರೂಪೀಸ್ ಇದೆ. ಇದು FD. ಹೆಂಗೆ ಇದು ಮಾಸ್ಟರ್ಸ್ ಅಂದ್ರೆ ಇದು 5 ವರ್ಷದ್ದು ಒಂದು ಡೆಪಾಸಿಟ್, ಇದು FD ಅಂತ. 5 ವರ್ಷದಲ್ಲಿ ನಮ್ಮ ಅಮೌಂಟ್ ಏನೋ 1 ಲಕ್ಷ ಇಟ್ವಿ ಅನ್ಕೊಳ್ಳಿ, ಅದರಲ್ಲಿ 50,000 ನಮಗೆ ನಿಯರ್ ಬೈ ಒಂದು 44,000 ವರೆಗೆ ಎಕ್ಸ್ಟ್ರಾ ಅಮೌಂಟ್ 5 ವರ್ಷ ಆದ್ಮೇಲೆ ನಮ್ದು 50,000 ಪ್ಲಸ್ 44,000 ಅಂದ್ರೆ 94,000 ಅಮೌಂಟ್ ನಮ್ಗೆ ವಾಪಸ್ ಬರುತ್ತೆ. ಅದೇ ತರ ಇನ್ನೊಂದು ಕಿಸಾನ್ ವಿಕಾಸ ಪತ್ರ ಖಾತೆ, ಇದು ಸುಮಾರು ವರ್ಷದಿಂದ ಇದೆ. KVP ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿಯೂ ಡಿಪಾಸಿಟ್ ಬಂದ್ಬಿಟ್ಟು 1,000.
ಇದು 9 ವರ್ಷ 10 ತಿಂಗಳಿಗೆ ಡಬಲ್ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ನಾವು 1 ಲಕ್ಷ ಇಟ್ರೆ 2 ಲಕ್ಷ ಪಡ್ಕೊಳ್ಬಹುದು. ಇದು ಒಂದು ಒಳ್ಳೆ ಯೋಜನೆ. ಅದೇ ತರ ಇಲ್ಲಿ ಮೇನ್ ನಾ ಇನ್ನೊಂದು ಇದನ್ನ ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀನಿ ಮಾಸ್ಟರ್ಸ್, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಇಲ್ಲಿ SSY ಅಂದ್ರೆ ಹೆಣ್ಣು ಮಕ್ಕಳಿಗೆ ಇರೋದೇ ಒಂದು ಇದು ಒಳ್ಳೆ ಉಳಿತಾಯ ಖಾತೆ ಅಂತ ಹೇಳ್ಬಹುದು. ಸಣ್ಣ ಹೆಣ್ಮಕ್ಳದಿಂದ ಹಿಡ್ಕೊಂಡು ಅಂದ್ರೆ ಇದ್ರದ್ದು ಏನ್ ಫೀಚರ್ಸ್ ಇದೆ ಹೇಳ್ತೀನಿ. ಸ್ಟಾರ್ಟಿಂಗ್ ಇದು ಮಗು ಹುಟ್ಟಿ 3 ತಿಂಗಳಾದ್ಮೇಲೆ, ಹೆಣ್ಮಗು ಹುಟ್ಟಿ 3 ತಿಂಗಳಾದ್ಮೇಲಿಂದ ಈ ಅಕೌಂಟ್ ಓಪನ್ ಮಾಡೋದು. 10 ವರ್ಷ ಒಳಗಡೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು 8.2 ಇದೆ. ಇದು ಒಂದು ಸೀನಿಯರ್ ಸಿಟಿಜನ್ಸ್ 2 ಹೈಯೆಸ್ಟ್ ಬಡ್ಡಿ ಇರೋದು ಮೇಡಮ್ ಮಾಸ್ಟರ್ಸ್. ಇಲ್ಲಿ ಮ್ಯಾಕ್ಸಿಮಮ್ ನಾವು ಅಂದ್ರೆ 250 ಮಿನಿಮಮ್ ಹಿಡ್ಕೊಂಡು ಮ್ಯಾಕ್ಸಿಮಮ್ 1 ಲಕ್ಷವರೆಗೆ ಉಳಿತಾಯ ಮಾಡಬಹುದು ಅಂತ ಅವ್ರು ಇದು ಕೊಟ್ಟಿದ್ದಾರೆ. ಇಲ್ಲಿ ಮಂತ್ಲಿ ಕಟ್ಕೊಂಡು ಹೋಗೋದೇನೇ ಅವಶ್ಯಕತೆ ಇಲ್ಲ. 1 ವರ್ಷದಲ್ಲಿ ತಮಗೆ ಯಾವಾಗ ತಮ್ಮ ಹತ್ರ ಅಮೌಂಟ್ ಇರುತ್ತೆ ಆ ಅಮೌಂಟ್ ನಲ್ಲಿ ಉಳಿತಾಯ ಖಾತೆಗೆ ಹಾಕೊಂಡು ಹೋಗ್ಬಹುದು. ಇದಕ್ಕೆ ನಾನು ಇದನ್ನ ಸ್ವಲ್ಪ ಡೀಪ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಸುಮಾರು ಹೆಣ್ಮಕ್ಳಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಅದ್ರ ಸಲುವಾಗಿ ಇದನ್ನ ನಾನು ಹೇಳಕ್ ಇದು ಮಾಡ್ತೀನಿ ಮೇಡಮ್. ಇಲ್ಲಿ ಹೆಂಗೆ ಅಂದ್ರೆ 3 ತಿಂಗಳಿಂದ 10 ವರ್ಷದ ಒಳಗಡೆ ಹೆಣ್ಮಕ್ಳಿಗೆ ಅಪ್ಪ ಅಥವಾ ಅಮ್ಮಂದು ಒಂದು ನಾಮಿನಿ ತಗೊಳಕ್ಕೆ ಆಧಾರ್, ಪ್ಯಾನ್ 2 ಇರ್ಬೇಕಾಗುತ್ತೆ. ಮತ್ ಮಗುದು ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ, ಮಗುದು 2 ಫೋಟೋ, ಅಪ್ಪ ಅಮ್ಮಂದು 2 ಫೋಟೋ ಇರ್ಬೇಕಾಗುತ್ತೆ. ಆಮೇಲೆ ಮಗುದು ಆಧಾರ್ ಪ್ಯಾನ್ ಕಂಪಲ್ಸರಿ ಮಾಡಿದ್ದಾರೆ ಇವಾಗ. ಇಷ್ಟು ಡಾಕ್ಯುಮೆಂಟ್ಸ್ ನಾವು ಪೋಸ್ಟ್ ಆಫೀಸ್ ತಗೊಂಡು ಸಬ್ಮಿಟ್ ಮಾಡಿದ್ರೆ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಇಲ್ಲಿ ಮಿನಿಮಮ್ 1,000 ಮಂತ್ಲಿ ಅವ್ರು ಕಟ್ಕೊಂಡು ಹೋದ್ರೇನೆ ಅವ್ರದೇ 1,65,000 ಚಿಲ್ಲರೆ ಆಗುತ್ತೆ. ಪೋಸ್ಟ್ ಆಫೀಸ್ ಅವರು 5.5 ಲಕ್ಷ ಎಕ್ಸ್ಟ್ರಾ ಬಡ್ಡಿ ಹಾಕೊಡ್ತಾರೆ. ಅಕೌಂಟ್ ಯಾವಾಗ ಮ್ಯಾಚ್ಯೂರ್ ಆಗುತ್ತೆ ಅವಾಗ. ಇಲ್ಲಿ ತುಂಬಾ ಅವ್ರಿಗೆ ಹೆಲ್ಪ್ ಇದೆ ಇದು. ಮಗು 18 ವರ್ಷದವಳ ಆದಾಗ 50% ಅಮೌಂಟ್, ಆಮೇಲೆ ಅವಳು 21 ವರ್ಷ ಮ್ಯಾಚ್ಯೂರ್ಡ್ ಆದಾಗ ಪೂರ್ತಿ ಮ್ಯಾಚ್ಯೂರಿಟಿ ಆಗುತ್ತೆ ಅಕೌಂಟ್, ಅವಾಗ ಫುಲ್ ಅಮೌಂಟ್ ಅವರು ಕೊಡೋ ಯೋಜನೆ ಮಾಡಿದ್ದಾರೆ ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದರಲ್ಲಿ ಮತ್ತೊಂದು ಪೋಸ್ಟ್ ಆಫೀಸ್ ಇನ್ನೊಂದು ಇನ್ನ ಸುಮಾರು ಅಕೌಂಟ್ಸ್ ಇದೆ ಮಾಸ್ಟರ್ಸ್. ಅದನ್ನ ಮತ್ತೆ ಬೇಕಂದ್ರೆ ನಾನು ಇನ್ನೊಂದು ಇದರಲ್ಲಿ ಹೇಳ್ತೀನಿ. ಇವಾಗ ಮತ್ತೊಂದಂದ್ರೆ ಅಂಚೆ ಜೀವ ವಿಮೆ ಅಂತ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಇದು ಒಂದು ಇನ್ಶೂರೆನ್ಸ್ ಸ್ಕೀಮ್. ನೀವು ಎಲ್ಲಾರು ಕೇಳಿದೀರಾ ಆಲ್ರೆಡಿ. ಈಗ ಎಷ್ಟೊಂದು ಸುಮಾರು ಇನ್ಶೂರೆನ್ಸ್ ಗಳು ಎಲ್ಲ ಕಡೆ ಇದೆ. ಬಟ್ ನಮ್ ಪೋಸ್ಟ್ ಆಫೀಸ್ ಅಲ್ಲಿ ಇರೋದು ಇದು ಅಂಚೆ ಜೀವ ವಿಮೆ. ಇದರಲ್ಲಿ 2 ಟೈಪ್ ಅಂಚೆ ಜೀವ ವಿಮೆ ಮಾಡಿದ್ದಾರೆ. ಒಂದು ರೂರಲ್, ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ, ಇನ್ನೊಂದು ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಅಂದ್ರೆ ಹೆಂಗೆ ಅಂದ್ರೆ ಇದು ಗ್ರಾಮೀಣ ಭಾಗದವರಿಗೂ ಒಂದು ಅಂಚೆ ಜೀವ ವಿಮೆ ಇರ್ಲಿ, ಏನು ಓದದೇ ಇದ್ದವರಿಗೂ ವಿಮೆ ಬೇಕು ಅಂದಾಗ ಅವ್ರಿಗೆ ಹೆಲ್ಪ್ ಆಗೋ ತರ ಇದು ಒಂದು ಗ್ರಾಮೀಣ ಅಂಚೆ ಜೀವಿ. ಇದಕ್ಕೆ ರೂರಲ್ PLI ಅಂತ ಹೇಳ್ತೀವಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇನ್ನೊಂದು ಅಂಚೆ ಜೀವಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇದು ಯಾರೇ ಮಾಡ್ಬೋದು ಅಂದ್ರೆ ಮಾಸ್ಟರ್ಸ್ ಇಷ್ಟು ದಿನ ಇದು ಗೌರ್ಮೆಂಟ್ ಸರ್ವೆಂಟ್ಸ್ಗೆ, ಆಮೇಲೆ ಒಳ್ಳೆ ಇದರಲ್ಲಿ ಜಾಬ್ ಅಲ್ಲಿ ಇದ್ದು ಅವ್ರ ID ಇದ್ದವ್ರಿಗೆ ಮಾತ್ರ ಇದ್ರ ಸೌಲಭ್ಯ ಇತ್ತು. ಬಟ್ ಇವಾಗಿನ ದಿನಗಳಲ್ಲಿ ಏನ್ ಮಾಡಿದ್ದಾರೆ, ಎನಿ ಡಿಗ್ರಿ ಹೋಲ್ಡರ್ಸ್ಗೂ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸೌಕರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಮಾಡಿಸ್ಕೋಬಹುದು. ರೂರಲ್ PLI ಇಲ್ಲಿ ಯಾವ ತರ ಅಂದ್ರೆ ಇದು ಗ್ರಾಮೀಣದಲ್ಲಿ ಅಂದ್ರೆ ಗ್ರಾಮೀಣ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ ಅಲ್ಲಿ ಕಂಪಲ್ಸರಿ. ಅವರು ಏನು ಓದದೇ ಇದ್ರೂ ಪರವಾಗಿಲ್ಲ, ಅವ್ರದ್ದು ಗ್ರಾಮೀಣ ಅಡ್ರೆಸ್ ಇರೋದು 2, ಒಂದು ಲೋಕಲ್ ಅಡ್ರೆಸ್ ಪ್ರೂಫ್, ಒಂದು ರೂರಲ್ ಅಡ್ರೆಸ್ ಪ್ರೂಫ್ ತಗೊಂಡು ಇದನ್ನ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಅವರಿಗೆ. ಇಲ್ಲಿ ಏನಿದೆ ಇದರಲ್ಲಿ ಅಂದ್ರೆ ಈ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇದು ಒಂದು ಕೇಂದ್ರ ಸರ್ಕಾರದ ತುಂಬಾ ಭರವಸೆಯಾದ ಯೋಜನೆ ಆಗಿದೆ ಮಾಸ್ಟರ್ಸ್. ಇಲ್ಲಿ ತುಂಬಾನೇ ಅಂದ್ರೆ ನಮ್ಮ ಹಣ ಅತ್ಯಂತ ಸುರಕ್ಷಿತ ಅಂತಾನೆ ಹೇಳ್ಬಹುದು. ಏನಾಗಿದೆ ಅದು ಅಮೌಂಟ್ ಅಲ್ಲಿ ಏನು ಇದಿಲ್ಲ, ನಿಮ್ಗೆ ಭಯನೇ ಇಲ್ಲ. ಅಲ್ಲಿ 1 ಲಕ್ಷದಿಂದ 50 ಲಕ್ಷದವರೆಗೆ ನಾವು ಜೀವ ವಿಮೆ ಕೊಡೋಕೆ ಇದ್ ಮಾಡಿದ್ದಾರೆ ಇಲ್ಲಿ ಪೋಸ್ಟಲ್ದವರು. ಆಮೇಲೆ ಇಲ್ಲಿ ಆದಾಯ ತೆರಿಗೆ ವಿನಾಯಿತಿ ಇದೆ, ಇನ್ಕಮ್ ಟ್ಯಾಕ್ಸ್ ಇದರ ಫೆಸಿಲಿಟಿ ಇದೆ ಮೇಡಮ್. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಜೀವನದ ಭದ್ರತೆಗೆ, ನಮ್ಮ ಕುಟುಂಬದ ಭವಿಷ್ಯಕ್ಕೆ ನಾವು ಯಾವ್ದಾದ್ರು ಈಗ ಯಾರೋ ಹೇಳ್ತಾರೆ ನಾನು ಇದು ಇನ್ಶೂರೆನ್ಸ್ ಮಾಡಿಸಿದೀನಪ್ಪ, ನನಗೆ ಏನ್ ಭಯ ಇಲ್ಲ ಅಂತ ಎಷ್ಟೋ ಜನ ಕಡೆಯಿಂದ ನಾವು ಮಾಹಿತಿ ಕೇಳಿರ್ತೀವಿ. ಯಾಕಂದ್ರೆ ರಿಸ್ಕ್ ಕವರೇಜ್ ಕೊಡ್ತಾರೆ ಇಲ್ಲಿ. ಅಂದ್ರೆ ನಮ್ಮ ಜೀವನಕ್ಕೆ ನಮಗೇನೇ ಆದ್ರೂ ನಮ್ಮವ್ರ ಹಿತಕ್ಕಾಗಿ ಆದ್ರೂ ನಾವು ಏನಾದ್ರೂ ಒಂದು ದೊಡ್ಡ ಉಳಿತಾಯ ಮಾಡ್ಲೇಬೇಕಲ್ವಾ ಮಾಸ್ಟರ್ಸ್. ಯಾಕಂದ್ರೆ ನಾವಿದ್ರೆ ನಾವೇ ಅದರದ ಪ್ರಾಫಿಟ್ ತಗೊಳ್ಳೋಣ, ಇಲ್ಲ ನಮ್ಮನ್ನ ನಂಬಿಕೊಂಡಿರೋ ಮಕ್ಕಳು ಯಾರಿಗೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರಿಸ್ಕ್ ಕವರೇಜ್ ಕೊಡ್ತಾ ಇದಾರೆ ಇಲ್ಲಿ. ಮತ್ತೊಂದು ಏನಂದ್ರೆ ಮಾಸ್ಟರ್ಸ್, ಇಲ್ಲಿ ಇವಾಗ ಪೋಸ್ಟ್ ಆಫೀಸ್ ನಲ್ಲಿ ಹೆಂಗೆ ಅಂದ್ರೆ ಯಾವುದೇ ಒಂದು ನಾವು ಖಾತೆ ಓಪನ್ ಮಾಡಿದ್ರೆ ಪ್ರತಿಯೊಂದಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಂತ ಏನಿದಿಲ್ಲ. ಸುಮಾರು ಎಲ್ಲಾ ಫೆಸಿಲಿಟಿ ಆನ್ಲೈನ್ ಮೂಲಕ ನಡೀತಾ ಇದೆ. ಎಲ್ಲ ಆನ್ಲೈನ್, ಡಿಜಿಟಲ್, ಎಲ್ಲ ನಮ್ಮ ಡಿಜಿಟಲ್ ಇಂಡಿಯಾ ಆದ್ಮೇಲೆ ಎಲ್ಲ ಮೊಬೈಲ್ ಅಲ್ಲಿ ಫೆಸಿಲಿಟಿ ಬಂದಿರೋ ಹಾಗೆ ನಮ್ಮ ಪೋಸ್ಟ್ ಆಫೀಸ್ ಅವರು ಸುಮಾರು ಆನ್ಲೈನ್ ಅಲ್ಲೇ ಅಮೌಂಟ್ ಪೇ ಮಾಡೋ ತರ ಮಾಡಿದ್ದಾರೆ. ಇದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗ್ಲಿ, ಸುಮಾರು ಸುಕನ್ಯಾ ಸಮೃದ್ಧಿ ಆಗ್ಲಿ, ಯಾವುದೇ ನಾವು ಅಕೌಂಟ್ಸ್ ಓಪನ್ ಮಾಡಿ ಅಮೌಂಟ್ ನಾವು ಆನ್ಲೈನ್ ಮುಖಾಂತರನು ಪೇ ಮಾಡ್ಬೋದು. ಆನ್ಲೈನ್ ಆಪ್ ಗಳಿದೆ ಇಲ್ಲಿ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ
IPBP ಅಂತ ಹೇಳ್ತೀವಿ ಇದಕ್ಕೆ. ಇದು ಒಂದು ನಮ್ಮ ಪೋಸ್ಟ್ ಮನ್ಗಳೇ ಇದೆ ನಮ್ಮ ಮೊಬೈಲ್ ಅಲ್ಲೇ. ಈಗ ನಾವ್ ಹೆಂಗೆ ಫೋನ್ ಪೇ ಆಪ್ ಗಳೆಲ್ಲ, ಗೂಗಲ್ ಪೇ ಎಲ್ಲ ಆಪ್ ಇಟ್ಕೊಂಡಿದೀವಲ್ಲ, ಅದೇ ತರ ಒಂದ್ ಮೊಬೈಲ್ ಅಲ್ಲಿ IPBP ಆಪ್ ಅಂತ ಒಂದು ಕ್ರಿಯೇಟ್ ಮಾಡಿಕೊಟ್ರೆ ಅವ್ರು ಪೋಸ್ಟ್ ಮಾಡಿಕೊಡ್ತಾರೆ. ಅದರಿಂದ ನೀವು ಯಾವುದೇ ಪೇಮೆಂಟ್ ನ ಮಾಡಬಹುದು. ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ರಶ್ ಇರುತ್ತೆ ಅಪ್ಪ ಅಂತ ಅದೊಂದು ಎಲ್ಲಾ ಸುಮಾರು ಜನ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಹಂಗೆ ಇರೋದು ಅದು. ಸುಮಾರು ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಹೇಳಕ್ಕೂ ಇಷ್ಟೊಂದು ಯಾವ್ದು ಡಿಟೇಲ್ ಆಗಿ ಸಿಗೋಲ್ಲ. ಅರ್ಜೆಂಟ್ ಅಲ್ಲಿ ಇರ್ತಾರೆ, ತುಂಬಾ ಜನದ ವಹಿವಾಟು ನಡೀತಾ ಇರುತ್ತೆ. ಹಾಗಾಗಿ ಅದನ್ನ ನೀವು ಅಲ್ಲಿ ಹೋಗಿ ನಾನು ಇದೇ ದಿನ ಹೋದೆ, ಎಷ್ಟು ಟೈಮ್ ಆಯ್ತು ಅಂತ ಅನ್ನೋದೇನು ಬೇಕಾಗಿಲ್ಲ. ಅಲ್ಲಿ ನೀವು ಆರಾಮಾಗಿ ಇಲ್ಲೇ ಆನ್ಲೈನ್ ಮುಖಾಂತರ ಮೊಬೈಲ್ ಇಟ್ಕೊಂಡೆ ನೀವು ಪೇ ಮಾಡ್ಬೋದು. ಆಮೇಲೆ ಎನಿ ಪೋಸ್ಟ್ ಆಫೀಸ್ ಇನ್ ಇಂಡಿಯಾ, ನಾವು ಎಲ್ಲೇ ಇದನ್ನ ಪೋಸ್ಟ್ ಆಫೀಸ್ ಒಂದ್ ಕಡೆ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ, ನೀವು ಬೇರೆ ಬೇರೆ ಊರುಗಳಲ್ಲಿ ಈಗ ಕೆಲಸ ಇದ್ದವರೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇರ್ತೀವಿ, ಬೇರೆ ಕಡೆ ಹೋಗ್ತಾ ಇರ್ತೀವಿ, ಅಲ್ಲಿಯೂ ಆ ಪೋಸ್ಟ್ ಆಫೀಸ್ ವಹಿವಾಟು ನಾವು ಮಾಡ್ಕೊಳ್ಬಹುದು ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇಷ್ಟು ನಾನು ಸದ್ಯಕ್ಕೆ ಇದನ್ನ ಮಾಡ್ಕೊಂಡಿದ್ವಿ, ವಿಷಯಗಳನ್ನ ಹೇಳಿದ್ದೀನಿ. ಏನಾದ್ರೂ ಇದರಲ್ಲಿ ತಪ್ಪಾಗಿದ್ರೆ ಅಂಚೆ ಇಲಾಖೆ ತುಂಬಾನೇ ಇದಿದೆ. ಮತ್ತೊಂದು ನಾನು ಇನ್ನೊಂದು ಹೇಳ್ತೀನಿ, ಅಂದ್ರೆ ಇಂಡಿಯಾ ಪೋಸ್ಟ್ ಅಂತ ನೀವು ವೆಬ್ಸೈಟ್ ಹೋಗ್ಬಿಟ್ರೆ ನೀವು ಸುಮಾರು ಪೋಸ್ಟ್ ಆಫೀಸ್ ಡಿಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಎಲ್ಲ ಪ್ರತಿಯೊಂದು ಅಕೌಂಟ್ ಬಗ್ಗೆ ಎಲ್ಲ ಡಿಟೇಲ್ಸ್ ಎಲ್ಲ ಇದೆ ಅದರಲ್ಲಿ. ಇಂಡಿಯಾ ಪೋಸ್ಟ್ ಅಂತ ಹೋಗಿ ಪೋಸ್ಟ್ ಇನ್ಫೋ ಅಂತ ಆಪ್ ಒಂದು ನಿಮ್ಮ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಸುಮಾರು ಪೋಸ್ಟ್ ಆಫೀಸ್ ಮಾಹಿತಿಗಳು ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಇಷ್ಟು ಹೇಳಲು ಏನಾದ್ರೂ ಇದರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಮಾಸ್ಟರ್ಸ್. ಫಸ್ಟ್ ಟೈಮ್ ನಾನು ಇದರಲ್ಲಿ ವೇದಿಕೆಯಲ್ಲಿ ಹೇಳ್ತಾ ಇರೋದು. ಇಂಥ ಒಂದು ಸದಾವಕಾಶವನ್ನು ನನಗೆ ಕರುಣಿಸಿದ ಮಹಾವತಾರ್ ಫೌಂಡೇಶನ್ ಅವರಿಗೂ ಮತ್ತೆ ಗೀತಾ ಮೇಡಮ್ ನನ್ನ ಗೆಳತಿ ಅವರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ನಮಸ್ತೆ ಮಾಸ್ಟರ್ಸ್. ಎಸ್ ಸುತೇಜ ಮ್ಯಾಮ್ ಇದ್ದೀರಾ? ಸ್ಟ್ರಕ್ ಆಗಿದೆ ಅನ್ಕಂತೀನಿ ಸುತೇಜ ಮ್ಯಾಮ್. ಸುತೇಜ ಮ್ಯಾಮ್ ಮೇಡಮ್ ಈಗ ಇದಾಯ್ತು, ಇಷ್ಟೊತ್ತಿನ ಕಷ್ಟಕ್ಕೆ ಇತ್ತು. ಈಗ ಕೇಳ್ತಿದ್ಯಾ ಮ್ಯಾಮ್? ಕೇಳಿಸ್ತಿದೆ. ಶೈಲಜಾ ಮ್ಯಾಮ್ ಪ್ರಶ್ನೆ ಉತ್ತರ ತಗೊಳ್ಳಿ, ಅವರು ಮೀಟಿಂಗ್ ಇದೆ ಅಂತ ಹೊರಡ್ತಾರೆ ಅವರು. ಏನಾದ್ರು ಹೌದಾ ಮೇಡಮ್? ಪ್ರಶ್ನೆ ಉತ್ತರ ಮೇಡಮ್ ತಗೊಳ್ಳಿ, ಆಮೇಲೆ ನೆಕ್ಸ್ಟ್ ಅನುಕೃಷ್ಣಯ್ಯ ಮ್ಯಾಮ್ ಗೆ ಕೊಟ್ಬಿಡೋಣ ಅವಕಾಶನ. ಓಕೆ ಮೇಡಮ್. ಶೈಲಜಾ ಮೇಡಮ್ ಚೆನ್ನಾಗಿ ಮಾಹಿತಿ ಕೊಟ್ರಿ ನೀವು ಪೋಸ್ಟ್ ಆಫೀಸ್ ಬಗ್ಗೆ. ಧನ್ಯವಾದಗಳು ಮೇಡಮ್. ಎಲ್ಲ ನಿಮ್ಮ ಕರುಣೆ ಮೇಡಮ್. ಏನೋ ಒಂದ್ ಸ್ವಲ್ಪ ಹೇಳುವಾಗ ಇದಾಯ್ತು, ಏನಿದ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ವಿಷಯ ತಿಳಿಸಿದ್ರಿ. ಆಲ್ಮೋಸ್ಟ್ ಪೋಸ್ಟ್ ಆಫೀಸ್ ಬಗ್ಗೆ ನೀವು ಒಂದು ಪತ್ರದ ಬಗ್ಗೆ ಹೇಳಿದ್ರಿ, ಹಳೆಯ ದಿನಗಳ ನೆನಪುಗಳನ್ನ ಸಹ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೌದು ಮೇಡಮ್, ಆ ಭಾವನಾತ್ಮಕ ಸಂಬಂಧಗಳು ಈಗ ಬರುತ್ತಾ ಅಂತ ಅನ್ಸುತ್ತೆ ಒಂದೊಂದ್ಸಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇನ್ನೊಂದು ಡಿಟೇಲ್ ಮಾಡ್ಕೊಡ್ತೀನಿ ಮೇಡಮ್ ಮತ್ತೊಂದ್ಸಲ. ಓಕೆ ಮ್ಯಾಮ್, ಆಯ್ತು. ಸುತೇಜ ಮ್ಯಾಮ್ ಯಾಕೆ ಸ್ಟ್ರಕ್ ಆಗಿದೆ ಅನ್ಸುತ್ತೆ. ಮಾಸ್ಟರ್ಸ್ ಏನಾದ್ರೂ ಅನಿಸಿಕೆ ಅಥವಾ ಪ್ರಶ್ನೋತ್ತರ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಶೋಧ ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಈಗ ಹಿರಿಯ ನಾಗರಿಕರಿಗೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅದು 8% ಬಡ್ಡಿ ಹೇಳಿದ್ರಿ ಅಲ್ವಾ? ಅದು ಎಷ್ಟು? 8.2 ಮೇಡಮ್. 8.2 ಮೇಡಮ್. ಈಗ ಅವ್ರ ಹೆಸರಲ್ಲಿ ಒಂದ್ 50,000 ಹಾಕ್ತಿವಿ ಅಂತಂದ್ರೆ ಎಷ್ಟು ವರ್ಷ ಇಡ್ಬೇಕು ಮೇಡಮ್? ಅಂದ್ರೆ 1 ವರ್ಷನಾದ್ರೂ ಇಡ್ಬೋದು, ಆತರ ಏನಾದ್ರು ಇದೆಯಾ? ಮಿನಿಮಮ್ ಒಂದ್ 5 ವರ್ಷ ಆದ್ರೂ ಇಡ್ಲೇಬೇಕು ಮೇಡಮ್. 5 ವರ್ಷಕ್ಕೆ ಒಂದ್ 50,000 ಇಟ್ರೆ ಎಷ್ಟಾಗುತ್ತೆ ಮೇಡಮ್? ಅದು 8.2 ದಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೇಕಾಗುತ್ತೆ ಮೇಡಮ್. ಅದು ನಾನು ಇವಾಗ ಹೈಯೆಸ್ಟ್ ಬಡ್ಡಿ ಇರೋದೇ ಸೀನಿಯರ್ ಸಿಟಿಜನ್ ಅಕೌಂಟ್ಗೆ ಮೇಡಮ್. ಅದೇ ಬ್ಯಾಂಕ್ ಅಲ್ಲಿ 6% ಏನೋ ಇದೆ, ಇಲ್ಲಿ 8 ಇದೆಯಲ್ಲ, 8.2 ಇದೆಯಲ್ಲ. ಒಂಥರ ತುಂಬಾ ಹಿರಿಯ ನಾಗರಿಕರಿಗಂತೂ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಇದೊಂದು ಸ್ಕೀಮ್ ಚೆನ್ನಾಗಿದೆ, ಒಳ್ಳೆ ಅನುಕೂಲವಾದ ಇದು ಮೇಡಮ್. ಸುಮಾರು ಜನ ಅದು ಬಹಳ ಡೆಪಾಸಿಟ್ಸ್ ಎಲ್ಲ ಅಂದ್ರೆ ಏನಂದ್ರೆ ಸೀನಿಯರ್ ಸಿಟಿಜನ್ ಹೆಲ್ಪ್ ಆಗೋ ತರನೇ ಇದು ಮಾಡಿರೋದು. ಮುಂಚೆ ಎಲ್ಲ ಇಷ್ಟು ಇರ್ಲಿಲ್ಲ ಮೇಡಮ್, ಇವಾಗ ತುಂಬಾ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ. ಅದರ ಸೌಲಭ್ಯ ತಗೊಳ್ಬಹುದು. ಮ್ಯಾಕ್ಸಿಮಮ್ 5 ವರ್ಷ ಆಗುತ್ತೆ ಮೇಡಮ್ ಅದು. ಅದ್ರಲ್ಲಿ ನಡುವೆ ನಿಮ್ಗೆ ಏನಾದ್ರು ಆತರ ಬೇಕಂದ್ರೆ ಇದು ಮಾಡಕ್ಕೆ ಡ್ರಾ ಮಾಡ್ಕೊಳಕ್ ಅವಕಾಶ ಇರುತ್ತೆ, ಒಂದು ರೂಲ್ಸ್ ಇರುತ್ತೆ. ಬ್ಯಾಂಕ್ ತರನೇ ಇರುತ್ತೆ. ಬ್ಯಾಂಕ್ ಅಲ್ಲೂ ಹಂಗೆ 1 ವರ್ಷ ಆದ್ಮೇಲೆ ಯಾವಾಗ ಬೇಕಾದ್ರೂ ತಕ್ಕೋಬಹುದು ಅದನ್ನ. ಇಲ್ಲ ಹೌದು ಮೇಡಮ್, ಇರುತ್ತೆ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನೊಂದ್ ದಿನ ಡೀಟೇಲ್ ಆಗಿ ಹೇಳಿ ಮೇಡಮ್. ಅದು ಹೇಳ್ತೀನಿ, ನನಗೂ ಸ್ವಲ್ಪ ಟೈಮ್ ಇತ್ತಲ್ಲ, ಅಷ್ಟ್ರಲ್ಲೇ ಈಗ 3 ಜನ ಮಾತಾಡ್ಬೇಕಾಗಿತ್ತಲ್ಲ, ಅದ್ರಲ್ಲೇ ಕವರ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಸ್ವಲ್ಪ ಏಜ್ ಆಗಿರೋರೆಲ್ಲ ಇದಾರಲ್ಲ, ಅನುಕೂಲ ಆಗ್ಲಿ ಅಂತ, ಅವ್ರಿಗೆ ಇನ್ನೂ ಅನುಕೂಲ ಆಗ್ಲಿ ಅಂತ. ಯಾವ್ದಾರ ಸ್ಕೀಮ್ ಹೇಳಿ ಮೇಡಮ್, ತಿಳಿಸಿ ನೀವು.
ಹಾ ಖಂಡಿತ ತಿಳಿಸ್ತೀನಿ ಮೇಡಮ್. ಮತ್ತೆ ನಾನು ಬೇಕಂದ್ರೆ ಗೀತಾ ಮೇಡಮ್ ಅದು ಚಾರ್ಟ್ಸ್ ಎಲ್ಲ ಬೇಕಾದ್ರೆ ನಮ್ದು ಸುಮಾರು ಉಳಿತಾಯ ಯೋಜನೆದ ಚಾರ್ಟ್ಸ್ ಎಲ್ಲ ಇದೆ, ಹತ್ರ ಹಾ. ಆಡ್ಗಳು ಇದಾವೆ ಪೋಸ್ಟ್ ಆಫೀಸ್ ಅವೆಲ್ಲ ಆಡ್ಗಳು ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ. ಅದು ನೀವೆಲ್ಲ ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಶೋ ಆ ಶೈಲಜಾ ಮೇಡಮ್ ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್? ಹಾ, ಧನ್ಯವಾದಗಳು ಶೈಲಜಾ ಮೇಡಮ್. ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸಿನ ಬೆನಿಫಿಟ್ಸ್ ಅನ್ನ ಏನೇನಿದೆ ಅಂತೆಲ್ಲ ಹೇಳಿದ್ರಿ. ನಾವು ಕೂಡ ಸೀನಿಯರ್ ಸಿಟಿಜನ್ ಪೋಸ್ಟ್ ಆಫೀಸ್ ನಲ್ಲೇ ಮಾಡ್ಸಿರೋದು, ಆಮೇಲೆ ಡ್ಯೂಟಿ ಮಾಡುವ ಎಲ್ಲ KVP NSC ಎಲ್ಲ ಅಲ್ಲೇ ಇರೋದು ನಮ್ದು ಬ್ಯಾಂಕಿಂತ. ಹಾಗಾಗಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಎಲ್ಲರೂ ಶೈಲಜಾ ಮೇಡಮ್ ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ನಾವು ಒಂದ್ ಸ್ವಲ್ಪ ತೊಡಸ್ಕೊಳ್ಳೋಣ. ತುಂಬಾ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ಮಾಸ್ಟರ್ ಮೇಡಮ್ ಸ್ವಲ್ಪ ಅವರು ಲೆಫ್ಟ್ ಆಗ್ತಾರೆ, ಅಂದ್ರೆ ಇವಾಗ ಅವ್ರಿಗೇನೋ ಅರ್ಜೆಂಟ್ ಮೀಟಿಂಗ್ ಇದೆ ಮೇಡಮ್. ಇನ್ನೊಂದು 5 ನಿಮಿಷ ಟೈಮ್ ಇದೆ, ಯಾರಾದ್ರೂ ಏನಾದ್ರು ಕೇಳೋದಾದ್ರೆ ಕೇಳ್ಬಹುದು ಮೇಡಮ್. ಯಾರಾದ್ರೂ ನಿಮ್ಮ ಕ್ವಶನ್ಸ್ ಇದ್ರೆ ಅಥವಾ ನಿಮ್ಮ ಅನಿಸಿಕೆಗಳನ್ನ ಕೇಳಿ ಮಾಸ್ಟರ್ಸ್. ಚೆನ್ನಾಗಿ ಹೇಳಿದ್ದಾರೆ, ಅದು ನಮಗೆ ಅನುಕೂಲ ಆಗುವಂತದ್ದು, ಎಲ್ಲರಿಗೂ ಬೆನಿಫಿಟ್ ಇದೆ ಇದರಲ್ಲಿ. ತುಂಬಾ ಬೆನಿಫಿಟ್ ಮೇಡಮ್. ಈಗ ನಮಸ್ತೆ ಶೈಲಜಾ ಮೇಡಮ್ಗೆ. ಅದು ಬ್ಯಾಂಕ್ಗಿಂತ ಇಲ್ಲಿ ಸೀನಿಯರ್ ಸಿಟಿಜನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಹೌದು. 8.2 ಇದೆ ಮೇಡಮ್ ಅದಕ್ಕೆ. ಇಯರ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಮೇಡಮ್? ಎಷ್ಟು ಇಯರ್ ಅಂತೆಲ್ಲ ಇರುತ್ತಲ್ವಾ ಮೇಡಮ್? 10 ಇಯರ್ ಮೇಲೆ ಮಾತ್ರನಾ? ಇಲ್ಲ ಹಂಗಿಲ್ಲ ಮೇಡಮ್. ಇದು ಅಂದ್ರೆ ಇಲ್ಲಿ ನೀವು ಯಾವ ತರ ಇದು ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಕಾಲ್ ಬರ್ತಾ ಇದೆ, ಒಂದ್ ಸೆಕೆಂಡ್ ಮೇಡಮ್. ಎಲ್ಲ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸಿದೆ ಹೇಳಿ. ಕಾಲ್ ಬರ್ತಾ ಇತ್ತು, ಅದಕ್ಕೆ ಪ್ರಾಬ್ಲಮ್ ಇದಾಯ್ತು ಮೇಡಮ್. ಏನ್ ಕೇಳಿದ್ರಿ ತಾವು? ಅದೇ ಇಷ್ಟು ವರ್ಷಕ್ಕೆ ಅಂತ ಏನಾದ್ರು ಮಿನಿಮಮ್ ಇಷ್ಟು ವರ್ಷ ಇರ್ಲೇಬೇಕು ಅಂತ ಅನ್ನೋದಿದೆ ಸೀನಿಯರ್ ಸಿಟಿಜನ್ಗೆ? ಅದು ಪರ್ಸೆಂಟೇಜ್ ಇಲ್ಲ ಮೇಡಮ್, ಈಗ ಡೆಪಾಸಿಟ್ ಮಾಡಿ 1 ವರ್ಷ ಆದ್ಮೇಲೆ ನಿಮ್ಗೆ ಎಮರ್ಜೆನ್ಸಿಗೆ ಏನೋ ಅಮೌಂಟ್ ಬೇಕಾಯ್ತು ಅಂದ್ರೆ ತಕ್ಕೊಳಕ್ ಅವಕಾಶ ಕೊಟ್ಟಿರ್ತಾರೆ. ಬಟ್ 1 ವರ್ಷಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅಷ್ಟು ಇಂಟ್ರೆಸ್ಟ್ ಹಾಕೊಡ್ತಾರೆ. ಬಟ್ ಮ್ಯಾಕ್ಸಿಮಮ್ 5 ವರ್ಷ ಇಡ್ಲೇಬೇಕು ಮೇಡಮ್. 5 ವರ್ಷ ಆದ್ರೆ ನಿಮ್ಗೆ ಫುಲ್ ಇಂಟ್ರೆಸ್ಟ್ ನೀವು ಕವರ್ ಮಾಡ್ಕೊಳ್ತೀರಾ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. 60+ ಆದವ್ರಿಗೆಲ್ಲ ತುಂಬಾ ಅನುಕೂಲ ಇದೆ ಮೇಡಮ್. ಬಹಳ ಜನ ಬರ್ತಾರೆ, ಸೀನಿಯರ್ ಸಿಟಿಜನ್ಸ್ ಇರೋದು ಪೋಸ್ಟ್ ಆಫೀಸ್ ಅಲ್ಲಿ ಜಾಸ್ತಿ ಎಲ್ಲ ಅಕೌಂಟ್ಸ್ ಓಪನ್ ಮಾಡಿರೋದು. ನೋಡೋಣ ಮೇಡಮ್, ಮತ್ತೆ ನಾವು ಓನ್ ಆಗಿ ಅಲ್ಲೇ ಹೋದಾಗ ನೋಡ್ಬೇಕು. ಹಳೆ ಕಾಲದಲ್ಲಿ ಕಾಗದಗಳೆಲ್ಲ ಬರಿತಾ ಇದ್ರು ಅಲ್ಲ ಮೇಡಮ್, ಈಗ ಕೂಡ ನಾನು ಆ ಲೆಟರ್ ಇಟ್ಕೊಂಡಿದ್ದೀನಿ ಮೇಡಮ್. ಅವಾಗ ಭಾವನೆಗಳು ವ್ಯಕ್ತಪಡಿಸೋದಕ್ಕೆ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ, ಒಂದು ಇಂಗ್ಲೆಂಡ್ ಲೆಟರ್ ಬರ್ದು ಬಿಟ್ರೆ ಆ ಕವರ್ ಇಟ್ಕೊಂಡಿದೀನಿ ಮೇಡಮ್. ನಮ್ಮ ಮನೆಗೆ ನಮ್ಮ ಅಕ್ಕ ಬರ್ತಿದ್ದು, ನಮ್ಮ ಮಾವ ಬರ್ತಿದ್ದ ಲೆಟರ್ ಗಳೆಲ್ಲ ಅದನ್ನೇ ಇಟ್ಕೊಂಡಿದೀವಿ. ಎಷ್ಟು ಚೆನ್ನಾಗಿ ಭಾವನೆಗಳು ವ್ಯಕ್ತ ಆಗ್ತಿತ್ತು. ಇವಾಗ ಫೋನ್ಗಳಲ್ಲಿ ಹಲೋ ಹಲೋ ಅಂತ ಏನೋ ಒಂದ್ ಮಾತಾಡ್ಬಿಡ್ತೀವಿ, ಆ ತಕ್ಷಣಕ್ಕೆ ಅಲ್ಲಿ ಮೇಡಮ್ ನಿಜವಾಗ್ಲೂ ಆ ಪತ್ರ ಓದಿದಾಗ ಬರುವ ಕಣ್ಣೀರು ಈಗ ಬರಕ್ ಸಾಧ್ಯನಾ? ಒಂದೇ ನಮಗ್ ಪ್ರಶ್ನೆ ಬರುತ್ತೆ ಮೇಡಮ್. ನಮ್ಮ ಅಮ್ಮ ಚಿಕ್ಕಮ್ಮ ತುಂಬಾ ಅವ್ರು ಒಬ್ರಿಗೊಬ್ರು ಆತ್ಮೀಯತೆಯರು. ಇನ್ನೂವರೆಗೆ ಆ ಪತ್ರಗಳನ್ನೆಲ್ಲ ಲೆಟರ್ಗಳನ್ನ ಜೋಪಾನವಾಗಿ ಇಟ್ಟಿದ್ದಾರೆ ಮೇಡಮ್. ಅದನ್ನ ನನಗೆ ಈಗೆಲ್ಲಾ ನಮ್ಮ ವೇದಿಕೆಯಲ್ಲಿ ಹೇಳ್ತೀನಿ. ಈಗ್ಲೂ ನನ್ನ ಮಗಳಿಗೆ ಎಲ್ಲ ಅಂದ್ರೆ ನಮ್ಮ ಮಕ್ಕಳಿಗೂ ನಾವು ಈಗಿನ ಕಾಲದಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕು ಮೇಡಮ್, ಈ ಲೆಟರ್ಸ್, ಅಂಚೆ ಚೀಟಿಗಳ ಬಗ್ಗೆ. ಯಾಕಂದ್ರೆ ಬರೇ ಫೋನು ಇದೆಲ್ಲ ಡಿಜಿಟಲ್ ಆಗುತ್ತೆ ಅಷ್ಟೇ. ಆ ಭಾವನಾತ್ಮಕ ಹಾ ಮೇಡಮ್, ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಮೇಡಮ್. ಅದು ನಾನು ನೋಡಿ ಮೇಡಮ್, ನಮ್ಮಲ್ಲೇ ಸಣ್ಣ ಮಕ್ಕಳಿದ್ರೆ ನಾವು ಲೆಟರ್ ಬರೆಯೋದು, ಒಂಥರ ಒಬ್ರಿಗೆ ತಾತ ಅಜ್ಜಿ ಕಳ್ಸಪ್ಪ ಬೇರೆ ಊರಲ್ಲಿ ಇದ್ರೆ ಅವ್ರಿಗೆ ಕಳ್ಸೋದು, ಅದೆಲ್ಲ ಅವ್ರು ಮರ್ತ್ ಹೋಗಿ ಗೊತ್ತಿಲ್ಲ ಈಗಿನ ಟ್ರೆಂಡ್ ಅಲ್ಲಿ ಸುಮಾರು ಜನ ಮಕ್ಕಳಿಗೆ. ಅದನ್ನ ನಾವು ಹೇಳ್ಕೊಟ್ರೆ ಒಂಥರ. ಆಮೇಲೆ ಸುಮಾರು ಕಾಂಪಿಟೇಷನ್ಸ್ ಇರುತ್ತೆ ಮೇಡಮ್, ಅದನ್ನ ನಾನು ನೆಕ್ಸ್ಟ್ ಮತ್ತೆ ಇದ್ರಲ್ಲಿ ಹೇಳ್ತೀನಿ. ಪೋಸ್ಟ್ ಆಫೀಸ್ ಅಲ್ಲಿ ಎಷ್ಟೊಂದು ಕಾಂಪಿಟೇಷನ್ ಮಾಡ್ತಾರೆ, ಪ್ರಬಂಧ ಸ್ಪರ್ಧೆಗಳು. ನನ್ ಮಗ ಲೆಟರ್ ಬರಿಬೇಕಾದ್ರೆ, ನನ್ ಮಗ ನವೋದಯ ಸ್ಕೂಲ್ ಅಲ್ಲಿ ಓದಿದ್ದು, ತಿಂಗಳಿಗೆ 1 ಲೆಟರ್ ಕೊಡ್ತಿದ್ರು ಅವ್ರು, ಕಾಗದ ಬರೀ ಆ ಪೇರೆಂಟ್ಸ್ಗೆ ಅಂತ. ಹಂಗ್ ಬರ್ದಾಗ ಅದು ನಾನು ಎಷ್ಟೊಂದು ತಪ್ಪುಗಳೆಲ್ಲ ಕಂಡು ಹಿಡಿದು ನನ್ ಮಗನಿಗೆ ಹೇಳ್ತಿದ್ದೆ, ಖುಷಿ ಇರೋದು. ಬಟ್ ಅವನ ಕನ್ನಡ ಬರ್ತಿರ್ಲಿಲ್ಲ. ಕನ್ನಡದಲ್ಲಿ ಒತ್ತಕ್ಷರಗಳೆಲ್ಲ ತಪ್ಪೆಲ್ಲ ಮಾಡಿ ಏನೇನೋ ಬರ್ದಿರೋನು. ಅದನ್ನ ಆ ಲೆಟರ್ಗಳೆಲ್ಲ ಇನ್ನ ಇಟ್ಕೊಂಡಿದೀನಿ ಮೇಡಮ್. ಇವಾಗ ಅವ್ನಿಗೆ ಹೌದು ನೋಡಿ ಹಿಂಗೆಲ್ಲ ಬರಿತಿದ್ದೆ ಅಂತೆಲ್ಲ ಹೇಳಿದ್ರೆ ಅವ್ನಿಗೆ ಹೌದಲ್ವಾ, ನಾನು ಇಷ್ಟೊಂದೆಲ್ಲ ಇದ್ ಮಾಡಿದ್ಯಾ ಇವಾಗ ಅನ್ಸುತ್ತೆ. ಹೌದು, ನಾವ್ ಅವತ್ತು ತಿದ್ದಿದ್ದಕ್ಕೆ ನೋಡು ಮಕ್ಳು ಇವತ್ತು ಇದ್ ಮಾಡಿದಾರಂತೆ. ಬಟ್ ಇವಾಗೆಲ್ಲ ಬರೀ ಫೋನ್ಗಳು ಬಂದ್ಬಿಟ್ಟು ಫೋನು ಕೊಡಲ್ಲ ಹಾಸ್ಟೆಲ್ಗಳಲ್ಲಿ. ಆದ್ರೂ ಒಂದು 10 ರೂಪಾಯಿಂದು ಒಂದು 10 ಪೈಸೆ, ನಮ್ ಕಾಲೆಲ್ಲ 10 ಪೈಸೆ 5 ಪೈಸೆಕ್ಕೆಲ್ಲ ಕಾರ್ಡ್ ಇತ್ತು. ಅವ್ರು ಕಾರ್ಡೇ ಕೊಡ್ತಿದ್ದು, ಕವರ್ ಅಲ್ಲ. ಸೀಕ್ರೆಟ್ ವಿಷಯ ಏನು ಬರೆಯಂಗಿಲ್ಲ. ಡೈರೆಕ್ಟ್ ಆಗಿ ಎದುರುಗಡೆ ಪ್ರಿನ್ಸಿಪಲ್ಗೆ ಹೋಗ್ಬೇಕಾಗ್ದ, ಪ್ರಿನ್ಸಿಪಲ್ ತೋರಿಸಿ ಮಾತಾಡ್ಬೇಕು, ಆ ತರ ಇತ್ತು. ಆದ್ರೂ ಮಕ್ಳುಗಳಿಗೂ ಒಂಥರ ಇದಿತ್ತು, ಪ್ರೀತಿ ಭಾವನೆಗಳಲ್ಲೂ ಇತ್ತು.
ತುಂಬಾ ಚೆನ್ನಾಗಿತ್ತು ಮೇಡಮ್. ಹಳೆದನ್ನ ಜ್ಞಾಪಿಸಿದ್ರಿ ನೀವು. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಇರ್ಲಿ ಮೇಡಮ್. ನೀವು ಬಹಳ ನಮ್ಮ ಮಹಾವತಾರ ವೇದಿಕೆಯಲ್ಲಿ ನೀವು ಮಾತಾಡ್ತಾ ಇರೋದು ಕೇಳಕ್ ಖುಷಿ ಅನ್ಸುತ್ತೆ. ಎಷ್ಟು ಏಜ್ ಈ ಏಜ್ ಅಲ್ಲೂ ಇವ್ರು ಇಷ್ಟೊಂದು ಆಕ್ಟಿವ್ ಆಗಿ ನಮ್ಗೆಲ್ಲ ಹೇಳ್ತಾರಲ್ಲಪ್ಪ ಅಂತ ನೀವೆಲ್ಲ ಇನ್ಸ್ಪಿರೇಷನ್ ಮೇಡಮ್. ನಿಜವಾಗ್ಲೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಸುಧಾ ಮೇಡಮ್ ಮಾತಾಡಿ. ಸುಧಾ ಮೇಡಮ್ ಮ್ಯೂಟ್ ಆಗ್ತಾ ಇಲ್ಲ ಯಾಕೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಧಾ ಮೇಡಮ್. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಆಯ್ತು. ಹಾ ತುಂಬಾ ಮಾತಾಡಿ. ಶೈಲಜಾ ಮೇಡಮ್, ಎಷ್ಟೋ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಯ್ತು ನಮ್ಗೆ. ಇಂತ ನಿಮ್ಮಂತವ್ರನ್ನೆಲ್ಲ ಕರೆಸ್ತಿದ್ದಾರೆ. ಯಶೋಧ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇವ್ರು ತುಂಬಾ ಚೆನ್ನಾಗಿ ನಿಮ್ಮಂತ ಪ್ರತಿಭೆಗಳನ್ನೆಲ್ಲ ಕರೆಸ್ತಿದಾರಲ್ಲ. ಗೀತಾ ಮೇಡಮ್ಗೆ ದೊಡ್ಡ ಗ್ರಾಟಿಟ್ಯೂಡ್ ಹೇಳ್ಬೇಕು ನಾವು. ನಿಜವಾಗ್ಲೂ ಮೇಡಮ್, ಗೀತಾ ಮೇಡಮ್ಗೆ ಧನ್ಯವಾದ ಹೇಳ್ಬೇಕು. ನಾನು ಪೋಸ್ಟ್ ಆಫೀಸ್ ಅವ್ರು ಹೇಳಿದ ತಕ್ಷಣ ಇದು ಹೆಂಗೆ ಹೇಳಿ ಮೇಡಮ್ ಅಂತ ಅಂದೆ. ಬಟ್ ಇಲ್ಲಿ ಸಮಾಜದಲ್ಲೂ ಒಂದು ಸೇವೆ ಆಗೋ ತರ ಇದೆ ಅಲ್ವಾ? ಪೋಸ್ಟ್ ಆಫೀಸ್ ಅಂದ ತಕ್ಷಣ ಸಮಾಜ ಸೇವೆನೆ ಬಂದ್ಬಿಡುತ್ತೆ ಅಲ್ಲಿ ಮೇಡಮ್. ಅದಕ್ಕೆ ನಾನು ಒಪ್ಕೊಂಡೆ, ಸರಿ ಅನ್ಕೊಂಡೆ. ಮತ್ತೆ ಅದೆಲ್ಲ ನಿಮ್ಮ ಅದಕ್ಕೆ ಇದು ಹೋಗ್ಬೇಕು ಮೇಡಮ್. ಏನಾದ್ರು ಇದ್ರೆ ಹೇಳಿ ಮೇಡಮ್. ಅದರಲ್ಲಿ ಈ ಸುಕನ್ಯಾ ಸಮೃದ್ಧಿ ಬಗ್ಗೆ ನಾನು ಹೇಳಿದೆ. ಹೆಣ್ಮಕ್ಳಿಗೆ ಯೋಜನೆ ಒಳ್ಳೆ ಯೋಜನೆ ಇದೆ ಮೇಡಮ್. ಇದು ಎಲ್ಲರೂ ಉಪಯೋಗ ತಗೊಳ್ಳಿದ್ದು. ಹೆಣ್ಮಗು ಯಾರೇ ಇದ್ರೆ ಅವ್ರಿಗೆ ಹೇಳಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆ ಇಂಟ್ರೆಸ್ಟ್ ಇದೆ ಅದಕ್ಕೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅದು ಎಷ್ಟು ಇಯರ್ ವರ್ಗೂ ಇದೆ ಮೇಡಮ್? ಅದು ಮಗು ಹುಟ್ಟಿ 3 ತಿಂಗಳು ಆದ್ಮೇಲೆ ಅದು ಮಾಡ್ಕೊಳಕ್ಕೆ ಇದಿರುತ್ತೆ ಮೇಡಮ್. ಅದು 10 ವರ್ಷ ಒಳಗಡೆ ಹೆಣ್ಮಕ್ಳಿಗೆ, 10 ವರ್ಷ ಮೇಲೆ ತಗೊಳಲ್ಲ. ಇದು ಯಾವ ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ಸಿರ್ತೀವೋ ಅದೇ ಪೋಸ್ಟ್ ಆಫೀಸಿಗೆ ಹೋಗಿ ನಾವು ಇದು ಮಾಡ್ಬೇಕಾ ಅಷ್ಟೇ ಅಲ್ಲ ಮೇಡಮ್? ಇದು ಹಂಗೇನಿಲ್ಲ ಮೇಡಮ್. ಇದು ಪೋಸ್ಟ್ ಆಫೀಸ್ ಅದು ಒಂದು ಮಾಹಿತಿ ಏನಾಗುತ್ತೆ, ಇಂಡಿಯಾ ಪೋಸ್ಟ್ ಇದು ಹೆಂಗೆ ಅಂದ್ರೆ ಇಂಡಿಯಾ ಪೋಸ್ಟ್ ಎಲ್ಲಾ ಕಡೆ ಒಂದೇ ಇದಿರುತ್ತೆ, ಸರ್ವರ್ ಇರುತ್ತೆ ಮೇಡಮ್. ಇದರಲ್ಲಿ ನೀವೀಗ ಇಲ್ಲಿ ಖಾತೆ ಓಪನ್ ಮಾಡ್ಕೊಂಡ್ರಿ, ಬೇರೆ ಕಡೆ ನೀವು ಕ್ಲೋಸ್ ಮಾಡ್ಕೊಂಡ್ರೇನು ಏನ್ ತೊಂದ್ರೆ ಇಲ್ಲ. ಹೆಡ್ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೋಬಹುದು ಮೇಡಮ್. ಯಾವುದೇ ಇದು ಹಾ ಮೇಡಮ್, ಆನ್ಲೈನ್ ಅಲ್ಲಿ ಏನು ಮಾಡ್ಕೊಳಕ್ ಬರಲ್ಲ ಇದು ಪೋಸ್ಟ್ ಆಫೀಸ್. ಖಾತೆ ಓಪನ್ ಮಾಡ್ಕೋಬೇಕಾದ್ರೆ ನಾವು ಫಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಮೇಡಮ್. ಮತ್ತೆ ರೈಟಿಂಗ್ ಅಲ್ಲಿ ಇರುತ್ತೆ ಫಾರ್ಮ್ ಗಳೆಲ್ಲ, ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ತಾರೆ ಮೇಡಮ್ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ. ಅದು ಇಂಪಾರ್ಟೆಂಟ್ ಇರುತ್ತೆ. ನೀವು ಆಮೇಲೆ ಅಮೌಂಟ್ ಕಟ್ಟಕ್ಕೆ ನೀವು ಪ್ರತಿ ಸಲ ಪೋಸ್ಟ್ ಆಫೀಸ್ ಹೋಗ್ಬೇಕಂತೇನಿಲ್ಲ. ಅಲ್ಲಿ ನಿಮ್ಗೆ ಆನ್ಲೈನ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆಮೇಲೆ ದುಡ್ಡನ್ನೆಲ್ಲ ಬಿಡಿಸ್ಬೇಕು ಅಂದ್ರೆ ಮತ್ತೆ ನಾವು ಥ್ರೂ ಆನ್ಲೈನ್ ಬರಲ್ಲ ಆನ್ಲೈನ್ ಅಲ್ಲಿ ತಗೊಳಕ್ ಬರಲ್ಲ ಮೇಡಮ್. ನಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕಲ್ಲ, ಅವ್ರ ಪಾಸ್ಬುಕ್ ಎಲ್ಲ ಕೊಟ್ಟಿರ್ತಾರೆ ಮೇಡಮ್. ಸುಮಾರು ಅದಕ್ಕೆ ಇದು ಪ್ರೊಸೀಜರ್ಸ್ ಇರುತ್ತೆ. ಅದೆಲ್ಲ ನಾವು ಸಬ್ಮಿಟ್ ಮಾಡಿದ್ಮೇಲೆ ನಾವು ಟೋಟಲಿ ಕೊನೆ ಅಮೌಂಟ್ ತಗೊಳ್ಬಹುದು. ಬಟ್ ನೀವು ಯಾವ ಬ್ರಾಂಚ್ ಅಲ್ಲಿ ಓಪನ್ ಮಾಡಿದ್ರಿ ಅದೇ ಓಪನ್ ಮಾಡ್ಬೇಕು ಅದರಲ್ಲಿ ಅಂತ ಏನಿಲ್ಲ. ಕ್ಲೋಸ್ ಮಾಡ್ಕೋಬೇಕು. ಬೇರೆ ಹೆಡ್ ಆಫೀಸ್ ಗಳಲ್ಲಿ ನಿಮ್ಗೆ ಇದು ಮಾಡಿ ಅಮೌಂಟ್ ಕ್ಲೋಸ್ ಮಾಡಿ ಕೊಡ್ತಾರೆ ಮೇಡಮ್. ಆಮೇಲೆ ಮತ್ತೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೂ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್ ದುಡ್ಡು ಬಿಡ್ಸೋದು? ನಾವು ಇಲ್ಲ ಖಂಡಿತ ಇಲ್ಲ ಮೇಡಮ್. ಅದೇ ಒಂದು ನಾವು ಇಂಡಿಯಾ ಪೋಸ್ಟ್ ಅಂತ ಹೇಳಿದ್ವಿ ಇದಕ್ಕೆ ಮೇಡಮ್. ಏನಂದ್ರೆ ಈಗ ನಾವು ಈ ಸ್ಟೇಟ್ ಅಲ್ಲಿ ಕರ್ನಾಟಕದಲ್ಲಿ ಇದ್ದು ಆಂಧ್ರದಲ್ಲಿ ಹೋಗಿ ನೀವು ಇದು ಮಾಡ್ತೀನಿ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಸ್ಟಾರ್ಟಿಂಗ್ ನೀವು ಏನ್ ಓಪನ್ ಮಾಡಿರ್ತೀರಲ್ಲ ಅಕೌಂಟ್ ಫೀಡ್ ಆಗಿರುತ್ತೆ ಕಂಪ್ಯೂಟರ್ ಅಲ್ಲಿ. ನಿಮ್ಮ ಅಕೌಂಟ್ ಏನ್ ನಂಬರ್ ಇರುತ್ತೆ ಅಲ್ವಾ, ಆ ಅಕೌಂಟ್ ನಂಬರ್ ಅವ್ರು ಎಲ್ಲೇ ಹಾಕಿದ್ರು ಸಿಸ್ಟಮ್ ಅಲ್ಲಿ ಬರುತ್ತೆ. ಅದು ಆತರ ಇದೆ. ಅದು ಸೀನಿಯರ್ ಸಿಟಿಜನ್ ಒಂದು ಹೇಳಿದ್ರಲ್ಲ ಮೇಡಮ್, ಅದು ಸಪೋಸ್ 50,000 ಇಟ್ರೆ 9 years ಡಬಲ್ ಆಗುತ್ತಾ ಮೇಡಮ್ ಅದು? ಇಲ್ಲ ಮೇಡಮ್, ಅಲ್ಲಿ 8.2% ಇದೆ ಇಂಟ್ರೆಸ್ಟ್. ನನ್ನ ಹತ್ರದ ಡೀಟೇಲ್ಸ್ ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೀನಿ. ಹೆಂಗೆ ಅಂದ್ರೆ ಇದು ನೀವು ಸ್ಟಾರ್ಟಿಂಗ್ ಹೂಡಿಕೆ ಮಾಡಕ್ಕೆ 1000ದಿಂದ ಎಷ್ಟಾದ್ರೂ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಹಾಕಿ ಇಟ್ಟು ಬಿಡಬಹುದು. ಅಲ್ಲಿ 8.2 ಕೊಡ್ತಾರೆ. 5 years ಗೆ ಮ್ಯಾಚುರಿಟಿ ಆಗುತ್ತೆ ಮೇಡಮ್. ಅದು 5 years ಮೆಚುರಿಟಿ. ಹೈಯೆಸ್ಟ್ ಬಡ್ಡಿ ಇರೋದು ಮೇಡಮ್. ಅದೇ ತುಂಬಾ ಒಳ್ಳೆ ಸೌಲಭ್ಯ, ಅದನ್ನು ಉಪಯೋಗ ಮಾಡ್ಕೋಬಹುದು. ಓಕೆ. ಸೋಷಿಯಲ್ ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಹೇಳಿದೆ, ಅದು ತುಂಬಾ ಚೆನ್ನಾಗಿದೆ. ನಾವು ಈ ತರ FD ಇಟ್ಬಿಟ್ಟು ಕರ್ನಾಟಕದಲ್ಲಿ ಅದನ್ನ ಬಿಡಿಸ್ಕೊಳ್ಳೋ ಫೆಸಿಲಿಟಿ ಇದೆನಾ ಅದು? ಹಾ ಮಾಡ್ಬೋದು ಮೇಡಮ್, ಮಾಡ್ಕೋಬಹುದು. ಓಕೆ. ಫಿಕ್ಸ್ಡ್ ಡಿಪಾಸಿಟ್ ಕೇಳ್ತೀನಿ ಮೇಡಮ್. ಓಕೆ ಮೇಡಮ್ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಾಗೇಶ್ ಶೆಟ್ಟಿಗಾರ್ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಕೊಟ್ಟಿದೆ, ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿದ್ದು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಸೀನಿಯರ್ ಸಿಟಿಸನ್ಸ್ ಇದು ಡೀಟೇಲ್ ಹೇಳಿದ್ರಲ್ಲ, ಅದರಲ್ಲಿ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಪ್ರೊವಿಷನ್ ಉಂಟು ಅದರಲ್ಲಿ? ಹಾ ಇದೆ ಸರ್. ಕ್ವಾರ್ಟರ್ಲಿನೂ ಇದೆ, 6 months ಆತರ ಮಾಡಿದ್ದಾರೆ ಸರ್. ಅಲ್ಲ, ಆದ್ರೆ ಇಂಟ್ರೆಸ್ಟ್ ಅದೇ ಸೇಮ್ ಪರ್ಸೆಂಟೇಜ್ ಕೊಡ್ತಾರಾ?
ಹಾ 8.2ನೇ ಸರ್. ಈಗ ಇಂಟ್ರೆಸ್ಟ್ ಗೆ ಇದ್ ಮಾಡಿದ್ರೆ ಕ್ವಾರ್ಟರ್ಲಿ ಇಂಟ್ರೆಸ್ಟ್, ಸೊ ಅದು ನಮಗೆ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕೊಡುವಾಗ ನಮಗೆ ಇಂಟ್ರೆಸ್ಟ್ ಏನು ಕಡಿಮೆ ಮಾಡಲ್ಲ, ಪರ್ಸೆಂಟೇಜ್ ಕಡಿಮೆ ಇಲ್ಲ ಮಾಡಲ್ಲ. ಇಲ್ಲ 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 ಸರ್, ಇಲ್ಲ. ಮಾಡ್ತಾರಾ? ಕ್ವಾರ್ಟರ್ಲಿ ಸೇಮ್ ಇಂಟ್ರೆಸ್ಟ್ ಇರುತ್ತೆ ಸರ್. ಇಲ್ಲ, ಬಟ್ ಲಾಕ್ ಇನ್ ಪೀರಿಯಡ್ ಅದು ಎಷ್ಟು? ನಡುವಿನಲ್ಲಿ ಏನಾದ್ರು ಬೇಕಾದ್ರೆ ತೆಗಿಬಹುದು ಅದು? ಹಾ ತೆಗಿಬಹುದು ಸರ್, ತೆಗಿಬಹುದು. ಹಾ? ಅಂದ್ರೆ 1 ವರ್ಷ ಆದ್ಮೇಲೆ ಆ ಡೇಟ್ಗೆ ಹಾ. ನಿಮ್ದು ಆದ್ಮೇಲೆ ಇದು ಮಾಡ್ತಾರೆ, ಅವಕಾಶ ಕೊಟ್ಟಿರ್ತಾರೆ ನಿಮ್ಗೆ ಏನಾದ್ರು ಅಮೌಂಟ್. ಅಲ್ಲ ಅದು ಯಾರ ಅಲ್ಲ, ನಡುವಿನಲ್ಲಿ ಇಂಟ್ರೆಸ್ಟ್ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಅಥವಾ ಮಂತ್ಲಿ ಇಂಟ್ರೆಸ್ಟ್ ತಗೊಂಡ್ರೆ ನಡುವಿನಲ್ಲಿ ಹಾ, ಸರ್. ತೆಗೆದ್ರೆ ಪ್ರಾಬ್ಲಮ್ ಆಗ್ತದೆ, ಅಮೌಂಟ್ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲ ಯಾರು ಹಾ, ಹಾ, ಹೇಳಿದ್ರು, ಅದು ಅದಕ್ಕೆ ನಿಮ್ಮ ಹತ್ರ ಹೌದು. ಕ್ಲಾರಿಫಿಕೇಶನ್ ತಗೊಳ್ಳೋಣ. ಹಾ ಕ್ವಾರ್ಟರ್ಲಿ ನೀವು ತಗೊಂಡ್ರೆ ಆ ಹೌದಾ? ಅಮೌಂಟ್ ಕೊಡೋದು ಸರ್, ಅಷ್ಟು ಫುಲ್ ಬರಲ್ಲ ಅದು ಇಂಟ್ರೆಸ್ಟ್ ಅವಾಗ ಮೆಚುರಿಟಿ ಟೈಮ್ ಅಲ್ಲಿ ನಿಮ್ಗೆ. ಅಲ್ಲ ಇಂಟ್ರೆಸ್ಟ್ ನಾವು ತಗೊಂಡದ್ದು ಏನು ರಿಟರ್ನ್ ಮಾಡ್ಬೇಕಾ ಏನು? ಇಲ್ಲ ಇಲ್ಲ, ಅದೇನ್ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ರಿಟರ್ನ್ ಮಾಡಿದ್ರೆ ಆಮೇಲೆ ಪೂರ್ತಿ ಇಂಟ್ರೆಸ್ಟ್ ತಗೊಳ್ತೀರಾ, ಅಲ್ಲ ಮಾಡದೇ ಇದ್ರೆ ನಮ್ಮ ಡೆಪಾಸಿಟ್ ಅಮೌಂಟ್ ಅಲ್ಲಿ ಕಟ್ ಮಾಡಿ ಕೊಡ್ತಾರಾ? ಹಾ ಹೌದು ಸರ್, ಹೌದು. ನಿಮ್ ಡೆಪಾಸಿಟ್ ಹೌದಾ? ಇಂಟ್ರೆಸ್ಟ್ ಕೊಡೋ ಇಂಟ್ರೆಸ್ಟ್ ಅಲ್ಲಿ ಕಟ್ ಮಾಡ್ತಾರೆ ಅಷ್ಟೇ. ಎಕ್ಸ್ಟ್ರಾ ಏನ್ ಸರ್ ಹಾ. 8.2 ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬರುತ್ತೆ ಅಲ್ವಾ ಸರ್ ಟೋಟಲಿ. ಆ ಹೌದು. ಇಂಟ್ರೆಸ್ಟ್ ಅಲ್ಲಿ ನೀವು ಹ್ಮ್. ಕ್ವಾರ್ಟರ್ಲಿ ಅಥವಾ 6 months ನೀವು ತಗೊಳ್ತಾ ಬಂದ್ರೆ ಕೊನೆಗೆ ಆದ ಅಮೌಂಟ್ ಅಷ್ಟೇ ಬರೋದು ನಿಮ್ಗೆ. ಏನ್ ನೀವು ಫಸ್ಟ್ ಓಕೆ, ಅದು ನೋ ಪ್ರಾಬ್ಲಮ್. ಹಾ ಅದೇ ನೀವು ಯಾವ್ದು ತಗೊಳ್ಳಿಲ್ಲ ಅಷ್ಟುವರೆಗೆ ಹಂಗೆ ಇಟ್ಟು ಕೊನೆಗೆ ನೀವು ಇದು ಅಮೌಂಟ್ ಡ್ರಾ ಮಾಡ್ಕೊಳ್ತೀನಿ ಅಂದಾಗ ಫುಲ್ ಅವ್ರದ್ದು ಏನ್ ಇಂಟ್ರೆಸ್ಟ್ ಇದೆ ಅಷ್ಟು ಇದು ಮಾಡ್ತಾರೆ ಅಲ್ಲ, ಸರ್. ಅದು ಪ್ರಾಬ್ಲಮ್ ಇಲ್ಲ. ನಡುವಿನಲ್ಲಿ ನಾವೇನ್ ತಕೊಂಡ್ರೆ ಆ ಇಂಟ್ರೆಸ್ಟ್ ನಾವು ತಕೊಂಡದಕ್ಕೆ ಏನಾದ್ರು ಇದ್ ಮಾಡ್ತಾರಾ ಅಂತ ಏನಾದ್ರು? ಏನ್ ಮಾಡಲ್ಲ ಸರ್, ಅಲ್ಲೇನು ಪೆನಾಲ್ಟಿ ಎಲ್ಲ ಏನ್ ಏನಿರಲ್ಲ, ಮಾಡಲ್ಲ? ಅದಷ್ಟೇ ಕಟ್ ಆಗುತ್ತೆ, ಸರಿ, ಇಂಟ್ರೆಸ್ಟ್ ಸರಿ, ಕಟ್ ಸರಿ. ಆಗುತ್ತೆ. ಓಕೆ, ಅದೇ ಟ್ರಾನ್ಸ್ಫರ್ ಆಫ್ ಅಕೌಂಟ್ಸ್ ಈಗ ಆಲ್ ಇಂಡಿಯಾ ಎಲ್ಲಿಯೂ ಕೂಡ ಆಗ್ತದೆ. ಈಗ ನಂದು ಬ್ಯಾಂಗ್ಳೂರಲ್ಲಿ ಇತ್ತು, ಇಲ್ಲಿ ಮಾಡ್ಕೊಂಡಿದ್ದೆ ನಾನು. ಹಾ ಸರ್, ಅದೇ. ಮಾಡ್ಕೋಬಹುದು ಸರ್, ಪ್ರೊಸೆಸ್ ಇದೆ ನಿಮ್ಗೆ ಹೌದು. ಗೊತ್ತಿರ್ಬೇಕು ಅದಕ್ಕೆ, ಟ್ರಾನ್ಸ್ಫರ್ ಮಾಡಕ್ಕೆ ಎಲ್ಲ ಹೌದು, ಅಕೌಂಟ್ಸ್. ಮಾಡಿದ್. ಓಕೆ, ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಧುರಾ ಮೇಡಮ್. ಇಲ್ಲ, ಮಧುರಾ ಮೇಡಮ್ ಅನ್ಮ್ಯೂಟ್ ಆಗ್ತಾ ಇಲ್ಲ ಯಾಕೆ ಅವ್ರು? ಹಾ, ಮಧುರಾ ಮೇಡಮ್. ಮೇಡಮ್ ಕೋ ಹೋಸ್ಟ್ ಕೊಟ್ಟಿದ್ದೀನಿ ನೋಡಿ ಅವ್ರು. ಹಾ 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 ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ನಾನು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ. ನನ್ಗೆ ಇವತ್ತಿಂದು 3 ಜನ ಅತಿಥಿಗಳು ಬಂದಿದ್ದೀರಾ, ನಮ್ಮವರೇ. ಅಂದ್ರೆ ನಮ್ಮ ಒಂದು ಧ್ಯಾನಕ್ಕೆ ಬಂದು ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ಕ್ಲಾಸ್ ನೋಡ್ಲಿಲ್ಲ, ವಿಡಿಯೋ ನೋಡ್ತೀನಿ. ವಿಡಿಯೋ ನೋಡಿ ನಾನು ಲೈಕ್ ಮತ್ತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಒಂದು 2 ನಿಮಿಷ ಮಾತಾಡ್ಲಾ? ಮಧುರಾ ಮ್ಯಾಮ್, ಹಾ ಹೇಳಿ. ಇನ್ನೂ ಒಬ್ಬ ಮಾಸ್ಟರ್ಸ್ ಇದಾರೆ ಮ್ಯಾಮ್, ಇಬ್ಬರದಷ್ಟೇ ಆಗಿರೋದು. ಶೈಲಜಾ ಮ್ಯಾಮ್ ಬಿಸಿ ಇದ್ರಂತ ಅವರಿಗೆ ಕೊಟ್ಟಿದ್ವಿ ಅವಕಾಶನ. ಇನ್ನೊಬ್ಬ ಮಾಸ್ಟರ್ಸ್ ಇದಾರೆ ಮ್ಯಾಮ್. ಹೌದಾ? ಎಸ್ ಮ್ಯಾಮ್, ಇಬ್ರದ್ ಮಾತ್ರ ಅವಕಾಶ ಆಗಿದೆ. ಓಕೆ, 2 ನಿಮಿಷ ಮಾತಾಡಿ ಹೋಗ್ಲಾ? ಎಸ್ ಮ್ಯಾಮ್, ಎಸ್ ಖಂಡಿತ, ಶೋರ್ ಮ್ಯಾಮ್. ಅನುಕೃಷ್ಣಯ್ಯ ಮ್ಯಾಮ್. ಹಾ ಇದೀನಿ, ಹೇಳಿ ಮ್ಯಾಮ್. ಇಫ್ ಡೋಂಟ್ ಮೈಂಡ್, ಬೇಜಾರಾಗಬೇಡಿ. ವೇಟ್ ತೊಂದ್ರೆ ಇಲ್ಲ. ಎಸ್ 2 ನಿಮಿಷ ಗೀತಮ್ಮ. ಇಂಪಾರ್ಟೆಂಟ್ ಇದೆ ಮಾಹಿತಿ. ಓಕೆ, ಏನಿಲ್ಲ, ಇವತ್ತು ಅಂದ್ರೆ ನಾಳೆ ದಿನ ನಮ್ದು ಮಹಾ ಅವತಾರ್ ಫೌಂಡೇಶನ್ 500 ದಿನದ ಸಂಭ್ರಮ ನಡೀತಾ ಇದೆ. ಎಲ್ಲ ಮಾಸ್ಟರ್ಸ್ ಅಟೆಂಡ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇರೋದು. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಅಂದ್ರೆ ಇಲ್ಲಿ ಮಧ್ಯಾಹ್ನದ ಗ್ರೂಪ್, ಬೆಳಗ್ಗೆ ಗ್ರೂಪ್ ಅಂತ ಏನಿಲ್ಲ, ಎಲ್ಲ ಮಹಾವತಾರ್ ಫೌಂಡೇಶನ್ ಧ್ಯಾನಿಗಳೇ ಎಲ್ಲರೂ. ಅದಕ್ಕೆ ಇಲ್ಲಿರೋರು ಎಲ್ಲರೂ ಬೆಳಗ್ಗೆ ಇದ್ದವ್ರು ಇರ್ತೀರಾ, ಮಧ್ಯಾಹ್ನ ಬೆಚ್ಚಲು ಇರ್ತೀರಾ, ಎಲ್ರು ಬೆಳಗಿನೂ ಜಾಯಿನ್ ಆಗಿ ಎಲ್ರು ಬನ್ನಿ. ನಮ್ಮ ಒಂದು ಮಹಾವತಾರ್ ಫೌಂಡೇಶನ್ ನ ಅತ್ಯುತ್ತಮ ಸಂಭ್ರಮವನ್ನ ಆಚರಿಸೋಣ. ಎಲ್ರು ಖುಷಿಯಿಂದ ಸಂಭ್ರಮ ಮಾಡೋಣ ಅಂತ ಹೇಳಲಿಕ್ಕೆ. ಎಷ್ಟೊಂದು ತಗೊಂಡಿದೀವ ನಾವು ಮಹಾವತಾರಿಂದ, ಜ್ಞಾನನ್ನ ತಗೊಂಡಿದೀವಿ. ಅಂದ್ರೆ ಎಲ್ಲ ರೀತಿಯ ಒಂದು ವೈದ್ಯಕೀಯ ಸೌಲಭ್ಯ ಅಂತ ಹೇಳುದು ಮಾತ್ರ ಇಲ್ಲದೆ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಅನ್ನೋದನ್ನು ಕೂಡ ನಾವು ಪ್ರತಿದಿನ ತಗೊಳ್ತಾ ಇದ್ದೀವಿ. ಅದನ್ನೆಲ್ಲ ಒಂದು ನಾವು ಸಂಭ್ರಮ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ತರ ವೇದಿಕೆ ನಮ್ಗೆ ಎಲ್ಲೂ ಸಿಗಲ್ಲ. ಸಂಭ್ರಮ ಎಲ್ಲರೂ ಸೇರಿ ಚೆನ್ನಾಗಿ ಒಳ್ಳೆ ಬೆಳಿಗ್ಗೆ 5 ಗಂಟೆಯಿಂದ 8:30 ಆಗ್ಬಹುದು, ಗೊತ್ತಿಲ್ಲ. ಎಲ್ಲರೂ ಸಂಭ್ರಮ ಮಾಡ್ಕೊಂಡು ಖುಷಿಯಿಂದ ಆನಂದಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರು ಬೆಳಿಗ್ಗೆ ಜಾಯಿನ್ ಆಗಿ, ಲಿಂಕ್ ಎಲ್ಲೂ ಬರುತ್ತೆ, ಎಲ್ಲಾ ಗ್ರೂಪ್ ಅಲ್ಲೂ ಲಿಂಕ್ ಹಾಕಿರ್ತಾರೆ. ಎಲ್ರು ಜಾಯಿನ್ ಆಗಿ ನಿಮ್ಮ ಒಂದು ಶೇರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ. ಏನೇನ್ ಸಾಧನೆ ಮಾಡ್ಕೊಂಡ್ರಿ, ಏನಾಯ್ತು ಅಂತ, ನಿಮ್ಮ ಲೈಫಲ್ಲಿ ಏನೇನ್ ಅಳವಡಿಸ್ಕೊಂಡಿದ್ದೀರಾ ಅಂತ ಹೇಳಲಿಕ್ಕೆ ಎಲ್ರು ಮುದ್ದಾಂ ಬನ್ನಿ ಅಂತ ಕರಿತಾ ಇದ್ದೀನಿ. ಅಂದ್ರೆ ಇಲ್ಲಿ ಕರೆಯುವಂತ ಅವಶ್ಯಕತೆ ಇಲ್ಲ, ಇದು ನಿಮ್ದೇ ವೇದಿಕೆ, ನಿಮ್ದೇ ಒಂದು ಮಹಾವತಾರ. ಆದ್ರೆ ನಾನು ತುಂಬಾ ದಿನದಿಂದ ಇಲ್ಲಿ ಇದ್ದೀನಿ ಅಂತ ನಾನು ಹೇಳಲಿಕ್ಕೆ ಬಂದೆ ಅಷ್ಟೇ.
ಥ್ಯಾಂಕ್ ಯು ಎಲ್ಲರೂ ಬನ್ನಿ ನಾಳೆ ಬೆಳಿಗ್ಗೆ ಜಾಯಿನ್ ಆಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಸುತೇಜ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಬಂದು ನಾಳಿನ ವಿಷಯವಾಗಿ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರೂ ಜಾಯಿನ್ ಆಗ್ತೀವಿ, ಎಲ್ಲರೂ ಜಾಯಿನ್ ಆಗೋಣ, ಸಂಭ್ರಮ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಈಗ ಮುಂದಿನ ಸ್ಪೀಕರ್ ಅನುಕೃಷ್ಣಯ್ಯ ಮೇಡಮ್ನ ಈ ವೇದಿಕೆಗೆ ಸ್ವಾಗತಿಸುವಂತ ಸಮಯ. ಅನು ಮೇಡಮ್, ನಿಮ್ಗೆ ಈ ವೇದಿಕೆಗೆ ಸ್ವಾಗತ. ನಿಮ್ಮ ಒಂದು ಜ್ಞಾನವನ್ನ ನಮಗೆ ನೀಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮಸ್ತೆ. ನಾನ್ ಕಳೆದ ವಾರ ಏನೋ ಒಂದೆರಡು ಟಿಪ್ಸ್ ಕೊಟ್ಟಿದ್ದೆ, ಯಾರಾದ್ರೂ ಟ್ರೈ ಮಾಡಿದ್ರ ಮೇಡಮ್? ಯಾರು ಟ್ರೈ ಮಾಡಿಲ್ವಾ? ಓಕೆ. ಈ ಸಲ ಕೆಲವೊಂದು ನಾನು ಅನುಭವ ಪಡ್ಕೊಂಡು ನನ್ಗೆ ಸಕ್ಸಸ್ ಆದ್ಮೇಲೆ ಅದನ್ನ ಹೇಳ್ತಾ ಇದ್ದೀನಿ, ಕೆಲವೊಂದು ಟಿಪ್ಸ್. ಫಸ್ಟ್ ಲಾಸ್ಟ್ ವೀಕ್ ಹೇಳಿದ್ದೆ ನಿದ್ದೆಗೋಸ್ಕರ. ಕಾಮನ್, ಎಲ್ಲಾರ್ಗು ನಿದ್ದೆ ಪ್ರಾಬ್ಲಮ್ ಸಾಮಾನ್ಯ ವಯಸ್ಸಾದ್ಮೇಲೆ ಇದ್ದೇ ಇರತ್ತೆ. ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. 2 ಹೆಬ್ಬೆರಳಿನ ಉಗುರಿನ ಕೆಳಗೆ ಬ್ಲಾಕ್ ಡಾಟ್ ಸ್ಕೆಚ್ ಪೆನ್ ಅಲ್ಲಿ ಅಷ್ಟು ಹಾಕೊಂಡ್ರೆ ಸಾಕು. ರಾತ್ರಿ ಹಚ್ಕೊಂಡು ಊಟ ಎಲ್ಲ ಮುಗಿದ್ಮೇಲೆ ವಾಶ್ ಮಾಡ್ಬಾರ್ದು, ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಮೇಡಮ್. ನೆಕ್ಸ್ಟ್, ಕಣ್ಣಿನ ದೃಷ್ಟಿ ಅಂದ್ರೆ ಈಗ ಆಲ್ಮೋಸ್ಟ್ 60 ಈಗೇನ್ 40ಗೆ ಬಂದ್ಬಿಟ್ಟಿರುತ್ತೆ ಕಣ್ಣಿನ ದೋಷಗಳೆಲ್ಲಾನು, ದೃಷ್ಟಿ ದೋಷ. ಅದಕ್ಕೊಂದ್ ಸಣ್ಣ ಒಂದು ಎಕ್ಸಸೈಸ್ ಇದೆ. ಅದನ್ನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮತ್ತೆ ರಾತ್ರಿ 2 ಸಲ ಮಾಡಿದ್ರೆ ವಿತಿನ್ 3 months ಅಲ್ಲಿ ನಮ್ಗೆ ಸ್ಪೆಕ್ಸ್ ತೆಗಿಯೋ ಅಂತ ಸಂದರ್ಭ ಬರುತ್ತೆ. ಹೇಳ್ಕೊಡ್ತೀನಿ ಮೇಡಮ್. ಇದು ಆಕ್ಚುಲಿ ಕಣ್ ಮುಚ್ಕೊಂಡ್ ಮಾಡ್ಬೇಕು. ನಾನೀಗ ತೋರಿಸ್ತಾ ಇರೋದ್ರಿಂದ ಕಣ್ ಬಿಟ್ಟು ನೋಡ್ಬಹುದು ನೀವು. ಮೊದಲನೇದಾಗಿ ಇಲ್ಲಿ ಉಸಿರು ತಕೊಂಡು ಉಸಿರು ಬಿಡ್ಬೇಕು 7 ಸಲ. 7 ಸಲ. ಸ್ವಲ್ಪ ಪ್ರೆಷರ್ ಹಾಕಿ ಮೇಡಮ್, ಅಲ್ಲ ತುಂಬಾ ಬೇಡ, ಸ್ವಲ್ಪ ಪ್ರೆಷರ್ ಹಾಕಿ 7 ಸಲ. ನಂತರ ಉಬ್ಬು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ಉಬ್ಬು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ನಿಮ್ಮ ತೋರ್ ಬೆರಳಿಂದ ಪ್ರೆಸ್ ಮಾಡಿದ್ರು ಸಾಕು. 7 ಸಲ ಉಸಿರು ತಕೊಂಡು ಉಸಿರು ಬಿಡ್ಬೇಕು. ಹಾಗೆ ಬಂದ್ರೆ ಇಲ್ಲಿ ಉಬ್ಬಿನ ಮಧ್ಯದಲ್ಲಿ ಒಂದು ಹಳ್ಳ ತರ ಕಾಣುತ್ತೆ ನಮ್ಗೆ, ಬೆರಳಲ್ಲಿ ಹಿಂಗ್ ಫೀಲ್ ಮಾಡ್ಬೋದು. ಇಲ್ಲಿ ಹಳ್ಳ ಬರುತ್ತೆ, ಅಲ್ಲಿ 2 ಬೆರಳನ್ನ ಒತ್ತಿಡಿದು 7 ಸಲ ಉಸಿರು ತಕೊಂಡು ಬಿಡ್ಬೇಕು. ಇಲ್ಲಿ ನಂತರ ಉಬ್ಬಿನ ಕೊನೆ ಉಬ್ಬಿನ ತುದಿ ನಂತರ 2 ಕಣ್ಣಿನ ತುದಿ ನಂತರ ಹಾಗೆ ಬಂದ್ರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಬೋನ್ ಬರುತ್ತೆ ಕಣ್ಣಿನ ಕೆಳಗಡೆ. ಬೋನ್ ಅನ್ನ ಪ್ರೆಸ್ ಮಾಡಿ 7 times ಉಸಿರು ತಕೊಂಡು ಬಿಡೋದು. ದೆನ್ ನೆಕ್ಸ್ಟ್ ಹಾಗೆ ಕೆಳಗ್ ಬಂದ್ರೆ ನಮ್ಮ ಚಿನ್ನಿಂದ ಹಿಂಗೆ ಪ್ರೆಷರ್ ಮಾಡಿ ಮೇಲೆ ಎತ್ಬೇಕು.
ಇದು 7 ಪಾಯಿಂಟ್. ಕೈನ ಚೆನ್ನಾಗಿ ಉಜ್ಜಬೇಕು. ಕಣ್ಣುಗಳ ಮೇಲೆ ಇಟ್ಟು ಶಾಖ ಕೊಡೋದು. ಇನ್ನೊಂದ್ಸಲ ಹೇಳ್ತೀನಿ ಮೇಡಮ್. 7 ಪಾಯಿಂಟ್ಸ್ ಯಾವ್ದು ಅಂದ್ರೆ 1, 2, 3, 4, 5, 1, 2, 3, 4, 5, 6, 7. ಆಮೇಲೆ ಕೈಯಿಂದ ಶಾಖ ಕೊಡೋದು. ಇದನ್ನ ದಿನದಲ್ಲಿ 2 ಸಲ ಒಂದು 15 ಮಿನಿಟ್ಸ್ ಮಾಡಿದ್ರೆ 3 ತಿಂಗಳು ಮಾಡಿದ್ರೆ ಖಂಡಿತ ಪರಿಣಾಮ ಗೊತ್ತಾಗುತ್ತೆ. ಮತ್ತೆ ಹಾಗೆ ಈಗ ಮಕ್ಕಳು ಮೊಬೈಲ್ ನೋಡೋದು ಜಾಸ್ತಿ, ಎಲ್ಲಾರ ಮನೆಯಲ್ಲೂ ಅದು ಪ್ರಾಬ್ಲಮ್ ಇದೆ. ಅದ ಅಡಿಕ್ಷನ್ ಅನ್ನ ಬಿಡಿಸ್ಬೇಕು ಅಂತಂದ್ರೆ ಉಗುರು ಕೆಳಗೆ ಮಧ್ಯದ ಬೆರಳು ಇಲ್ಲಿ ಪಿಂಕ್ ಹಾಕ್ಬೇಕು. ಮಧ್ಯದ ಬೆರಳು ಎಡಗೈ ಮಧ್ಯದ ಬೆರಳಿನ ಕೆಳಗೆ ಇಲ್ಲಿ ಪಿಂಕ್ ಹಾಕ್ಬೇಕು. ಹಾಗೆ ಕಣ್ಣಿನ ರಿಫ್ಲೆಕ್ಷನ್, ಇದು ಕಣ್ಣಿನ ರಿಫ್ಲೆಕ್ಷನ್ ಅಂತ ತಕೊಂಡ್ರೆ ಇಲ್ಲಿ 2 ಕಣ್ಣು ಬರುತ್ತಲ್ಲ, ಈ ಜಾಗದಲ್ಲಿ ಆರೆಂಜ್ ಕಲರ್ ಉಂಗುರದ ಬೆರಳನ್ನ ಮೊದಲನೇದಲ್ಲಿ. ಇದು ಮಕ್ಕಳು ಮೊಬೈಲ್ ಅಡಿಕ್ಷನ್ ಬಿಡಿಸೋದಿಕ್ಕೆ ಸಹಾಯ ಮಾಡುತ್ತೆ ಅಂತ. ಮತ್ತೆ ಹಾಗೆ ಈಗ ಸಾಮಾನ್ಯವಾಗಿ ನಮ್ಗೆ ತಲೆ ಸುತ್ತು, ವರ್ಟಿಗೋ ಅಂತ ಹೇಳ್ತೀವಿ. ವರ್ಟಿಗೋ ತಲೆ ಸುತ್ತು ಅಂತ ಬಂದಾಗ ಎಡಗೈ ಮಧ್ಯದ ಬೆರಳು ಫಸ್ಟ್ ಜಾಯಿಂಟ್ ಮಧ್ಯದ ಬೆರಳು ಮೊದಲನೇ ಜಾಯಿಂಟ್ಗೆ ಯೆಲ್ಲೋ ಡಾಟ್, ಇಲ್ಲಿ ಯೆಲ್ಲೋ ಡಾಟ್ ಹಾಕ್ಬೇಕು. ಮತ್ತೆ ವಾರದಲ್ಲಿ 2 ಸಲ 3 ಸಲ ಮೋಸಂಬಿ ಜ್ಯೂಸ್ ಕುಡಿತಾ ಬರ್ಬೇಕು. ಇದು ತಲೆ ಸುತ್ತನ್ನ ಕಡಿಮೆ ಮಾಡುತ್ತೆ. ಮತ್ತೆ ಹುಳುಕಲ್ಲಿಗೆ ಇದು ನಮ್ಮ ಹೊಟ್ಟೆ ಭಾಗ, ಈ ಲೈನ್ ಹಿಂಗ್ ಸೇರುತ್ತಲ್ಲ ಮೇಡಮ್, ಇದು ನಮ್ಮ ಹೊಟ್ಟೆ ಭಾಗ. ಇದು ರಿಫ್ಲೆಕ್ಷನ್. ಇಲ್ಲಿಗೆ ಗ್ರೀನ್ ಕಲರ್ ಹಾಕ್ಬೇಕು. ಗ್ರೀನ್, ಯೆಲ್ಲೋ ಕಲರು ಮತ್ತೆ ಇದು ಸ್ಕೈ ಬ್ಲೂ ಕಲರು. ಇಲ್ಲಿ ಯೆಲ್ಲೋ ಅಂಡ್ ಸ್ಕೈ ಬ್ಲೂನ ಒಂದಿನ ಯೆಲ್ಲೋ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ. ಮತ್ತೆ ಇಲ್ಲಿ ಇದ್ರಲ್ಲಿ ಬಾಯಿ ಆಕಾರ ಬರುತ್ತೆ, ಇದು ಕಣ್ಣು ಮೂಗು, ಆದ್ರೆ ಇಲ್ಲಿ ಬಾಯಿ ಬರುತ್ತಲ್ಲ, ಇಲ್ಲಿ ಕಪ್ಪು ಬಣ್ಣ ಹಾಕ್ಬೇಕು. ಈ ಪೋರ್ಷನ್ ಇದೆಯಲ್ಲ, ಇದನ್ನ ಮುಖ ಅಂತ ತಕೊಂಡ್ರೆ ಕಣ್ಣು ಮೂಗು ಬಾಯಿ ಬರುತ್ತೆ. ಆ ಪೋರ್ಷನ್ಗೆ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಹುಳುಕಲ್ಲು ಅಥವಾ ಹಲ್ಲಿನ ಸಮಸ್ಯೆಗಳು ಏನೇ ಇದ್ರು ಅದಕ್ಕೆ ರೆಮಿಡಿ ಅದು. ಮತ್ತೆ ಈಗ ಬಾಡಿ ಪೈನ್ ಅಂತ ಇರುತ್ತೆ. ಬಾಡಿನಲ್ಲಿ ಎಲ್ಲಿ ಬೇಕಾದ್ರೂ ನಮಗ್ ಪೈನ್ ಆಗ್ಬೋದು. ಬಾಡಿ ಪೈನ್ ಅಂತ ಬಂದಾಗ ಈಗ ಬೆನ್ನು ನೋವ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇದು ಈ ಭಾಗದಲ್ಲಿ ಸ್ಕೈ ಬ್ಲೂ, ಇದು ಬೆನ್ನಿನ ಭಾಗ, ಇದು ಮುಂದಿನ ಭಾಗ ಅಂತ ಬಂದಾಗ ಇಲ್ಲಿ ಸ್ಕೈ ಬ್ಲೂ ಹಾಕ್ಬೇಕಾಗತ್ತೆ. ತಲೆನೋವು ಬಂತು ಅಂದ್ರೆ ಅದನ್ನ ಪಾಯಿಂಟ್ ಹೇಳಿ ಅಮ್ಮ, ಯಾವ್ದಂತಂದೇಳಿ. ಏನು ತೋರು ಬೆರಳು ಅಥವಾ ಯಾವ ದೊಡ್ಡ ಬೆರಳು? ಇಲ್ಲಿ ಈ ಭಾಗ ಹಿಂದ್ಗಡೆ ದೊಡ್ಡ ಬೆರಳು ಮಿಡ್ಲ್ ಫಿಂಗರ್ ಇದೆಯಲ್ಲ, ಅದ್ರ ಕೆಳಗಡೆ ಹಿಂಗ್ ಹಾಕೊಳ್ಳೋದು. ಎಸ್ ಮಾ. ಹಾಗೆ ಈಗ ತಲೆನೋವು ಬಂದಿದೆ ಅಂತಂದ್ರೆ ತಲೆನೋವಿಗೆ ಇಲ್ಲಿ ಹಾಕೋಬೇಕು ಅದೇ ಬಣ್ಣ, ಸ್ಕೈ ಬ್ಲೂ ಕಲರ್. ಅಥವಾ ನಿಮ್ಗೆ ಏನಾದ್ರು ಒಂದು ಗಾಯ ಆಗಿರುತ್ತೆ, ಬಿದ್ದು ಗಾಯ ಆಗ್ಬಿಟ್ಟಿರುತ್ತೆ, ಗಾಯ ನೋವಿರುತ್ತೆ ಅಂತಂದಾಗ ಗಾಯದ ಸುತ್ತ ಎಲ್ಲಿ ಗಾಯ ಇರುತ್ತೆ ಆ ಗಾಯ ಸುತ್ತ ಸ್ಕೈ ಬ್ಲೂ ಕಲರ್ ಹಾಕೊಳ್ಳೋದು. ಮತ್ತೆ ಈಗ ನೆಕ್ಸ್ಟ್ ವೆಯ್ಟ್ ಲಾಸ್ ಅಂತಂದ್ರೆ ಆಲ್ಮೋಸ್ಟ್ ಇದ್ದೇ ಇದೆ ಆ ಪ್ರಾಬ್ಲಮ್ ಎಲ್ಲರಿಗೂ. ಆರೆಂಜ್ ಕಲರ್, ವೆಯ್ಟ್ ಲಾಸ್ಗೆ ಆರೆಂಜ್ ಕಲರ್. ಈಗ ಇದನ್ನ ಕಾಲು ಅಂತ ತಕೊಂಡ್ರೆ ಇದನ್ನ ಕೈ ಅಂತ ತಕೊಳ್ತೀವಿ.
ಈ ಕಾಲ್ಗಳಲ್ಲಿ ನಮ್ಗೆ ಹೊಟ್ಟೆ ಇಳಿಸ್ಬೇಕು ಅಂತಂದ್ರೆ ಹೊಟ್ಟೆ ಭಾಗಕ್ಕೆ ಆರೆಂಜ್ ಕಲರ್, ಇದೆರಡು ಹೊಟ್ಟೆ ಭಾಗ ಆರೆಂಜ್ ಕಲರ್. ಅಥವಾ ನಮ್ಗೆ ಬ್ಯಾಕ್ ಜಾಸ್ತಿ ಇದೆ ಅನ್ನೋದಾದ್ರೆ ಹಿಂದೆ ಆರೆಂಜ್ ಕಲರ್. ತೋಳುಗಳು ಅಂತ ಅಂದಾಗ ಸೈಡ್ ಅಲ್ಲಿ ಆರೆಂಜ್ ಕಲರ್ ಹಾಕು. ಇದೆಲ್ಲಾನು ಕನಿಷ್ಠ ಒಂದ್ 2 ತಿಂಗಳು 2.5 ತಿಂಗಳು ತಗೊಳತ್ತೆ. ನಾವೇನು ಹೊಟ್ಟೆಗೆ ಏನು ಸೇರಿಸೋ ಹಾಗಿಲ್ಲ, ಬರೀ ಬಣ್ಣದಲ್ಲೇ ಸರಿ ಮಾಡ್ಕೋಬೇಕು ಅನ್ನೋದಾದ್ರೆ ಇದ್ರಲ್ಲೇ ಹಾಕೋಬೇಕಾಗುತ್ತೆ. ಇದು ಆಕ್ಚುಲಿ ಇದು ಕ್ಲಾಸಿಗೆ ಅಂತ ಹೋದ್ರೆ ಇದ್ರಲ್ಲಿ ಆರಿಕ್ಯುಲರ್ ಥೆರಪಿ ಅಂತ ಇರುತ್ತೆ, ಸೀಡ್ ರಿಫ್ಲೆಕ್ಷನ್ ಕಟ್ತಾರೆ ಸೀಡ್ಸ್ ಎಲ್ಲ, ಅದೆಲ್ಲ ಇರತ್ತೆ. ಈಗ ಜಸ್ಟ್ ನಾನು ಬರೀ ಬೇಸಿಕ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಶೋಲ್ಡರ್ ಪೇನ್ ಬರುತ್ತೆ, ಶೋಲ್ಡರು ನೆಕ್ ಆ ಪೇನ್ ಬರುತ್ತೆ. ಅವಾಗ ಎಡಗೈ ಉಂಗುರದ ಬೆರಳು, ಎಡಗೈ ಉಂಗುರದ ಮೊದಲ ಜಾಯಿಂಟ್ ಆರೆಂಜ್ ರಿಂಗ್ ಸುತ್ತ ಒಂದು ಆರೆಂಜ್ ಕಲರ್ದು ರಿಂಗ್ ಹಾಕೊಳ್ಳೋದು ಮೊದಲ ಜಾಯಿಂಟ್ಗೆ. ಶೋಲ್ಡರ್ ಪೇನು ನೆಕ್ ಪೇನು ಬಂದಾಗ. ಹಾಗೆ ಕಾಲ್ಗಳು ಕೆಲವರಿಗೆ ಊದ್ಕೊಂಡ್ಬಿಡತ್ತೆ. ರೀಸನ್ ಬೇರೆ ಬೇರೆ ರೀಸನ್ಗೂ ಇರತ್ತೆ. ನಾರ್ಮಲ್ ರೀಸನ್ ಹೇಳಿ ಕೆಲವರಿಗೆ ಕಾಲು ಊದ್ಕೊಳ್ಳುತ್ತೆ, ಫ್ಲೋ ಸರಿಗಿರಲ್ಲ, ಬ್ಲಡ್ ಫ್ಲೋ ಸರಿಗಿರಲ್ಲ. ಅವಾಗ ಏನಾಗುತ್ತೆ, ಜುಮು ಅನ್ನಕ್ ಶುರು ಆಗತ್ತೆ. ಅಂತವ್ರಿಗೆ ಏನ್ ಮಾಡ್ಬೇಕು, ಕಿರು ಬೆರಳ ಮಧ್ಯದ ಗೆರೆಗೆ ಒಂದಿನ ರೆಡ್ ಒಂದಿನ ಪರ್ಪಲ್, ಒಂದಿನ ಪರ್ಪಲ್. ಹಾಗೆ ಡಾರ್ಕ್ ಸರ್ಕಲ್, ಕಣ್ಣಿನ ಸುತ್ತ ನಮ್ಗೆ ಡಾರ್ಕ್ ಸರ್ಕಲ್ ಸುಮಾರು ಜನಕ್ ನೋಡಿರ್ತೀವಿ. ಅದಕ್ಕೆ ಇದೆ ರೆಮಿಡಿಗಳು ಬೇರೆ ಬೇರೆ ಏನೆಲ್ಲ ಹೇಳ್ತಾರೆ. ಬಟ್ ಕಲರ್ ನಲ್ಲಿ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರು ಥರ್ಡ್ ಜಾಯಿಂಟ್ಗೆ ಯೆಲ್ಲೋ ರಿಂಗ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಯೆಲ್ಲೋ ರಿಂಗ್ ಸುತ್ತ. ಹಾಗೇನೆ ಈ ರಿಸ್ಟ್ ಅಲ್ಲಿ ಒಂದು ಪರ್ಪಲ್ ರಿಂಗ್, ಫುಲ್ ಪರ್ಪಲ್, ಒಂದು ಆರೆಂಜು, ಒಂದು ಸ್ಕೈ, 3 ಬ್ಯಾಂಡ್ ತರ ಹಾಕೋಬೇಕು. ಮತ್ತೆ ಸ್ಕಿನ್ ಇರಿಟೇಷನ್ ಅಂದ್ರೆ ಬಹುಶಃ ನಾನು ಒಂದು 2 ವರ್ಷದಿಂದನೂ ನಾನು ಪ್ರಾಬ್ಲಮ್ ಅನುಭವಿಸಿದ್ದೀನಿ. ಅಲೋಪತಿಗೆಲ್ಲ ಹೋಗಿದ್ದೀನಿ, ಅಲ್ಲಿ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ತೊಂದರೆನೂ ಆಯ್ತು. ಅದೆಲ್ಲ ಬಿಟ್ಟು ನಾನೀಗ ಇದಕ್ಕೆ ಬಂದ ಮೇಲೆ 98% ನನಗೆ ಕ್ಯೂರ್ ಆಗಿದೆ. 98%. ಬಾಡಿ ಫುಲ್ ಇಚ್ಚಿಂಗ್ ಅಂದ್ರೆ ಇಚ್ಚಿಂಗ್ ಇತ್ತು, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಹೋದ್ಮೇಲೆ ನಾನು ಒಂದು ವಾರದಲ್ಲಿ ಒಂದ್ಸಲ ಅಂತ ಒಂದು 5 ಸಿಟ್ಟಿಂಗ್ಸ್ ಹೋಗಿದ್ದೀನಿ. 5 ಸಿಟ್ಟಿಂಗ್ಸ್ ಆದ್ಮೇಲೆ ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಬಂದಿದೆ. ಜಸ್ಟ್ ಇದು ಪರ್ಪಲ್ ಕಲರ್, ಇಲ್ಲಿಗೆ ಪರ್ಪಲ್, ಸೆಕೆಂಡ್ ಜಾಯಿಂಟ್ಗೂ ಪರ್ಪಲ್ ಹಾಕ್ತೀನಿ, ಇಲ್ಲಿಗೆ ಒಂದು ಬ್ಲೂ ಕಲರ್ ಹಾಕ್ತೀನಿ ಅಷ್ಟೇ. ಆಮೇಲೆ ರಾತ್ರಿ ಹೊತ್ತು ನಾನು ಮೆಂತ್ಯ ಕಾಳನ್ನ ಸ್ಟ್ರಿಪ್ ಹಾಕೊಳ್ತೀನಿ, ಇಲ್ಲಿಗೆ ಅಂಟಿಸ್ಬಿಟ್ಟು ಬ್ಯಾಂಡೇಜ್ ತರ ಸುತ್ಕೊಳ್ಳೋದು, ಈ ಬೆರಳಿಗೆ. ಬೆಳಗ್ಗೆ ಎದ್ದು ತೆಗೆದು ಬಿಡೋದು ಮೆಂತ್ಯ ಸ್ಟ್ರಿಪ್. ಅಷ್ಟೇ ನಾನು ಮಾಡಿದ್ದು. ನಾನು ಯಾವ ಔಷಧಿನೂ ತಗೊಳ್ಳಿಲ್ಲ, ಏನಿಲ್ಲ. 98% ನನ್ ಗುಣ ಆಗಿದೆ. 2% ಇದೆ, ಅದು ಬಹುಶಃ ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಮತ್ತೆ ಇವ್ರ ಪ್ರಕಾರ ಕಲರ್ ಥೆರಪಿ ಪ್ರಕಾರ ಹಾಲು ಮೊಸರು ಹಣ್ಣನ್ನ ಯಾವಾಗ್ಲೂ 2 ಗಂಟೆ ಮಧ್ಯಾಹ್ನ 2 ಗಂಟೆ ಮುಂಚೆನೆ ತಿನ್ಬೇಕು. 11ರಿಂದ 2 ಗಂಟೆ ಒಳಗಡೆ ತಿನ್ಬೇಕು. ಸಂಜೆ ಹೊತ್ತು ಹಾಲು ಮೊಸರು ಮಜ್ಜಿಗೆ ಹಣ್ಣುಗಳನ್ನ ತಿನ್ನಬೇಡಿ ಅಂತೆಲ್ಲ ಹೇಳ್ತಾರೆ. ಮತ್ತೆ ಈ ಕಾಲು ಉರಿ ಕೆಲವ್ರಿಗೆಲ್ಲ ಬಹಳ ಹಿಂಸೆ ಕೊಡುತ್ತೆ. ಅದು ಶುಗರ್ ಇದ್ದವ್ರಿಗೆ ಬೇರೆ, ಇಲ್ದಿದ್ದವ್ರಿಗೂ ಕಾಲು ಉರಿ ಬರತ್ತೆ. ಕಾಲು ಉರಿ ಬಂದಾಗ ಫಸ್ಟ್ ಮಿಡಲ್ ಫಿಂಗರು ಗ್ರೀನ್ ಹಾಕೋಬೇಕು. ಇಲ್ಲಿ ಗ್ರೀನ್ ಹಾಕೊಂಡು ಈ ತಂಬಿನ ಹಿಂದೆಗಡೆಗೆ 0 ಅಂತ ಹಾಕೊಳ್ಳಿ, ಒಂದು ಸರ್ಕಲ್. ಇದು ಹಾಕೊಂಡ್ರೆ ಇಷ್ಟು. ನಾನು ಇವತ್ತಿಗೆ ಇಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಮೇಡಮ್. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
ಬೇಸಿಕ್ ಅಂತೀರಿ ಆದ್ರೂ ಬೇಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ನೀವು. ಈಗ ಇದೆಲ್ಲ ಮೇಡಮ್ ನನ್ನ ಅನುಭವ ಮೇಡಮ್, ಅನುಭವ. ನಾನು ಅದೆಲ್ಲ ಅಪ್ಲೈ ಮಾಡ್ಕೊಂಡು ನನಗೆ ರಿಸಲ್ಟ್ ಕೊಟ್ಟ ಮೇಲೆ ಹೇಳಿದ್ದೀನಿ. ಹೌದು, ಅದನ್ನ ನೀವು ಉಪಯೋಗಿಸಿ ಅಳವಡಿಸ್ಕೊಂಡು ನಿಮ್ಮ ಅನುಭವನ ಹೇಳಿದಕ್ಕೆ ಸಾಕಷ್ಟು ನಮಗೂ ಈಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಮೇಡಮ್. ಈಗ ನೀವು ಕಲರ್ ಥೆರಪಿಲಿ ಈಗ ಅವರೇ ಪೆನ್ ಕೊಡ್ತಾರ ಅಥವಾ ನಾವು ಇಲ್ಲಿ ಸಾಮಾನ್ಯವಾಗಿ ಮಕ್ಕಳೆಲ್ಲ ಉಪಯೋಗಿಸ್ತಲ್ಲ ಆ ತರ ಪೆನ್ ಅಂತ ನಾವು ಕಲರ್ ಸ್ಕೆಚ್ ಪೆನ್ ಹಿಂಗೆ ಅದು ಅಂತ? ಸ್ಕೆಚ್ ಪೆನ್ ಮೇಡಮ್, ಒಂದ್ ನಿಮಿಷ ತೋರಿಸ್ತೀನಿ. ಲಿಟಲ್ ಆರ್ಟಿಸ್ಟ್ ಅಂತ ಆಡ್ ಜೆಲ್ ಪೆನ್. ಅಲ್ಲ ಅವರದಲ್ಲೇ ಸಿಗುತ್ತೆ ಹಾಗೇನೆ ಇಲ್ವಾ? ಎಲ್ಲ ಶಾಪ್ ಅಲ್ಲಿ ತಗೋಬಹುದು? ಚೆನ್ನಾಗಿ ಹಿಡಿಯುತ್ತೆ ಮೇಡಮ್, ಚೆನ್ನಾಗಿ ಹಿಡಿಯುತ್ತೆ. ಬೇರೆ ಸ್ಕೆಚ್ ಪೆನ್ ಅಲ್ಲಿ ಹಿಡಿಯಲ್ಲ. ಒಂದು ಇನ್ನೊಂದ್ ಏನಂದ್ರೆ ಈ ಕಲರ್ ಗಳನ್ನ ನಾವ್ ಯಾವಾಗ್ಲೂನು ತುಂಬಾ ಹೊತ್ತು ಹಾಕೋಬಾರ್ದು. ಯಾಕೆಂದ್ರೆ ಕಲರು ಫೇಡ್ ಆದ್ರೆ ಅದು ಬೇರೆನೆ ಕಲರ್ ಆಗುತ್ತೆ, ಬೇರೆನೆ ಎಫೆಕ್ಟ್ ಕೊಟ್ಬಿಡತ್ತೆ. ನೀರ್ ಬೀಳ್ಬಾರ್ದು. ಊಟ ಗೀಟ ಎಲ್ಲ ಆದ್ಮೇಲೆ ಬಿಸಿಲು ಡೇ ಟೈಮ್ ಅಲ್ಲಿ ಸಣ್ಣ ಸೂರ್ಯ ಕಿರಣ ಬೀಳ್ಬೇಕಾದ್ರೆ ನಾವು ಕಲರ್ ಹಚ್ಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ರಾತ್ರಿನೂ ಆಗುತ್ತೆ, ಆದ್ರೆ ಅಷ್ಟು ಎಫೆಕ್ಟಿವ್ ಇರಲ್ಲ. ಹಾಗಾಗಿ ಬೆಳಗ್ಗೆ ಹೊತ್ತೆ ಹಚ್ಕೋಬೇಕು. 2 hours ಅಥವಾ 3 hours ಬಿಟ್ಟು ವಾಶ್ ಮಾಡ್ಬೇಕು ಚೆನ್ನಾಗಿ. ಅಂದ್ರೆ ಬೆಳಗ್ಗೆ ಹಚ್ಚಿಬಿಟ್ಟು ಆಮೇಲೆ 3 hours ವಾಶ್ ಮಾಡಿ ಮತ್ತೆ ಇದ್ ಮಾಡ್ಬೇಕಾ, ಅಪ್ಲೈ ಮಾಡ್ಬೇಕಾ ಡೈಲಿ? ಅಷ್ಟೇ, ದಿನಕ್ಕೊಂದ್ಸಲ ಅಷ್ಟೇ, ದಿನಕ್ಕೊಂದ್ಸಲ ಅಷ್ಟೇ, ಒಂದ್ಸಲ. ಮೇಡಮ್ ನಿಮ್ ನಂಬರ್ ಕೊಡಿ, ನಮ್ಗೆ ಸ್ವಲ್ಪ ಕೇಳೋದಿದೆ ಏನು. ಆಯ್ತು ಮೇಡಮ್. 9900 747 919. ಇನ್ನೊಮ್ಮೆ 9900 747 919. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತದೆ ಅಂತ ಅನ್ಕೊಂಡಿದೀನಿ. ಮಾಸ್ಟರ್ಸ್, ನಿಮ್ಮ ಒಂದು ಕ್ವಶನ್ಸ್ ಇದ್ರೆ, ಮತ್ತೆ ಇವಾಗ ಯಶೋಧ ಮೇಡಮ್ ಅವ್ರದ್ದು ಅವಾಗ ಕ್ವಶನ್ ಆನ್ಸರ್ ಅಥವಾ ಅನಿಸಿಕೆಗಳನ್ನ ತಗೊಂಡಿಲ್ಲ ಕಾರಣಾಂತರಗಳಿಂದ. ಇವಾಗ ಇಬ್ರು ಕಡೆಯಿಂದನೂ ನೀವು ಒಬ್ಬೊಬ್ಬರಾಗಿ ಮಾಹಿತಿಗಳನ್ನ ಅಥವಾ ನಿಮ್ಗೆ ಏನ್ ಬೇಕು ಅಥವಾ ನಿಮ್ಮ ಅನಿಸಿಕೆಗಳನ್ನ, ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಇದೆ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಮಾಸ್ಟರ್ಸ್ ನಾಗರತ್ನ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಯಶೋಧ ಮ್ಯಾಮ್. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಾಮೂತ್ರದ ಬಗ್ಗೆ ನೀವು ಮೊದ್ಲಿಗೆ ಜಲನಯತೆ ಮಾಡ್ತಿ ಅಂತ ಹೇಳ್ತಿದ್ರಿ. ಇವಾಗಿನಿಂದ ಸ್ವಾಮೂತ್ರನ ಡೈರೆಕ್ಟ್ ಆಗಿ ಸೇವನೆ ಮಾಡಿ ಸಹ ತೋರ್ಸಿದಿರ. ವೆರಿ ನೈಸ್ ಮ್ಯಾಮ್. ಕ್ಲಾಸ್ ಮಾತ್ರ ಇವತ್ತು ತುಂಬಾನೇ ಚೆನ್ನಾಗಿತ್ತು. ಅದೇ ರೀತಿ ನಮ್ಮ ಶೈಲಜಾ ಮೇಡಮ್ ಸಹ ಪೋಸ್ಟ್ ಆಫೀಸ್ ಬಗ್ಗೆ ಅತ್ಯುತ್ತಮವಾದ ಮಾಹಿತಿನೂ ಕೊಟ್ರು. ನಮ್ಮ ಅನುಕೃಷ್ಣಯ್ಯಮ್ಮ ಅಂತನೂ ನನಗೇನು ರೆಡಿನೇ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಅವರು ಸ್ವಂತ ಪ್ರಯತ್ನ ಮಾಡಿ ಅವರು ಕ್ಯೂರ್ ಆಗಿ ಅವನ್ನ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಅದೇ ರೀತಿ ಯಾವ ತರ ಸ್ಕೆಚ್ ಪೆನ್ಸ್ ಯೂಸ್ ಮಾಡೋದ್ರಿಂದ ಏನ್ ಮಾಹಿತಿ ಸಿಗುತ್ತೆ, ಮಕ್ಕಳು ಮೊಬೈಲ್ ನೋಡೋದ್ರಿಂದ ಆಗಿರ್ಬೋದು, ಬ್ಯಾಕ್ ಪೇನ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನಾನು ಒಂದ್ ಕಾಲ್ ಮಾಡಿ ಕೇಳಿದ್ದೆ ಬ್ಲಡ್ ಬಗ್ಗೆ ಇಂಪ್ರೂವ್ ಆಗ್ಲಿಕ್ಕೋಸ್ಕರನ. ಅವರು ತುಂಬಾ ಚೆನ್ನಾಗಿ ಒಳ್ಳೆ ಮಾಹಿತಿ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅದ್ಭುತವಾದ ಕ್ಲಾಸ್ ಇವತ್ತು 3 ಮಾಸ್ಟರ್ಸ್ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ಸ್ವಲ್ಪ ಭಯ ಇತ್ತು, ನಾನ್ ನರ್ವಸ್ ಆಗಿದ್ದೆ. ಕ್ಲಾರಿಟಿ ನೆಕ್ಸ್ಟ್ ಟೈಮ್ ನೋಡೋಣ. ಇನ್ನೊಂದ್ಮೆ ಅವಕಾಶ ಸಿಕ್ಕಿದ್ರೆ. ಅವಕಾಶ ಅಂತ ಎಲ್ರಿಗೂ ಇರುತ್ತೆ, ಖಂಡಿತ ಎಲ್ಲ ಮುಂದೆ ಬನ್ನಿ. ಯಾರು ಇಲ್ಲಿ ಎದುರ್ಕೊಳ್ಳೋಂತ ಅವಶ್ಯಕತೆ ಎಲ್ಲರೂ ನಾವೇ ಇರೋದು. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅದೇ ಬಗ್ಗೆ ವಿಡಿಯೋದ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಮಾಸ್ಟರ್ಸ್ ಎಲ್ಲರೂ ನಿನ್ನೆ ನಾರಾಯಣ ಸತ್ಯೇಂದ್ರ ಕುಮಾರ್ ಸರ್ ಒಂದು ತುಂಬಾ ಅದ್ಭುತವಾದ ಕ್ಲಾಸ್ ಅನ್ನ ನಡೆಸ್ಕೊಟ್ರು. ಅದ್ರದ್ದು ವಿಡಿಯೋ ಹಾಕಿದ್ದಾರೆ ಮೇಡಮ್. ಅವಾಗ್ಲೇ ಯಾರು ನಾವಂತೂ ಮಾಡಿದೀವಿ ಮೇಡಮ್. ಮತ್ತೆ ವಿಡಿಯೋ ಕಾಣ್ತಾ ಇಲ್ಲ, ಸ್ವಲ್ಪ ಡಿಸಪಿಯರ್ ಆಯ್ತಲ್ಲ. ನನಗ್ ಕಾಣ್ತಾ ಇಲ್ಲ, ಅವ್ರಿಗೆ ಕಾಣ್ತಾ ಇದೇನು? ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಬರ್ರಿ ಮಾಸ್ಟರ್. ಯಾಕಂದ್ರೆ ತುಂಬಾ ಜನ ಪ್ರತಿದಿನನು ಕಡಿಮೆ ಅಷ್ಟು 28-30 ಜನ ಇದ್ರೆ 5, 6, 7 ಜನ ಮಾಡ್ತಾ ಇದ್ದಾರೆ. ಏನ್ ಕಾರಣ ಅಂತ ಗೊತ್ತಾಗ್ತಲ್ಲ. ಎಲ್ಲರೂ ಶೇರ್ ಮಾಡಿ. ಯಾಕಂದ್ರೆ ನಾವು ಅವ್ರು ಕ್ಲಾಸ್ ಕೊಡ್ತಾರೆ 1 hour ಕೂತ್ಕೊಂಡು, ನಾವು ಅದಕ್ಕೊಂದು ಕೃತಜ್ಞತೆ ಹೇಳೋಣ. ಅಟ್ಲೀಸ್ಟ್ ಒಂದು ಲೈಕ್ ಕಾಮೆಂಟ್ ಮಾಡಿ, ಎಸ್ ಅಂತ ಮಾಡಿ ಮಾಸ್ಟರ್ಸ್. ನಾಗರತ್ನಮ್ಮ ಮೇಡಮ್.
ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಜವಾಗ್ಲೂ ಯೂರಿನ್ ಸೇವನೆ ಮಾಡ್ಬೇಕಾದ್ರೆ ಎಷ್ಟೊಂದೆಲ್ಲ ಉಪಾಯಗಳೆಲ್ಲ ಹೇಳ್ಕೊಟ್ರು ಕೇಳಲ್ಲ ಅಂತ ಅವ್ರು ಪ್ರತ್ಯಕ್ಷವಾಗಿ ಒಂದು ಪ್ರಾಕ್ಷಿಕರಣೆ ತಂದು ತೋರಿಸ್ಬಿಟ್ರು. ಒಂದು ಎಷ್ಟೊಂದು ಜನಕ್ಕೆ ಮುಜುಗರ ಆಗುತ್ತೆ, ಮುಜುಗರ ಪಟ್ಕೊಳ್ದೇನೆ ಅಷ್ಟ್ ಜನರಲ್ಲಿ ತೋರ್ಸಿದ್ರಲ್ಲ, ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು. ನಾವು ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ಎಷ್ಟೋ ಜನ ಮುಜುಗರ ಮಾಡ್ಕೊತಾರೆ, ಯಾಕೆ ಯಾರು ನೋಡಿದವ್ರು ಏನ್ ಅನ್ಕೋತಾರೋ ಏನ್ ಮಾಡ್ಕೋತಾರೋ ಏನೋ ಅಂತ. ಬಟ್ ಮೇಡಮ್ ಎಷ್ಟ್ ಚೆನ್ನಾಗಿ ಎದುರುಗಡೆ ತಗೊಂಡ್ ತೋರಿಸಿ ಅವ್ರಿಗೆ ಎಷ್ಟೊಂದು ಟ್ರೇಸ್ ಕೊಟ್ಟಿದ್ದಾರೆ. ಮಾಡ್ತೀನಿ ಅಂದವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಪೋಸ್ಟ್ ಆಫೀಸಿನ ಬಗ್ಗೆ ಮೇಡಮ್ ಸುಮಾರು ಜನ ಹೆಣ್ಮಕ್ಳುಗಳಿಗೆಲ್ಲ ಉಪಯೋಗ ಆಗುವಂತದ್ದಾಗ್ಲಿ, ಏಜ್ ಆಗಿರೋರಿಗೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುವಂತದ್ದು ಎಲ್ಲ ಪಾಲಿಸಿಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಇನ್ನ ಅವ್ರ ಹತ್ರ ಕೇಳ್ಕೊಳ್ಳೋದೆಲ್ಲ ಇರುತ್ತೆ. ಧನ್ಯವಾದಗಳು ಮೇಡಮ್ ತುಂಬಾ. ಜೊತೆಗೆ ಈ ಮೇಡಮ್ ಕಲರ್ ಥೆರಪಿ ಎಲ್ಲ ಹೇಳಿದ್ರು ಮೇಡಮ್, ನೀವು ಸುಜಾತ ಭಟ್ ಮೇಡಮ್ ಅವರೇ ಕೇಳಿದೀರಾ. ಯಾಕೆ ಅದಕ್ಕೆ ಟೈಮಿಂಗ್ಸು ಮತ್ತೆ ಯಾವ್ಯಾವ ಟೈಮಲ್ಲಿ ಹಾಕೋಬೇಕು, ಏನ್ ಮಾಡ್ಬೇಕು, ಎಷ್ಟು ಗಂಟೆ ಟೈಮ್ ಇಟ್ಕೋಬೇಕು ಅನ್ನೋದೆಲ್ಲ ನೀವೇ ಕೇಳಿದ್ರಿ. ಆನ್ಸರ್ ಸಿಕ್ತು ಮೇಡಮ್. ನಾನ್ ಕೇಳ್ಬೇಕಾದ ಕ್ವಶನ್ ಮೇಡಮ್ ಕೇಳಿದ್ದಾರೆ, ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಬಟ್ ಅದೇ ಏನಪ್ಪಾ ಅಂದ್ರೆ ಸ್ಕೆಚ್ ಪೆನ್ ಅನ್ನ ಯೂಸ್ ಮಾಡ್ಬೇಕಾ, ಎಲ್ಲದಕ್ಕೂ ಬರೀ ಸ್ಕೆಚ್ ಪೆನ್ ಮಾತ್ರನಾ, ಬೇರೆ ಯಾವ್ದು ಪೆನ್ ಆಗಲ್ವಾ ಅಂತ ಕೇಳಿ. ಇಲ್ಲ ಮೇಡಮ್, ಸ್ಕೆಚ್ ಪೆನ್ ಮಾತ್ರ. ಸ್ಕೆಚ್ ಪೆನ್ ಮಾತ್ರ. ಸ್ಕೆಚ್ ಪೆನ್ ಜೊತೆಗೆ ಅದೇ ಟೈಮಿಂಗ್ಸ್ ಮೇಡಮ್ ಹೇಳಿದ್ದು, ಯಾವ್ದೇ ಒಂದೊಂದಕ್ಕೆ ಒಂದೊಂದು ಟೈಮಿಂಗ್ಸ್ ಏನಾದ್ರು ಚೇಂಜ್ ಇದೆಯಾ? ಆತರ ಏನಿಲ್ಲ. ನೀವು ಊಟ ತಿಂಡಿ ಮಾಡುವಾಗ ಕೈಗೆ ತೊಳಿತೀರಾ ಅಲ್ವಾ, ಅದಕ್ಕೆ ಆ ಟೈಮ್ ಬೇಡ. ತಿಂಡಿ ಆದ್ಮೇಲೆ ಮಧ್ಯಾಹ್ನದ ಊಟದ ತನಕ ನಿಮ್ಗೆ ಫ್ರೀ ಇರ್ತೀರಾ, ಆ ಟೈಮಲ್ಲಿ ಹಚ್ಕೊಳ್ಳಿ. ಅದೇ ಹೀಗೆ ಇಟ್ಕೋಬೇಕು ಅವೆಲ್ಲ ಏನಿಲ್ಲ, ಯಾವ ತರನಾದ್ರೂ ಏನಿಲ್ಲ, ಹಚ್ಕೊಳ್ಳೋದು ಅಷ್ಟೇ. ಹಚ್ಕೊಂಡು ನಮ್ ಪಾಡಿಗೆ ನಾವಿರೋದು. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನೊಂದ್ಸರಿ ನಾವು, ಯಾಕೆಂದ್ರೆ ಫಾಸ್ಟ್ ಆಯ್ತು ಒಂಚೂರು ಅಂತ ನನಗೆ ಬರ್ಕೊಳಕ್ ಆಗ್ಲಿಲ್ಲ. ಇನ್ನೊಂದ್ಸರಿ ವಿಡಿಯೋ ನೋಡ್ಬಿಟ್ಟು ನಾನು ಬರ್ಕೋತೀನಿ ಮೇಡಮ್, ಬರ್ಕೊಂಡು ಅದನ್ನ ಟ್ರೈ ಮಾಡ್ತೀನಿ. ತುಂಬಾ ಇಷ್ಟ ಆಗಿದೆ. ಜೊತೆಗೆ ಏನಪ್ಪಾ ಇನ್ನು ಏನಾದ್ರು ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತದ್ದು ಏನಾದ್ರು ಈಗ ನೆಕ್ಸ್ಟ್ ಯಾವ್ದಾದ್ರು ಇನ್ನು ಕ್ಲಾಸ್ಗಳಲ್ಲಿ ಹೇಳ್ತೀರಾ ಮೇಡಮ್? ಮನಸ್ಸು ಚಂಚಲ ಇರುತ್ತಲ್ಲ ಅದಕ್ಕೆಲ್ಲ ಪಿಂಕ್, ಇಲ್ಲಿ ಪಿಂಕ್ ಹಾಕೊಳ್ಳಿ. ಪಿಂಕ್. ಅದೇ ಧ್ಯಾನಕ್ಕೆ ಕೂತ್ಕೊಳ್ಳಕ್ಕೆ, ಆಮೇಲೆ ಒಂಥರ ಬೇಗ ಆಂಗ್ಸೈಟಿ ಆಗೋದಕ್ಕೆ, ಇದಕ್ಕೆಲ್ಲದಕ್ಕೂ ಅದೇನೆ ಮನಸ್ಸಿಗೆ ಏನಾದ್ರು ಒಂಥರ ಡಿಸ್ಟರ್ಬೆನ್ಸಸ್ ಇದ್ರೆ ಪಿಂಕ್ ಕಲರ್ ಹಾಕೊಳ್ಳೋದು. ಇಲ್ಲೂ ಹಾಕೋಬಹುದು, ಇಲ್ಲೂ ಹಾಕೋಬಹುದು, ಎರಡು ಬೆರಳಲ್ಲೂ ಹಿಂಭಾಗ, ಬೆರಳಿನ ಹಿಂಭಾಗ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನೊಂದ್ಸರಿ ಯೂಟ್ಯೂಬ್ ನೋಡ್ಕೊಂಡು ಕ್ಲೀನ್ ಆಗಿ ತಿಳ್ಕೊಂಡು ಮಾಡ್ಕೋತೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಈ ಬಟ್ಟೆ ಹೇಳ್ತೀವಲ್ಲ, ಬಟ್ಟಿ ಕಲರ್ ಥೆರಪಿ ಇದೆಯಾ ಮೇಡಮ್? ಏನ್ ಹೇಳಿ? ಈ ಬಟ್ಟಿ ಬೀಳುತ್ತೆ ಅಂತ ಹೇಳ್ತಿದ್ರಲ್ಲ ಅವಾಗೆಲ್ಲ, ಅದಕ್ಕೆ ಏನಾದ್ರು ಕಲರ್ ಥೆರಪಿ ಇದೆಯಾ ಮೇಡಮ್? ಅದು ನಂಗೆ ಐಡಿಯಾ ಇಲ್ಲ ಮೇಡಮ್, ನಂಗೆ ಐಡಿಯಾ ಇಲ್ಲ. ಆಕ್ಚುಲಿ ನಾನು ಟ್ರೈನರ್ ಅಲ್ವೇ ಅಲ್ಲ ಮೇಡಮ್. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನನ್ನ ಮೇಲೆ ಪರಿಣಾಮ ಬೀರುತ್ತಾ ಅಂತ ನೋಡ್ಕೊಂಡು ಅದನ್ನ ಲಿಸ್ಟ್ ಮಾಡಿ ನಿಮಗೆ ಹೇಳಿದ್ದೀನಿ. ನಾನು ಕೂಡ ಈ ಬಸವ ಆಕ್ಯೂ ಅಕಾಡೆಮಿ ಅಂತ ಇದೆಯಲ್ಲ, ಅಲ್ಲಿ ಫಾಲೋ ಮಾಡ್ಕೊಂಡು ಅದು ಬರೋದೆಲ್ಲ ನಮ್ಮ ಅಮ್ಮನ ಮೇಲೆ ಪ್ರಯೋಗ ಮಾಡ್ತೀನಿ. ನಾನು ಕೂಡ ಮಾಡ್ಕತಿದ್ದೀನಿ. ಗುಡ್ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮೇಡಮ್ ಅದು. ಹೌದು ಹೌದು ಹೌದು. ನಮ್ಮನೆಯವರಿಗೆ ಶುಗರ್ ಇದೆ, ರಾತ್ರಿ ಟೈಮ್ ನಿದ್ದೆ ಮಾಡ್ತಿರ್ಲಿಲ್ಲ ಅವರು. ಇದು ಹೆಬ್ಬೆಟ್ಟಲ್ಲ, ಕಾಲಿನ ಹೆಬ್ಬೆಟ್ಟಿಗೆ ಬ್ಲಾಕ್ ಅಲ್ಲಿ ರಿಂಗ್ ಆಗ್ತಿದ್ದೆ. ತುಂಬಾ ಚೆನ್ನಾಗಿ ನಿದ್ದೆ, ಗೊರಕೆ ಹೊಡೆಯೋಷ್ಟು ನಿದ್ದೆ ಮಾಡೋರು. ಹೌದು ಹೌದು, ಬ್ಲ್ಯಾಕ್ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಡಮ್. ನಾವು ಅದೇ ಯೋಚನೆ ಮಾಡಿ, ನಾವು ಮಾತ್ರೆ ತಗೊಂಡು ನಿದ್ದೆ ಮಾಡೋರು ಅಂತಂದಾಗ ಆ ಮಾತ್ರೆ ನಮ್ ದೇಹದ ಮೇಲೆ ಎಷ್ಟೆಲ್ಲ ಎಫೆಕ್ಟ್ ಮಾಡುತ್ತಲ್ವಾ. ಎಸ್ ಮೇಡಮ್. ನಿದ್ದೆ ಮಾತ್ರೆ. ಈ ಸೊಂಟ ನೋವು, ಕಾಲ್ ನೋವು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾಲ್ ನೋವಿಗೆ ಏನ್ ಮಾಡ್ತಿದ್ದೆ, ಇಲ್ಲಿ ಈ ಜಾಯಿಂಟ್ ಬ್ಲಾಕ್ ಹಾಕೋದು, ಈ ಸೊಂಟದ ಭಾಗಕ್ಕೆ ಬ್ಲಾಕ್ ಆಗ್ತಿದ್ದೆ. ಹೌದು ಹೌದು. ಅಷ್ಟೊತ್ತಿ ಸೊಂಟ ನೋವಿಲ್ಲ ಅನ್ನಾರ ಅವರು. ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾಗಲಕ್ಷ್ಮಿ ಗೋಪಾಲ್ ಮೇಡಮ್. ನಾಗಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ ಇವತ್ತು ಕಲರ್ ಥೆರಪಿ ಬಗ್ಗೆ. ನಂದು ಒಂದು ಕ್ವಶನ್ ಅಂದ್ರೆ, ಒಣ ಕೆಮ್ಮಿದ್ರೆ ಅದಕ್ಕೆ ಏನಾದ್ರು ಮಾಡ್ಬೋದಾ? ಒಣ ಕೆಮ್ಮು ಇಲ್ಲಿ ಮೇಡಮ್ ಆರೆಂಜ್ ಕಲರ್, ಅಲ್ಲಿಗೆ ಆರೆಂಜ್ ಕಲರ್. ಆರೆಂಜ್ ಕಲರ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ಪ್ರಶ್ನೆ ನನ್ಗೆ, ಬೆಳಿಗ್ಗೆ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಸ್ವರದ ಬಗ್ಗೆ. ಅವರು ಸ್ವರ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು, ಅದ್ರ ಬಗ್ಗೆ ಯಾರಿಗ್ ಗೊತ್ತಿದ್ರು ಆನ್ಸರ್ ಮಾಡಿದ್ರೆ ನಮ್ಗೆ ಇದು ಗೊತ್ತಾಗುತ್ತೆ, ಒಳ್ಳೇದಾಗುತ್ತೆ ಅಂತ. ಮೇಡಮ್ ಏನಂದ್ರೆ ಕ್ವಶನ್? ಸ್ವರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸ್ವರ ಅಂದ್ರೆ ಉಸಿರಾಟ, ಅದು ಸ್ವರ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಅದು ಹೇಗ್ ಚೇಂಜ್ ಮಾಡ್ಕೊಳ್ಳೋದು,
ಗೊತ್ತಿದ್ರೆ ಯಾರಾದ್ರೂ ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಮೇಡಮ್ ಅದು ಮತ್ತೆ ವಿಡಿಯೋ ಬರುತ್ತಲ್ಲ, ಇವತ್ತು ನೈಟ್ ಹಾಕ್ತಾರೆ ಸಂಜೆ, ಅದನ್ನ ಮತ್ತೆ ರಿಪೀಟ್ ಆಗಿ ನೋಡಿ ಮೇಡಮ್. ಸರ್ ಹೇಳಿದ್ರೆ ಚೆನ್ನಾಗಿರಲ್ಲ, ಅವರು ಮತ್ತೆ ರಿಪೀಟ್ ನೋಡ್ಕೊಳ್ಳಿ. ಇವತ್ತು ವಿಡಿಯೋ ಬರುತ್ತೆ ಮೇಡಮ್, ಗ್ರೂಪ್ ನಲ್ಲಿ ಇದೀರಲ್ಲ. ಮಾಡ್ಬೇಕು ಅಂತ ಹೇಳಿದ್ರು, ಹಳೆ ವಿಡಿಯೋದಲ್ಲಿ ಇದೆ ಅಂತಂದ್ರು. ಹಳೆ ವಿಡಿಯೋ ಯಾವತ್ತಿಂದು ಏನೋ ನನ್ಗೆ ಏನು ಗೊತ್ತಿಲ್ಲ ಮೇಡಮ್. ಅದು ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು ಮೇಡಮ್? ನನ್ಗೆ ಜಾಯಿನ್ ಆಗಿ ಮೋಸ್ಟ್ಲಿ ಒಂದ್ 15-20 ದಿನ ಆಗಿರ್ಬೋದು ಅಷ್ಟೇ, ಅಥವಾ ಮ್ಯಾಕ್ಸಿಮಮ್. ಅಷ್ಟ್ರ ಹಿಂದೆನೆ ಬಂದಿದೆ, ಇಲ್ಲಾಂದ್ರೆ ಮತ್ತೆ ಸರ್ನ ಒಂದೇನು ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಮೇಡಮ್. ಬಹುಶಃ ಬಂದಿರುತ್ತೆ ಈಗ ಕೇಳಿ, ಅವ್ರ ನಂಬರ್ ಚಾಟ್ ಬಾಕ್ಸ್ ಹಾಕ ಕೇಳಿ, ಮಾಹಿತಿ ಸಿಕ್ಕರೆ ಅವ್ರಿಗೆ ಖಂಡಿತ ವಿಷಯ ತಿಳಿಸೋಣಂತೆ. ಯಾರ ನಂಬರ್? ಹೌದಾ ಮೇಡಮ್, ಆಗ್ಲಿ ಮೇಡಮ್. ಅಲ್ಲ ಮೇಡಮ್, ಒಂದಿನ ಜೂಮ್ ಕ್ಲಾಸ್ ನಲ್ಲೇ ಸರ್ನ ಕೇಳಿದ್ರು ಹೇಳ್ತಾರಲ್ಲ ರಂಗನಾಥ್ ಗುರುಜಿ ಅವ್ರನ್ನ. ಹಿಂದೆ ಹೇಳಿದೀನಿ ಅಂತ ಹೇಳಿದ್ರು, ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ವಿಷಯ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಇಂಟ್ರೆಸ್ಟ್ ಇದೆ ಮಾತ್ರ. ಅದೇ ನನ್ಗೆ ಹಿಂದಿಂದ ನನ್ಗೆ ಅರ್ಥ ಆಗಿದೆ. ನಾವು ಇನ್ನೊಮ್ಮೆ ವಿಡಿಯೋ ನೋಡ್ತೀವಿ, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿದೆ, ತುಂಬಾ ತಿಳ್ಕೊಳ್ಳುವಂತ ಇದೆ. ಇನ್ನೊಮ್ಮೆ ನಾವು ನೋಡ್ಬೇಕು, ನೋಡಿ ವಿಷಯ ಗೊತ್ತಾದ್ರೆ ಹೇಳ್ತೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸುಜಾತ ಮೇಡಮ್, ಸುಜಾತ ಮೇಡಮ್ ಮಾತಾಡಿ. ಸುಜಾತ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಜಾತ ಮೇಡಮ್. ಮೇಡಮ್, ಇದ ಕಲರ್ ಥೆರಪಿ ಚೆನ್ನಾಗಿ ಹೇಳಿದ್ರು ಮೇಡಮ್. ಈ ನಿದ್ದೆಗೆ ಏನ್ ಹೇಳಿದ್ರು ನನ್ಗೆ ಗೊತ್ತಾಗ್ಲಿಲ್ಲ, ಅದು ಹೇಳ್ತೀರಾ? ಏನು ವಾಯ್ಸ್ ಕ್ಲಿಯರ್ ಇಲ್ಲ ಮೇಡಮ್. ನಿದ್ದೆಗೆ ಹಾ ಕಲರ್ ಥೆರಪಿ ಹೇಳಿದ್ರಲ್ಲ. ಹಾ, ಇದು ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳು ಹಿಂಭಾಗದಲ್ಲಿ ಇಲ್ಲಿ ಬ್ಲಾಕ್ ಕಲರ್ ಹಾಕಿ. ಬ್ಲ್ಯಾಕ್ ಮೇಡಮ್? ಬ್ಲಾಕ್ ಕಲರ್ ಒಂದು ಡಾಟ್ ಹಾಕಿ ಇಲ್ಲಿ ಒಂದ್ ಸರ್ಕಲ್ ಹಾಕೊಳ್ಳಿ. ಬ್ಲಾಕ್ ಕಲರ್ ಈಗ ಸರ್ಕಲ್. ಸರ್ಕಲ್ ಯಾವ ಕೈ ಮೇಲೆ? ಎಡಗೈ ಬಲಗೈ ಮೇಡಮ್? ಎಡಗೈನಲ್ಲಿ ಬಲಗೈ ಎರಡು ಉಗುರಿಗೆ ಹಾಕೊಳ್ಳಿ. ಉಗುರು ಕೆಳಗಡೆ ಬ್ಲಾಕ್ ಕಲರ್ ಡಾಟ್ಸ್ ಹಾಕ್ಬೇಕಾ ಮ್ಯಾಮ್? ಒಂದ್ ಹಣೆ ಬಟ್ಟೆ ಇಡ್ತೀರಲ್ಲ ಅಷ್ಟಾಗ್ಲಕ್ಕೆ ಒಂದ್ ಡಾಟ್ ಹಾಕೊಳ್ಳಿ ಸಾಕು. ಮತ್ತೆ ಸರ್ಕಲ್ ಯಾವ ಕೈಲಿ? ಎಡಗೈಲಿ ಹಾಕ್ಬೇಕಾ ಮ್ಯಾಮ್? ಎಡಗೈ. ಸರಿ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಸುಚೇತ ಮೇಡಮ್ ಹೇಳ್ಬೇಕು. ಹೇಳಿ ಮೇಡಮ್. ಮನೇಲಿ ಮಾಡ್ಕೊಂಡಿರೋ ಕಡ್ಲೆ ಹಿಟ್ಟು ಆಗ್ಬೇಕು, ಮನೇಲೆ ಮಾಡ್ಕತೀವಲ್ವಾ ಅದಿದ್ರೆ ಅದು. ನೆಕ್ಸ್ಟ್ ಆಮೇಲೆ ಅರಿಶಿನ ಕೊನೆನ ತಂದ್ಬಿಟ್ಟು ನೆನ್ಸಿ ತೊಳಿಬೇಕು, ತೊಳೆದ್ಬಿಟ್ಟು ನೆನ್ಸಿ ಅದನ್ನ ರಾತ್ರಿ ನೆನ್ಸಿ ಬೆಳಗ್ಗೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗ್ಸೋದು. ಅದ್ರಲ್ಲೇ ಅರಿಶಿನ ಪುಡಿ ನಾವ್ ಮಾಡ್ಕೋಬೇಕು, ಸ್ವಂತ ಮನೇಲೆ ಮಾಡ್ಕೋಬೇಕು. ಅದು ಕಡ್ಲೆಬೇಳೆ ಮತ್ತು ಅರಿಶಿನ ಪುಡಿ ಎರಡನ್ನೂ ಮಿಕ್ಸಿ ಮಾಡ್ಬಿಟ್ಟು ಈ ಮೂತ್ರದಿಂದ ಕಲಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆಲ್ಲ ಹಚ್ಚಿರೆ ತುಂಬಾ ಗ್ಲೋ ಆಗುತ್ತೆ ಮೇಡಮ್. ಅದು ಕಡ್ಲೆ ಬೇಳೆ ಅರಿಶಿನ ಪುಡಿ, ಅರಿಶಿನ ಪುಡಿ ಎರಡು ಮನೆಯಲ್ಲೇ ಹಿಟ್ಟು ಮಾಡಿ ಅದನ್ನ ಮೂತ್ರದಲ್ಲಿ ಕಲಸಿ ಪೇಸ್ಟ್ ತರ ಮಾಡ್ಬೇಕು ಅಂತ, ಕ್ರೀಮ್ ತರ ಹಚ್ಬೇಕು ಅಂತ. ಎಸ್ ಮೇಡಮ್. ಫಸ್ಟ್ ನೀವು ಹಂಗ ಅಸಹ್ಯ ಅನ್ಸಿದ್ರೆ ಕೈ ಮೇಲೆ ಹಚ್ಚಿ ನೋಡಿ, ಇಲ್ಲಿ 4 ದಿನ ಹಚ್ಚಿ ನೋಡಿ. ಮುಂಚೆ ಇದ್ದ ಕೈಗೂ ನೆಕ್ಸ್ಟ್ 4 ದಿನ ಹಚ್ಚಿರ್ತಿರಲ್ಲ ಆ ಬಣ್ಣಕ್ಕೂ ಮೊದಲಿದ್ ಬಣ್ಣ ಹಚ್ಚಿ ಆದ್ಮೇಲೆ ಬಣ್ಣ ನೋಡಿ, ನಿಮಗೆ ಅನ್ಸುತ್ತೆ ಅವಾಗ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ಅವಾಗ ಮುಖಕ್ಕೆ ಅಪ್ಲೈ ಮಾಡು. ಓಕೆ ಬೇಕಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಉತ್ತಮ ಮಾಹಿತಿ. ಅದನ್ನೇ ಹೇಳ್ತಿದ್ದೀನಿ, ಸೇವನೆ ಮಾಡಕ್ ಆಗಲ್ವೋ ಸ್ಟಾರ್ಟಿಂಗ್ ಏನ್ ಮಾಡಿ ಹೇಳ್ತೊಳಿ ಅದ್ರದ. ಈಗ ಹಾಸ್ಪಿಟ್ಲಿಗೆ ಹೋಗಿರ್ತೀವಪ್ಪ, ಏನೇನೆಲ್ಲ ಔಷಧಿ ಕೊಟ್ಟಿರ್ತಾ ನಮಗೆ ಗೊತ್ತಿರುತ್ತಾ? ನೋಡಿರ್ತೀವ ನಾವು, ಕಣ್ ಮುಚ್ಕೊಂಡ್ ಕುಡಿತೀವಿ. ಕೊಟ್ಟಿರೋ ಟಾನಿಕ್ ಕಣ್ ಮುಚ್ಕೊಂಡ್ ಕುಡಿತೀವಿ, ಕೊಟ್ಟಿರೋ ಗುಳಿಗೆ. ಇದು ನಮಗ್ ಗೊತ್ತಲ್ಲ ಮೇಡಮ್, ಇದು ವೇಸ್ಟ್. ಯೂರಿನ್ ಅಂದ್ರೆ ವೇಸ್ಟ್ ಅನ್ಕೊಂಡ್ಬಿಟ್ಟಿರ್ತೀವಿ, ಗೊತ್ತಿರುತ್ತಲ್ಲ, ಕುಡಿಯೋ ಸ್ವಲ್ಪ ಕಷ್ಟ. ಅದೇ ಮೇಡಮ್, ಸ್ವಲ್ಪ ಪ್ರಯತ್ನ ಪಡ್ಬೇಕು. ಅಂದ್ರೆ ಮೊದ್ಲು ಸ್ವಲ್ಪ ಡೈಲ್ಯೂಟ್ ಮಾಡಿ ಕುಡಿಬಹುದು ಮೇಡಮ್. ಡೈಲ್ಯೂಟ್ ಮಾಡಿ ನೀರು ಸ್ವಲ್ಪ ಸೇರಿಸ್ಕೊಡಿದ್ರೆ ಆಮೇಲೆ ಕಣ್ಣು ಮುಚ್ಕೊಂಡು ಕೃಷ್ಣಾರ್ಪಣ ಅನ್ಕೊಂಡ್ ಕುಡಿದ್ಬಿಡ್ಬೇಕು. ನಾನು 1-2 ದಿನ ಸ್ವಲ್ಪ ಇದೇ ಆಯ್ತು, ಕೃಷ್ಣಾರ್ಪಣ ಅನ್ನೋದು ಕಣ್ಣು ಮುಚ್ಕೊಂಡು ಕುಡಿಯೋದು, ಅದ್ರ ರೂಢಿ ಆಯ್ತು ಮೇಡಮ್. ಧ್ಯಾನ ಏಕಾಗ್ರತೆ ಬರ್ತಿರ್ಲಿಲ್ಲ ಅಲ್ವಾ ಸ್ಟಾರ್ಟಿಂಗ್?
ನಾವು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಏಕಾಗ್ರತೆ ಬರ್ತಿರ್ಲಿಲ್ಲ ನಮಗೆ. ಧ್ಯಾನ ಕೂತ್ಕೊಂಡಾಗ ಮನ್ಸು ಎಲ್ಲೆಲ್ಲೋ ಹೋಗೋದು, ಚಂಚಲತೆ ಏನೇನೆಲ್ಲ ನೆನಪಿಗೆ ಬರೋದು. ಅಭ್ಯಾಸ ಆಗ್ತಾ 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 ಏಕಾಗ್ರತೆ ನಮಗೆ ಹೆಂಗ್ ಬರುತ್ತೆ ಮೇಡಮ್ ಅದು? ಪತ್ರಿಜಿ ಅವ್ರು ಹೇಳ್ಕೊಟ್ಟಿದಾರಲ್ವಾ, ಹೆಂಗಿರ್ಬೇಕು, ಯಾವ ರೀತಿ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರಲ್ವಾ. ಪತ್ರಿಜಿ ಅವ್ರು ನೆನ್ಸ್ಕೊಳ್ಳಿ, ಅದನ್ನು ಹಂಗೆ ಮಾಡಿ. ಹೌದು. ಫಸ್ಟ್ ಸ್ಮೆಲ್ ತೊಳಿ ಮೇಡಮ್, ಏನ್ ಅನ್ಸಲ್ಲ. ಇಲ್ಲ ಅರ್ಧ ನೀರು ಅರ್ಧ ಮೂತ್ರ ಹಂಗಾದ್ರೂ ಸೇವನೆ ಇಲ್ಲ ಮೇಡಮ್, ಆರಾಮಾಗಿ ಕುಡಿ. ಫಸ್ಟ್ ಟೇಸ್ಟ್ ಮಾಡಿ, ಸ್ವಲ್ಪ ನಾಲ್ಗೆ ಮೇಲೆ ಇಟ್ಕೊಂಡು ಟೇಸ್ಟ್ ಮಾಡಿ, ನಿಮಗ್ ಅನ್ಸುತ್ತೆ ಅವಾಗ. ಅದು ಯಾವ ಟೈಮ್ ಅಲ್ಲೇ ತಗೋಬೇಕು ಅಂತ ಇದೆಯಾ ಮೇಡಮ್? ಅರ್ಲಿ ಮಾರ್ನಿಂಗು ಅಥವಾ ಇನ್ ಬಿಟ್ವೀನ್ ಡೇ ಟೈಮು? ರಾತ್ರಿ 6 ಗಂಟೆಗೆ ಊಟ ಮಾಡ್ಬೇಕು ಮೇಡಮ್. ನಾನು 6 ಗಂಟೆಗೆ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಊಟ ಮುಗ್ದಾದ್ಮೇಲೆ ರಾತ್ರಿ ಮಲ ವಿಸರ್ಜನೆ ಮಾಡ್ತೀನಿ. ಮತ್ತೆ ಅರ್ಧ ಲೀಟರ್ ನೀರ್ ಕುಡಿತೀನಿ ನಾನು. ಮತ್ತೆ ಮೂತ್ರ ಮಾಡೋದಿಲ್ಲ. ಬೆಳಗ್ಗೆ ಹಿಡ್ದು ಇಟ್ಕತೀನಿ. ಹಿಡ್ದು ಇಟ್ಕೊಂಡು 4 ಗಂಟೆಗೆ ಎದ್ದು ಅದೊಂದ್ ಮೂತ್ರ ಹಿಡ್ದು ಇಟ್ಕೊಂಡ್ ಆದ್ಮೇಲೆ ಬ್ರಷ್ ಮಾಡಾದ್ಮೇಲೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಇದೆ. ಕೊಬ್ಬರಿ ಎಣ್ಣೆಲಿ ಫುಲ್ಲು ಬಾಯೆಲ್ಲ ಮುಕ್ಕಳಿಸ್ಕೊಂಡು ಅದನ್ನು 2 ಸ್ಪೂನ್ ಕುಡಿತೀನಿ. ಕುಡ್ದಾದ್ಮೇಲೆ ಮೂತ್ರ 1 ಲೋಟ ಕುಡಿತೀನಿ. ಕುಡ್ದಾದ್ಮೇಲೆ ನಾನು ಯೋಗಕ್ಕೆ ಬರೋದು. ನೆಕ್ಸ್ಟ್ ಯೋಗ ಧ್ಯಾನ ಅದೆಲ್ಲ ಅಲ್ಲಿಂದ ಶುರುವಾಗುತ್ತೆ ಮೇಡಮ್ ದಿನಚರಿ. ಒಳ್ಳೇದು ಮೇಡಮ್, ಥ್ಯಾಂಕ್ ಯು. ನೀವು ಪ್ರಾಕ್ಟೀಸ್ ಮಾಡಿ ಮೇಡಮ್. ಎಲ್ಲಾರ ಸಣ್ಣ ನೋವಿದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಅದೆಲ್ಲ ಮಾಡ್ಬೋದು. ನೀವು ಮುಖ ಕಚ್ಕೊಳ್ಳಿ ಅಂತ ಅಂದ್ರೆ ಅದಕ್ಕೂ ಟ್ರೈ ಮಾಡ್ಬೋದು. ಕುಡಿಯೋದೇ ಸ್ವಲ್ಪ ಖಂಡಿತ ಅದ್ಭುತವಾದ ರಿಸಲ್ಟ್ ನೋಡ್ಬೋದು ಅಮ್ಮ. ಕುಡಿಯೋದ್ರಿಂದ ಹೊರಗೆ ಅಷ್ಟೊಂದು ಎಫೆಕ್ಟ್ ಇದೆ ಅಂದ್ರೆ ಒಳಗಡೆ ಇನ್ನೂ ಅದ್ಭುತವಾದ ಎಫೆಕ್ಟ್ ಇದೆ. ನನಗೂ ಬರ್ತಿತ್ತು. ಗೀತಾ ಮೇಡಮ್ ಹೇಳ್ಬೇಕಾದ್ರೆ ಹೆಂಗಪ್ಪ ಕುಡಿಯೋದು, ಅಸಲಿ ಮೂತ್ರ ಅಂತಾನೆ ಅದು ವಿಸರ್ಜನೆ ಮಾಡೋದಲ್ವಾ, ನಮ್ಮಲ್ಲಿರೋ ಕೆಟ್ಟ ಗಲೀಜೆಲ್ಲ ಹೋಗಿರುತ್ತೆ, ಅದನ್ನ ಹೆಂಗಪ್ಪ ಕುಡಿಯೋದು ಅಂತ. ಆಮೇಲೆ ಮೇಡಮ್ ಫೋನ್ ಮಾಡಿ ಕೇಳ್ತಿದ್ದೆ ನನ್ ಗೀತಾ ಮೇಡಮ್ ಹೆಂಗ್ ಮೇಡಮ್ ಅಂತ. ಅವ್ರು ಹೇಳ್ತಿದ್ರು, ಇಲ್ಲ ಮೇಡಮ್ ಆಗುತ್ತೆ ನೀವು ಮಾಡಿ ಅಂತ ಹೇಳ್ಬಿಟ್ಟು. ಅದು ಫಸ್ಟ್ ನಾನ್ ಮಾಡ್ಕೊಂಡಿದ್ದಂಗೆ ಟೇಸ್ಟ್ ಮಾಡಿದೆ ಅಷ್ಟೇ. ಟೇಸ್ಟ್ ಮಾಡಿದಾಗ ಏನ್ ಅನ್ಸದೇ ಇಲ್ಲ, ಸ್ವಲ್ಪ ಉಪ್ಪಿರುತ್ತೆ ಅಷ್ಟೇ. ಬೆವ್ರು ಉಪ್ಪಿರುತ್ತಲ್ವಾ, ಆ ತರ ಉಪ್ಪಿರುತ್ತೆ. ಆಮೇಲೆ ಮೇಡಮ್ ಏನ್ ಗೊತ್ತಾ, ನಾವು ಪೂರ್ತಿ ತರಕಾರಿಗಳು, ಮೊಳಕೆ ಕಾಳು ಇದೆಲ್ಲ ತಿಂತ ಬಂದಾಗ ಯಾವ್ದು ಕೂಡ ಒಂಥರ ಕಾರ್ಚು ಬರೋದೇ ಇಲ್ಲ ಮೇಡಮ್. ಅದು ಒಂಥರ ಅಮೃತ, ಎಳ್ನೀರ್ ತರ ಇರುತ್ತೆ ಮೇಡಮ್. ಪ್ರಯತ್ನ ಪಡ್ಬೇಕು. ಆರಾಮಾಗಿ ಬದುಕ್ಬೇಕು, ಅಮರತ್ವ ಬೇಕು ಅಂತಂದ್ರೆ ಎಲ್ಲಾ ಉಪಯೋಗನು ಪಡ್ಕೋಬೇಕು ನಾವು. ಇಲ್ಲಿ ಕೊಡ್ತಾರೆ ಕುಡಿತಾ ಇದೀನಿ ಅನ್ಕೊಂಡು ಎಳನೀರ್ ಕುಡಿತಾ ಇದೀನಿ ಅನ್ಕೊಂಡು ಕುಡಿದ್ಬಿಡಿ. ಅಷ್ಟೇ ಪ್ರಯತ್ನ ಖಂಡಿತ ಟ್ರೈ ಮಾಡ್ತೀನಿ. ಎಳನೀರ್ ಸ್ವಲ್ಪ ಚೇಂಜ್ ಇದೆ ಅನ್ಕೊಂಡ್ ಕುಡೀರಿ. ನೀವು ಎಲ್ಲಾದ್ರೂ ಒಂದ್ ಮೂತ್ರ ಮಾಡ್ಬಿಟ್ಟು ಇಟ್ ಬಂದ್ಬಿಡಿ. ನಿಮಗ್ ಗೊತ್ತಿಲ್ಲ, ಅದು ಮರ್ತಿರ್ತೀರಾ. ನಿಮ್ ಮನೇಲಿ ಯಾರಾದ್ರೂ ಇದ್ರೆ ಒಂದ್ ಲೋಟದಲ್ಲಿ ಮಿಕ್ಸ್ ಮಾಡ್ಕೊಡಕ್ ಹೇಳಿ. ನಿಮಗ್ ಗೊತ್ತಿರಲ್ಲ, ನೀರ್ ಕೊಡಿ ಅಂತ ಹೇಳಿ ನೀವು ಅವ್ರಿಗೆ. ಅವ್ರ ನೀರ್ ಕೊಟ್ಟ ನಿಮಗ್ ಗೊತ್ತಿರಲ್ಲ, ಆ ಫೀಲೇ ಇರಲ್ಲ ನಿಮಗೆ, ಏನ್ ಕೊಡ್ತಿದಾರೆ ಅಂತ ಗೊತ್ತಿರಲ್ಲ. ಎರಡನೇರು ಯಾರ ತಂದ್ಕೊಟ್ಟಾಗ ಯಾರ್ದಾರ ಮನೆಗೆ ಹೋಗಿರ್ತೇವಪ್ಪ, ಏನಾರ ಕೊಟ್ಟ ನಾವು ಕುಡ್ದೆ ಕುಡಿತೀವ. ಅದೇನ್ ಕೊಟ್ಟಿರ್ತಾರೆ ಅಂತ ಗೊತ್ತಾ? ಹಾಲಿಗೆ ಮಿಕ್ಸ್ ಮಾಡ್ಕೊಟ್ಟಿದ್ರೆ ಗೊತ್ತಿರುತ್ತಾ? ಇಲ್ಲ ಜ್ಯೂಸಿಗೆ ಮಿಕ್ಸ್ ಮಾಡ್ಕೊಟ್ರೆ ನಿಮಗ್ ಗೊತ್ತಿರುತ್ತಾ? ಗೊತ್ತಿಲ್ದೆ ಮಾಡೋದ್ಕಿನ್ನ ನಾವು ಗೊತ್ತು ಮಾಡಿದ್ರೆ ಎಷ್ಟು ಪ್ಯೂರ್ ಆಗ್ತಿವಲ್ವಾ? ಹೌದು, ಖಂಡಿತ ಖಂಡಿತ. ಎಲ್ಲರಿಗೆ ಧನ್ಯವಾದಗಳು ಇವತ್ತು. ಮೇಡಮ್ ಗೀತಾ ಮೇಡಮ್. ಮ್ಯಾಮ್ ಎಸ್ ಮ್ಯಾಮ್. ಮುಗಿಸದ ಇವತ್ತು 5 ನಿಮಿಷ ಇದೆ. ಎಸ್ ಮ್ಯಾಮ್, ಸಮಯ ಆಗಿದೆ. ಎಲ್ಲ ಅದ್ಭುತವಾದ ಜ್ಞಾನವನ್ನು ಪಡ್ಕೊಂಡು ಮಾಸ್ಟರ್ ಕಡೆಯಿಂದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಧ್ಯಾನ ಮಾಡಿ ಮೂರು ಮಾಸ್ಟರ್ಸ್ ಕಡೆಯಿಂದ ಎಲ್ಲರೂ ಹೊಸಬ್ರು ಅಂತಾರೆ, ಆದ್ರೆ ಯಾರು ಹೊಸಬ್ರು ಅಂತಾರೆ ಇಲ್ಲ, ಅಷ್ಟು ಅದ್ಭುತವಾದ ಜ್ಞಾನವನ್ನ ನಮ್ಗೆಲ್ಲ ನೀಡಿದ್ದಾರೆ. ಇನ್ನು ಅವರ ಹೀಗೆ ತರ ಸ್ಪೀಚ್ ಈ ಕಡೆ ವೇದಿಕೆಗೆ ಬರ್ತಾ ಇರ್ಲಿ ಅಂತ ಕೇಳ್ತಾ ಯಶೋಧ ಮೇಡಮ್ಗೆ ಹಾಗೂ ಶೈಲಜಾ ಮೇಡಮ್ಗೆ ಮತ್ತು ಅನುಕೃಷ್ಣಯ್ಯ ಮೇಡಮ್ಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಇಲ್ಲಿಯವರೆಗೆ ಕುಳಿತು ತಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಂಡಿದ್ದೀರಿ, ನಾನು ಅನಿಸಿಕೆಗಳನ್ನ ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ಸದಸ್ಯರಿಗೆ ಶಶಿಕಲಾ ಮೇಡಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.